ಇದು ಆಗ್ಲಿ ರೀ, ನಾವು ಗಂಡ್ಮಕ್ಳು ಎಷ್ಟು ಗ್ರೇಟು ಅಂತಂದ್ರೆ ಡಾಕ್ಟ್ರು ಇಂಜಿನಿಯರಿಂಗ್ ಮುಗಿಸಿರ್ತೀವಿ ನಾವು ಗಂಡ್ಮಕ್ಳು. ಆದರೆ SSLC ಫೇಲ್ ಆಗಿರೋ ಹುಡುಗಿನ ಮದುವೆ ಆಗ್ತೀವಿ. ಆದರೆ ಹೆಣ್ಮಕ್ಳು SSLC ಫೇಲ್ ಆಗಿರ್ತಾವ, ಇವು ಡಾಕ್ಟರ್ ಬೇಕು ಇಂಜಿನಿಯರ್ ಬೇಕು. ಏನ್ರಿ ಗಂಡ್ಮಕ್ಳು ಮಾತಾಡ್ಬೇಕು, ಏನಾದ್ರು ಒಂದ್ ಸ್ವಲ್ಪ ಎನರ್ಜಿ ಕೊಡ್ಬೇಕು. ಏನ್ ಮಾತಾಡ್ತಾರೆ, ಅವ್ರಿಗೂ ಇದೆಲ್ಲ ಸುಳ್ಳು ಅಂತ ಗೊತ್ತು, ಅದಕ್ಕೆ ಸುಮ್ನೆ ಕೂತವ್ರೆ. ಕಿತ್ತೋಗಿರೋ ಫ್ಯಾಮಿಲಿ ತಂದ್ಬಿಟ್ಟು ಏನ್ರಿ ನೀವು ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋದು? ನಾವು ಹೆಣ್ಮಕ್ಳು ಏನ್ ಕಮ್ಮಿ ಅನ್ಕೊಂಡಿದೀರಾ? ಏನು ಮದುವೆ ಆಗಿದ ತಕ್ಷಣ ನಮ್ ಇಡೀ ಫ್ಯಾಮಿಲಿ ಬಿಟ್ಟು ನಿಮ್ ಮನೆಗೆ ಒಂಟಿಯಾಗಿ ಬರ್ತೀವಿ ಗೊತ್ತಾ? ಹೌದು, ನೀವು ಸಿಂಗಲ್ ಆಗಿ ಬರ್ತೀರಿ, ನಿಮ್ಮನ್ನ ಡಬಲ್ ಮಾಡೋದ ನಾವು. ಹೌದು ರೀ, ನಾವು ಬಂದು ದೀಪ ಹಚ್ಚಿದ್ರೇನೆ ನಿಮ್ ಮನೆ ನಂದಾ ದೀಪ ಆಗೋದು. ಹೌದು, ಆ ದೀಪ ಆರಿಸಿದ್ರೆ ನಾವು ವಂಶೋದ್ಧಾರ ಬೆಳೆಸಕ್ ಆಗೋದು. ಅರ್ಥ ಮಾಡ್ಕೋ. ಕೋಡಿ ತಂದೊಯ್ದು ರೀ. ಆದ್ರೂ ನಾನು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸು ಎಲ್ಲರನ್ನು ಬಿಟ್ಬಿಟ್ಟು ಬಂದೆ ಗೊತ್ತಾ? ಹೌದು, ಏನ್ ಗೊತ್ತಾ ಸರ್, ಹೆಣ್ಮಕ್ಳು ಇವರು ಅಪ್ಪ ಅಮ್ಮನ ಬಿಟ್ಟು ಬರ್ತಾರೆ ಗಂಡನ ಮನೆಗೆ, ಬಂದ್ಬಿಟ್ಟು ನಮ್ಮ ಅಪ್ಪ ಅವನ್ನ ವೃದ್ಧಾಶ್ರಮ ಕಳಿಸ್ತಾರೆ. ಇವರು ಅಷ್ಟೊಂದು ಟ್ಯಾಲೆಂಟ್ ಇದೆ ಹೆಣ್ಮಕ್ಳಿಗೆ. ಅಬಾ ಬಾ ಬಾ ಬಾ, ಈ ಪಾಯಿಂಟ್ ನನಗ್ ಬೇಕಿತ್ತು ಹೆಣ್ಮಕ್ಳ ಪರವಾಗಿ ಮಾತಾಡೋದಿಕ್ಕೆ. ಹೆಣ್ಮಕ್ಳ, ನಮ್ದೊಂದು ಪ್ರಶ್ನೆ ಇದೆ. ಈ ಗಂಡ್ಮಕ್ಳಿಗೆ ಕುಡಿಯೋದ್ ಬಿಡ್ರಪ್ಪ ಅಂತೀವಿ, ಬಿಡ್ತಾರಾ? ಇಲ್ಲ. ಸಿಗರೇಟ್ ಸೇದೋದ್ ಬಿಡಿಯಪ್ಪ ಅಂತೀವಿ, ಬಿಡ್ತಾರಾ? ಇಲ್ಲ. ಅದೇ ನಮ್ಮ ಕೇಳಿ ಇವ್ರ ಅಪ್ಪ ಅವನ್ ಬಿಟ್ಬಿಡ್ತಾರಂತೆ. ಆಹಾ, ಆದ್ರೆ ನಾವು ಹೆಣ್ಮಕ್ಳು ನಿಜವಾಗ್ಲು ನೀವು ತಾಳಿ ಕಟ್ಟಿದ ತಕ್ಷಣ ನಿಮ್ಮನ್ನೇ ನಂಬ್ಕೊಂಡು ನಮ್ಮ ಇಡೀ ಫ್ಯಾಮಿಲಿನ ಬಿಟ್ಟು ನಿಮ್ಮನ್ನ ನಂಬ್ಕೊಂಡು ನಿಮ್ ಜೊತೆ ನಿಮ್ಮ ಮನೆಗೆ ಬರ್ತೀವಿ. ಅದ್ರಲ್ಲೂ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಬಿಟ್ಟು ಬಂದಿದ್ದೀನಿ. ಗೀತಾ, ರೇಖಾ, ಸುರೇಖಾ ಎಲ್ಲರನ್ನ ಬಿಟ್ಟು ಬಂದೆ. ಅವ್ರನ್ನೆಲ್ಲ ಯಾಕೆ ಬಿಟ್ಟು ಬಂದೆ? ಎಲ್ಲಾನು ಕರ್ಕೊಂಡ್ಬಂದ್ರೆ ಕೂಡಿ ಸಂಸಾರ ಮಾಡ್ಬೋದಾಗಿತ್ತು, ಯಾಕೆ ಬಿಟ್ಟು ಬಂದ್ಬಿಟ್ಟಲ್ಲ ಅಂತ ಅದಕ್ಕೆ ಹೇಳಿ. ಕೂಡಿ ನೀನ್ ಹಿಂಗೆಲ್ಲ ಮಾತಾಡ್ತಾ ಇದೀಯ ಅಂದ್ರೆ ನಿನ್ಗೆ ಇನ್ನೊಂದು ಸಂಸಾರ ಇರ್ಬೇಕು ಅಂತ ನನ್ಗೆ ಯಾಕೋ ಡೌಟ್. ಅದು ಯಾವ್ದೋ ಒಂದು ಕಾಲದಲ್ಲಿ ಇತ್ತು, ಬಿಡು ಬೇಡ. ಯಾವ ಕಾಲದಲ್ಲಿ ಇತ್ತು? ಅದು ಹಳೆ ಕಾಲ, ಬಿಡು ಬೇಡ. ಹಳೆ ಅಂತಂತ ಬಿಡಬಾರ್ದು, ಹೇಳು. ನೀನು ಕೋಪ ಮಾಡ್ಕೋಬಾರ್ದು. ನಾನ್ ಕೋಪ ಮಾಡ್ಕೊಳಲ್ಲ. ನೀನು ಅಳಬಾರ್ದು, ಮತ್ತೆ ನೀನು ಹೊಡಿಬಾರ್ದು. ನಾನು ಹೊಡಿಯಲ್ಲ, ಹೇಳಲೇ. ಅವಳು 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 ಅವಳ ಜ್ಯೋತಿನ? ಏಯ್, ಅವಳು ಅವಳು ನನ್ನ ಪ್ರೀತಿಯ, ನಿನ್ನ ಪ್ರೀತಿಯ ಮುದ್ದಿನ ಮುದ್ದಿನ ಮಾ. ಮನೆಯಲ್ಲಿ ಯಾರೇ ಅವಳು? ಮಾ ಮಾ ಮಾನಸ ರೀ. ನನಗ್ ನಿಮ್ ಮೇಲೆ ಅನುಮಾನ ಇಲ್ಲ ರೀ. ಆ ಅಕ್ಕನೇ ಹೇಳ್ಕೊಟ್ಟಿದ್ದು ಗಂಡನ ಮೇಲೆ ಅನುಮಾನ ಪಟ್ಟು ಹದ್ಬಸ್ತಲ್ಲಿ ಇಟ್ಕೋಬೇಕು ಅಂತ. ಅದಕ್ಕೆ ನಿಮ್ ಮೇಲೆ ಒಂಚೂರು ಡೌಟ್ ಪಟ್ಟೆ ಅಷ್ಟೇ. ಅಕ್ಕ, ಹಿಂಗೆಲ್ಲ ಸಂಸಾರ ಹೊಡಿ ಅಂತ ಐಡಿಯಾ ಕೊಡ್ಬೇಡ ನೀನು, ಆಯ್ತಾ? ಅದಕ್ಕೆ ಹೇಳದ್ ಕಣ ದೊಡ್ಡವರು, ಗಂಡ ಹೆಂಡತಿ ಜಗಳ ಉಂಡು ಮಲಗೋತಕ್ಕ ಅಂತ. ಅಷ್ಟಿಲ್ದ ದೊಡ್ಡವ್ರು ಹೇಳ್ತಾರ, ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ. ಆಹಾ, ಬರ್ಲಿ ಚಪ್ಪಾಳೆ ಈ ಡೈಲಾಗ್ಗೆ. ಇನ್ಮೇಲೆ ಗಂಡ ಹೆಂಡತಿ ಯಾರು ಜಗಳ ಮಾಡ್ಕೋಬಾರ್ದು. ಹೌದು. ಕಂಬಳ ನೋಡಕ್ ಬಂದ್ರಿ, ಆರಾಮ್ಸೆ ಕಂಬಳ ನೋಡ್ಕೊಂಡು ಗಂಡ ಹೆಂಡತಿ ಖುಷಿಯಾಗಿ ಮನೆಗೆ ಹೋಗ್ಬೇಕು. ಹೆಂಡತಿಗೆ ಏನ್ ಕೇಳಿದ್ರು ಎಲ್ಲ ಕೊಡಿಸ್ಬೇಕು, ಹಂಗಂತ ಹೇಳ್ಬೇಕು. ಗಂಡ್ಮಕ್ಳು ಏನು ಕೊಡಿಸ್ಬಾರ್ದು ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ, ಗಿಚ್ಚು ಗಿಲಿಗಿಲಿ. ಮಜಾ ಭಾರತ ತಂಡದವರಿಗೆ ಚಪ್ಪಾಳೆ ಶಬ್ದ ಕೇಳಿಸ್ಲಿಲ್ಲಪ್ಪ. ಅವ್ರು ಮಾತಾಡುವಾಗಂತೂ ಅಷ್ಟೊಂದು ಶಬ್ದ ಕೇಳಿಸ್ತಾ ಇತ್ತು. ಯಾರೆಲ್ಲ ಕಂಬಳ ನೋಡ್ಕೊಂಡು ಬಂದಿದ್ದೀರಾ? ಕಾಣ್ತಾ? ಸ್ವಲ್ಪ ಸ್ವಲ್ಪ. ಯಾರೆಲ್ಲ ಇನ್ನು ಕಂಬಳ ನೋಡ್ಲಿಕ್ಕೆ ಹೋಗ್ಬೇಕು? ಇನ್ನು ಹೋಗ್ಬೇಕಷ್ಟೇ, ಪರವಾಗಿಲ್ಲ. ನಮ್ಮ ಈ ವೇದಿಕೆಯಲ್ಲಿ ರಸಮಂಜರಿ ಕಾರ್ಯಕ್ರಮ, ಮನೋರಂಜನಾ ಕಾರ್ಯಕ್ರಮ ನಿಮಗೋಸ್ಕರ ಹಲವಾರು ಸೆಲೆಬ್ರಿಟೀಸ್, ಹಲವಾರು ಕಲಾವಿದರು ಈ ವೇದಿಕೆಯಲ್ಲಿ ಈಗಾಗಲೇ ಬಂದಾಗಿದೆ. ಈಗ ತಾನೇ ನಿಮ್ಮೆಲ್ಲರನ್ನ ನಕ್ಕು ನಲಿಸಿದಂತಹ ಕಿಚ್ಚು ಗಿಲಿಗಿಲಿ ತಂಡದವರಿಗೆ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ. ಅವರಿಗೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಆದ್ರೆ ಇವತ್ತು ರಾತ್ರಿ ನಾವೆಲ್ಲರೂ ಮಲಗೋರು ತುಂಬಾ ಲೇಟ್, ಹಾಗಾದ್ರೆ ಜಾಸ್ತಿ ಜಗಳ ಆಡ್ಕೊಳ್ಬಹುದಲ್ವಾ? ಅವ್ರಿಗೊಂದು ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಆಯ್ಸವ ಖುಷಿ ಅಂತ. ನಮ್ಮ ಮಂಗಳೂರಿಂದ ಅಥವಾ ದಕ್ಷಿಣ ಕನ್ನಡದಿಂದ, ಬೆಂಗಳೂರಿಂದ ಹೊರಗಡೆಯಿಂದ ಬಂದವ್ರು ಎಷ್ಟು ಜನ ಇದ್ದೀರಾ? ಅವ್ರೊಂದು ಎದ್ಬಿಟ್ರು ಓದ್ತಾರೀರು. ಕುಡ್ಲದಾಕ್ಲಾಗ ಜೋರ ಇಲ್ಲ ತಾಟಿ. ಮೊಗಲ್ ತಕಲ್ ಬೈದೇರು, ಪುತ್ತೂರ್ ತಕಲ್ ಜನ ಅಲ್ಲೇರು ಕೈದೇರ್ ಪ್ಲೇ ಜನ ಶಬ್ದ ಮಾಲ್ಪ್ಲೆ ತೋಜ್ಜಿ ಮಾರ್ರೆ. ಪುತ್ತೂರ್ ತಕಲ್ ಜನ ಅಲ್ಲಾರು. ಏ ಐಕೊಂಚೂರು ಏರಾ ಜಾಸ್ತಿ ಏರಾ ಸೇರೊಂದೇರಿ ಈಜಿನ ಆತ ಶಬ್ದ ಬರ್ಪುಣ. ಪುತ್ತೂರ್ ದಕ್ಕಲು, ಕುಡ್ಲ ದಕ್ಕಲು, ಬೆಂಗಳೂರಿನವ್ರು ಯಾರೆಲ್ಲ ಇದ್ದೀರಾ? ಅದಪ್ಪ, ಎಲ್ಲೂರವ್ರಾದ್ರೂ ಪರವಾಗಿಲ್ಲ. ನಾವ್ ಇವತ್ತಿರೋದು ಯಾವುದು ಅಂತ ಕೇಳಿದ್ರೆ ಬೆಂಗಳೂರು ಕಂಬಳ. ಬೆಂಗಳೂರು ಕಂಬಳ ಅವ್ವಾಯ್ಜಿ ಈರು ಕುಡ್ಲಾಡ್ದು ಬಲೆ, ಪುತ್ತೂರ್ದು ಬಲೆ, ಬೆಂಗಳೂರಿಂದ ಬನ್ನಿ, ಎಲ್ಲಿಂದ ಬಂದ್ರು ಪರವಾಗಿಲ್ಲ. ಬೆಂಗಳೂರು ಕಂಬಳ
ಇನ್ನೊಂದ್ಸಲ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ನಮ್ಮ ಬೆಂಗಳೂರು ಕಂಬಳಕ್ಕೆ ಬಂದಂತ ನಿಮ್ಗೆಲ್ರಿಗೂ ಮತ್ತೊಮ್ಮೆ ನಿಮ್ಮವಳೆ ಆದಂತ ಸೌಜನ್ಯದಿಂದ ಸ್ವಾಗತಿಸ್ತಾ ಈ ವೇದಿಕೆಗೆ ಚೆಂಡಿನಾದ ಹಿಡ್ಕೊಂಡು ಬರ್ತಾ ಇದ್ದಾರೆ. ಯಕ್ಷಗಾನ ಆಯಿತು, ನಾಟಕ ಆಯಿತು, ಮಜಾ ಭಾರತ ಆಯಿತು, ಬಲೆ ತೆಲಿಪಲೆ ಆಯಿತು, ಡಾನ್ಸ್ ಆಯಿತು, ಹುಲಿವೇಷ ಆಯಿತು, ಎಲ್ಲ ಆಯಿತು. ಈ ಸಿಂಗಾರಿ ಮೇಳದ ಒಂದು ಚೆಂಡೆ ಶಬ್ದ ಕೇಳಿಸದೇ ಇದ್ರೆ ಈ ವೇದಿಕೆಯಲ್ಲಿ ಏನೋ ಒಂದು ಕಮ್ಮಿ. ಅತ್ತೆ ಸರಿ ಅತ್ತೆ, ಅಂದಂದಣ ಜೋರಾಯಿನ ತಾಟಿ ಜೋರಾದ ಚಪ್ಪಾಳೆಯೊಂದಿಗೆ ಸುಂದರವಾದಂತಹ ಚೆಂಡೆ ತಂಡ ಬಂಟ್ವಾಳದ ಪಾಣೆಮಂಗಳೂರಿಂದ ಬರ್ತಾ ಇದ್ದಾರೆ. ಯುವಕರು ಯುವತಿಯರು ಸೇರ್ಕೊಂಡು ಈ ಒಂದು ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಇವರಿಗೆ ಶುಭ ಹಾರೈಕೆಯನ್ನು ಕೊಡ್ತಾ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಶ್ರೀ ಶಾರದಾ ಚೆಂಡೆ ಬಳಗ ಬಂಟ್ವಾಳ ಪಾಣೆಮಂಗಳೂರು.
ಶ್ರೀ ಶಾರದಾ ಚೆಂಡೆ ಬಳಗ ಪಾಣಿ ಮಂಗಳೂರು ಬಂಟ್ವಾಳ. ಚೆಂಡೆ ಶಬ್ದದಲ್ಲಿ ನಿಮ್ಮ ಚಪ್ಪಾಳೆ ಶಬ್ದ ಕೇಳಿಸ್ಲಿಲ್ಲ. ಈಗ ಚೆಂಡೆ ಶಬ್ದ ಸ್ವಲ್ಪ ಕಡಿಮೆ ಆಗಿದೆ, ಚಪ್ಪಾಳೆ ಶಬ್ದ ಜಾಸ್ತಿ ಆಗಿ ಬರ್ಲಿ. ಇಡೀ ತಂಡಕ್ಕೆ ಫುಲ್ ಆನ್ ಎನರ್ಜಿ, ಫುಲ್ ಆನ್ ಎಂತೂಸಿಯಾಸಮ್ ಅಲ್ಲಿ ಈ ಒಂದು ವೇದಿಕೆಯಲ್ಲಿ ಅವರ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ವೇದಿಕೆಯಲ್ಲಿ ಚೆಂಡೆ ಕೂಡ ಬಂದಾಯ್ತು, ಹೌದು. ಡಾನ್ಸ್ ಆಯ್ತು, ಪಿಲಿವೇಷ ಆಯ್ತು, ಯಕ್ಷಗಾನ ಆಯ್ತು, ನಾಟಕ ಆಯ್ತು, ಮಜಾ ಬರಾಯತ್ ಆಯ್ತು, ಇನ್ನೆಂತ ಉಂಟು ಎಲ್ಲ ಆಯ್ತು. ನಮ್ದು ಮಾತು ಆಯ್ತು. ಹೌದು, ನೀವು ಡ್ರೆಸ್ ಇವ್ರದ್ದು ಚೇಂಜ್ ಚಪ್ಪಾಳೆ ಅಲ್ಲ, ನೀವು ಡ್ರೆಸ್ ಚೇಂಜ್ ಮಾಡಿ ಬಂದಾಯ್ತು. ಅದೊಂದು ಇರ್ಲಿ ಅಲ್ಲ, ಉಪ್ಪಡದ ಅವಳು ಒಪ್ಪಡದ ಅಂದ್ ಎಂಕುಲ ಕಡೆ ಜಂಜಿ ಡ್ರೆಸ್ ಇರಲ್ಲ ಸುಮಾರ್ದಾಗ್ಲೆ ಗುರ್ತಾಯ್ಜಿ ಅಪ್ಪಗೆ ಬೇತೆ ಆಂಕರ್ ಇತ್ತೆ ಬೇತೆ ಆಂಕರ್ ಎಂದೆಂದರ ಅಂದ್ ಐಕೆ ವೇದಿಕೆ ಕೆಡವನ್ ಐಕಿ ಇರ್ ಕೂಡ ಬನ್ನಿ ಆತ ಸೌಜನ್ಯ, ನಾನು ಸೌಜನ್ಯವಾಗಿ ಮಾತಾಡ್ತಾ ಇದ್ದೇನೆ ಎಂದು ಭಯಂಕರ ಸರುಲಿರು ಪೊಣ್ಣುಲ್ ಕೆಂಚ ಬಾತಿರಲ್ಲ ಪಾಸ್ ಹಾಕೊಂಡ. ಓಕೆ, ಒಂದು ಅದ್ಭುತವಾದ ಅದ್ದೂರಿ ವೇದಿಕೆ. ಈ ವೇದಿಕೆಗೆ ಎಲ್ಲವೂ ಬಂದಾಯ್ತು ಸೌಜನ್ಯ ಹೇಳಿದಾಗೆ. ಓಕೆ, ಇನ್ನು ಮುಂದಕ್ಕೆ ನಮ್ಮ ತುಳುನಾಡಿನ ಆಚಾರ ವಿಚಾರ ಪರಂಪರೆ ಇರುವಂಥ ಬೇರೆ ಬೇರೆ ನೃತ್ಯ ಪ್ರಕಾರಗಳನ್ನು ವೇದಿಕೆಗೆ ತರುವಂಥ ಪ್ರಯತ್ನ ಬಹಳಷ್ಟು ಸಾರ್ಥಕವಾಗಿ ಯಶಸ್ವಿಯಾಗಿದೆ. ಮುಂದಕ್ಕೆ ಒಬ್ಬ ಅದ್ಭುತ ಕಲಾವಿದನನ್ನ ಈ ವೇದಿಕೆಗೆ ನಾವು ಪರಿಚಯ ಮಾಡ್ತಾ ಇದ್ದೇವೆ. ಓಕೆ, ಈ ಕಲಾವಿದ ಯಾರು ಅಂತ ಹೇಳಿದ್ರೆ, ಈ ಕಲಾವಿದನ ಬಗ್ಗೆ ಕೇಳಿದವರು ಯಾರು ಇಲ್ಲ. ಅವರು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ಪ್ರದರ್ಶನವನ್ನು ನೀಡಿ ಮೆಚ್ಚುಗೆಯನ್ನು ಪಡೆದವರು. ಅಷ್ಟೇ ಅಲ್ಲ, ಏಷ್ಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ಪ್ರದರ್ಶನವನ್ನು ನೀಡಿ ಜನಪ್ರಸಿದ್ಧಿಯನ್ನ ಪಡೆದವರು. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಎದುರಿಗೆ ತನ್ನ ಪ್ರದರ್ಶನವನ್ನು ನೀಡಿ ಮುಕ್ತ ಕಂಠದ ಪ್ರಶಂಸೆಯನ್ನ ಪಡೆದವರು. ಇನ್ನೂ ಹೆಚ್ಚಾಗಿ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರಿಂದ ಪ್ರಶಂಸೆಯನ್ನು ಪಡೆದಂತಹ ಕಲಾವಿದ. ಸಚಿನ್ ತೆಂಡೂಲ್ಕರ್, ಶಾರುಖ್ ಖಾನ್ ಎದುರಿಗೆ ತನ್ನ ಪ್ರತಿಭೆಯನ್ನು ಅನಾವರಣ ಮಾಡಿದಂತಹ ಕಲಾವಿದ. ಇದುವರೆಗೆ 36 ದೇಶದ
ವೇದಿಕೆಯಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಗೊತ್ತಾಗಿಲ್ಲ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ, ಈ ವೇದಿಕೆಯಲ್ಲಿ ಮತ್ತೊಂದು ಕಂಬಳದ ಚಿತ್ರೀಕರಣ. ವಿಲಾಸ್ ನಾಯಕ್ ಅವರು ಖಂಡಿತವಾಗಿಯೂ ಒಂದು ಕಲಾವಿದನ most ತಲೆಯಲ್ಲಿ ಏನೆಲ್ಲ talented, ಓಡುತ್ತೆ ಹೌದು. ಅನ್ನೋದನ್ನ ಯಾರೂ ಕೂಡ ಊಹೆ ಮಾಡೋಕೆ ಆಗೋದಿಲ್ಲ. ಅದರಲ್ಲಿ ವಿಲಾಸ್ ನಾಯಕ್ ಅವರು ಅಷ್ಟು ಹೊತ್ತು ವೇದಿಕೆಯಲ್ಲಿ ಇದ್ರೂ ಕೂಡ ಕೊನೆಯ ಕ್ಷಣದವರೆಗೂ ಕೂಡ ಅವರು ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ, ಈ ಕಲಾಕೃತಿ ಯಾವ ರೀತಿ ರೂಪುಗೊಳ್ಬೋದು ಅಂತ ಯಾರಿಗೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿಲಾಸ್ ನಾಯಕ್ ಅವರು ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಅತಿ ಬೇಡಿಕೆಯ ಆರ್ಟಿಸ್ಟ್. ಒಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು ವಿಲಾಸ್ ನಾಯಕ್ ಇವರಿಗೆ. ಹಾಗೆ ಇದರ ಹಿಂದೆ ಒಂದು ಕತೆ ಇರುತ್ತೆ 101%. ಸೊ ಹಾಗಾಗಿ ಅವರ ಮಾತಲ್ಲಿ ಅದನ್ನು ಕೇಳೋಣ. ಮಾತೆರೆಗಳ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಕಂಬಳ ಆಗ್ತಿರುವಂತಹ ಒಂದು ವಿಷಯ. ಇದರ ಹಿಂದೆ ವಿಶೇಷವಾದ ಏನು ಕತೆ ಅಂತ ಹೇಳಿಲ್ಲ, ಬಟ್ ಏನು ಅಂತ ಹೇಳಿದರೆ ಆ ಚೈಲ್ಡ್ಹುಡ್ ಮೆಮೊರೀಸ್ ಅನ್ನುವಂಥದ್ದು ನಮ್ಮೆಲ್ಲರಲ್ಲೂ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಭಾರತ ಅನ್ನುವಂಥದ್ದು ವಿಶಾಲವಾದ ದೇಶ, ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಏನೋ ವಿಶೇಷವಾದ ಸಾಂಪ್ರದಾಯಿಕ ಕಲೆ ಇರುತ್ತೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಅದನ್ನು ನೋಡಿರ್ತೇವೆ, ಅದು ನಮ್ಮ ಮನಸ್ಸಾರೆ ಯಾವತ್ತಿಗೂ ಹಾಗೆ ಇರ್ತದೆ. ಸೊ ನನಗೆ ಕೂಡ ಹಾಗೆ, ಮಂಗಳೂರಿನಲ್ಲಿ ಹುಟ್ಟು ಬೆಳೆದವನಿಗೆ ಕಂಬಳ, ಕೊರದಕಟ್ಟ, ಯಕ್ಷಗಾನ, ಭೂತಕೋಲ ಇದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಮೂಡಿ ಬಂದಂತಹ ಸಂಪ್ರದಾಯಗಳು. ಸೊ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದೇನೆ. ಬಟ್ ಕಂಬಳ ಮತ್ತು ನನ್ನ ಸ್ಪೀಡ್ ಪೇಂಟಿಂಗಲ್ಲಿ ಒಂದು ಸಾಮ್ಯತೆ ಇದೆ. ಏನು ಅಂತ ಹೇಳಿದರೆ, ಕಂಬಳದಲ್ಲಿ ಕೂಡ ಈಗ ನೀವು ನೋಡಿರ್ಬೋದು ಎಷ್ಟು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ವೇಗ, ಸ್ಪೀಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಆ ಎಜಿಲಿಟಿ ಅನ್ನುವಂಥದ್ದು. ಸೊ ನನಗೆ ಪೇಂಟಿಂಗಲ್ಲಿ ಕೂಡ ಸ್ಪೀಡ್ ಪೇಂಟಿಂಗ್ ಮಾಡುವಾಗ ಆ ವೇಗ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಟ್ಸ್ ಅನ್ ಇನ್ಸ್ಪಿರೇಷನ್ ಆ್ಯಕ್ಚುಲಿ. ಕಂಬಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂಥ ನಮ್ಮ ಹೀರೋಗಳು ಎಲ್ಲ ಕೋಣಗಳು, ಅದೇ ರೀತಿ ಅದರ ಮಾಲೀಕರು, ಅವರೆಲ್ಲ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಬಹುಶಃ ಕರಾವಳಿ ಜಿಲ್ಲೆಯವರು ಕಲೆಯಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ, ಬಹುಶಃ ನಾವು ಬೆಳೆಯುವ ಇಡೀ ಹಂತದಲ್ಲಿ ಅಂತಹ ಕಲೆಯನ್ನು, ಅಂತಹ ವೈವಿಧ್ಯತೆಯನ್ನು ನೋಡಿಕೊಂಡು ಬೆಳಿತೀವಿ. ಇದರಿಂದಾಗಿ ನಮ್ಮಲ್ಲಿ ಆ ಕಲೆ ಮೊದಲಿಗೆ ಒಳಗೆ ಬರೋದು ಅಂತ ನಾನು ಅನ್ಕೊಳ್ತೀನಿ. ಐ ಥಿಂಕ್ ಅದು ಕೂಡ ನಿಮಗೊಂದು ಇನ್ಸ್ಪಿರೇಷನ್. ಥ್ಯಾಂಕ್ ಯು ವೆರಿ ಮಚ್. Thank you. ಇಡೀ ಕಲಾ ಸದರಿ ಎಲ್ಲರೂ ಕೂಡ ಜೋರಾದ ಚಪ್ಪಾಳಿನ ತಡಬೇಕು ವಿಲಾಸ್ ನಾಯಕ್ ಇವರಿಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಕಲಾಕೃತಿ ವೇದಿಕೆಯಲ್ಲಿ ಮೂಡಿ ಬರ್ಲಿಕ್ಕಿದೆ. ಇನ್ನೊಂದು ಕಲಾಕೃತಿಯ ಜೊತೆಗೆ ಮತ್ತೊಮ್ಮೆ ವೇದಿಕೆಗೆ ಬರ್ಲಿಕ್ಕಿದ್ದಾರೆ. ಇತ್ತೆ ಎಕಡೆ నుంచి ಕನ್ನಡ ಪಾತ್ರ ಒಂದಿಲ್ಲ, ತುಳು ಪಾತ್ರನಾಗ ಸುಮಾರು ಜನ ಖುಷಿ ಒಂದುಂಡು. ತುಳು ಪಾತ್ರೆ ಪೆಟ್ಟಿಗೆ ಒಂಜಿ ಬೊಬ್ಬೆಕೇನೋಂಡು ಏತು ಪೊರ್ಲು ನಮ್ಮ ತುಳುವ ಭಾಷೆ ಸಾರ ಹೆಸರದ ತಾಮರೆ ಪಂಡಿ ಬಾಯ್ಡು ಕೇಂಡಿ ಕೆಬಿಟು ಊರ್ಕರಡು ಅಮೃತದ ನೊರೆ ಅಂಚಿನೊಂಜಿ ಬಾರಿ ಪ್ರಾಚೀನವಾಯಿನಂಚಿನ ನಮ್ಮ ಭಾಷೆ ತುಳು ಭಾಷೆ ಎಂದು ಬಂಡಿ ಬೊಕ್ಕ ತುಳು ನಾಟಕಲ ಆತೆ ಫೇಮಸ್. ಎಲ್ಲಿಯಡ್ದಿಂಚಿ ದೇವದಾಸ್ ಕಾಪಿಕಾಡ್ ಅದು ಪಡು, ಆತನ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಸರ್ ಅದು ಪಡು, ಅರವಿಂದ್ ಬೋಳಾರ್ ಅದು ಪಡು, ಭೋಜರಾಜ್ ವಾಮಂಜೂರ್ ಅದು ಪಡು. ಆತನ ಇಡೀ ನಾಟಕ ಅಂಚಿನ ಸಿನಿಮಾ ರಂಗನ ಒಂಜಿ ಮಲ್ಲ ಮಟ್ಟಕ್ಕೆ ದೆಡ್ತ ದೀನ ಅಂಚಿನ KN ಟೈಲರ್ ಸರ್ ಅದು ಪಡಿ. ಮಕ್ಳಿನ ಮಾತಲ್ಲಿ ನೆನಪು ಮಂತೊಂದು ಬಲೆ ಒಂಚೂರು ತೆಲಿಪುಗತೆ ರೆಡಿಯಾ, ಜೋರ್ ತೆಲಿಪೊಡು, ಆ ತೆಲಿಕೆ ಇಡೀ ಊರುಕ್ಕೆ ನೋಡು. ಒರ ಜೋರ್ದ ತಾಟಿ ಬರಡು ಉಮೇಶ್ ಮಿಜಾರ್ ಬೊಕ್ಕ ತಂಡಗ ಅಕ್ಲಿನ ವೇದಿಕೆ ಎದ್ದುಕೊನಗ. ಹಲೋ 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 ಸ್ಟಾರ್ಟ್ ಶ್ರೀನಾಥ್. ಕರ್ಮುದ ಜ್ಯೂಸು ಕನ್ನಡೊಳ್ಳೆ ನೆರೆ ಬಲ್ಲಿ ಕಂಟ್ರೋಲೊತ್ತೆ ಮಲ್ತಂಡ ಜೀವ ಬುಲೆಟ್ಟೆ ಬಾಲ್ಯದ ಅಪ್ಪೆಗಿಲೆಟ್ಟೆ ಈ ನಮ್ಮನೆ ಪದ ಪಂಡದು ಪೂರ ಅಲ್ಲೇನು ಮಾನವಡು ಇಜ್ಜಿನప్పుడు ಪೂಜಲ ಆತ ಜೋರುಲ್ಲಲು ಇತ್ತೆ ಟೆಸ್ಟ್ಗೆ ಪೋಕ ಅಂದ್ ಬಂತೆ ಬಂದಾಗ ಲೇಟ್ ಆಯ್ತು ತುಲಿ ಬೆಚ್ಚವಾತಿರು ಅಲ್ಲು. ಓ ಪದ್ಮಾವತಿ ಬರ್ತಾರೆ ಇನ್ನು ಬಂಡಾರ ಓ ಬಾಯೆ ಬೇಗ ಬಲ ಏನು ಬರ್ತಾನೆ ಅಂತಿದ್ದು ಗೊತ್ತುಂಡಿರಿ ಈಗ ಬತ್ತಲ್ಲ ಒಂಜ ಚೂಲ ಭಾಷೆ ಅರ್ಥ ಅಭಿನಯಿಸಿ ಕಾಪವರನೇ ಆಡಿರಿ ಆಂಡತ್ತ ಮಲ್ಲ ಕನಕದ ಡಿಪ್ ಹೊಡೆದು ಟೆಂಪ ಬತ್ತಿಲೆ ಕಾಂಡು ಈ ರೇಂಚಿನ ಬಾಗಿಲಿ ಕನಕದ ಡಿಪ್ ಹೊಡೆದು ಮಲ್ಲ ಟೆಂಪ ಬತ್ತಿಲೆ ಕಾಂಡು ಕನಕ ಲೋಡ್ ಮಲ್ತದು ಮುಂದಿದ್ದ ಕನಕಲೋಡಾತಿನ ಬಕ ಮಲ್ಲ ಟಿಪ್ಪರ್ ಬತ್ತಿಲೆಕ ಬರ್ಪ ಮಾರೈತೆ ದಾದದ ಸಂಗತಿಂಜಿನೆ ಅಂದಪ್ಪ ಪೊಂಜೋಲ ಬಂಗ ಪೊಂಜೋಲಿ ಗೊತ್ತು ನಿಕ್ಲಿಂದ ಗೊತ್ತು ಅಂಜೋಲಿ ಆಹಾ ಈ ಒರ್ತಿಯ ಪೆದ್ದುನು ದುನಿಯಾಡ್ ಬಾಕಿದ ಪೊಂಜೋಲ್ ಪುರ ಪೆದ್ದು ಜೇರ ಅನ್ನ ಪೆತ್ತಂಜಿನ ಕುರು ರಡೇ ಜನ ಏರಿ ಜಯಲಾಲ್ ತಲಮ ಮತ ಬೇನಾಡ್ಚಿಲ್ಲ ದೇ ಓ ಕಂಡೇನಿ ಹಾ
ಇರೇಕ್ ಏರ್ ಪೆಜ್ಜಿ ಇರೇಕ್ ತಾನೆ ಇನ್ನ ಬೊಡಿದಿ ಪೆತ್ತು ಅಲ್ಲತಿ ಪೆದ್ದೋಡೆ ಕಾಲಿ ಬೆದ್ದು ನತ್ತು ಬಕ ನೂದು ಬೆದ್ದೋಡು ಶತಕ ಬಾಡೋಡು ತಾನೆ ಸಾಧನೆ ಮಲ್ಪೋಡು ನಮ್ಮ ಇಂಚಿನಿ ಪಾತಿಯರ್ವಳ ಅಲ್ಲ ಪೋಯ್ ಪೆದ್ದುಗ ಓಡಿ ಬೆದ್ದುಗ ಆತಾತ ಟೆಸ್ಟ್ ಹೋಯ್ ಬಲ ಎಂಕ್ಲೆಗ್ ಬರ್ಪಿನ ಬಂಜಿ ಉಂಡತಿ ಹಾ. ನಿಕ್ಲಿಗ್ ಆನುಲೆಗ್ ಬೈದುಡು ಅಪ್ಪ ಗೊತ್ತಾತು ಎಂಕ್ಲೆಗ್ ಎಂಕ್ಲೆಗ್ ಬಿನಿ ಬಂಜಿ ಬೈತನ ಸಂಗತಿ ಬೈತೆತ್ತಂಡು ಹೆಚ್ಚಿರಿ ಪಾರ್ಪೋದು ಲೀಡಿಗೋಸ ಅಂತ ಪೆದ್ದು ಬುಲೆಟ್ ಬರ್ಪುಜ ಡಗ್ 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 ಹಾಕಿದ ಆನುಲೆ ಪೂರ ಬೆಚ್ಚೋಡು ನಮ್ಮ ಪೆದ್ದು ಬರ್ತೀನವ ಬಯ್ಯಾಡ ಕಬಡ್ಡಿ ಉಂಡ ಬರ್ಪೆ ಬರ್ಪೆ ಆತ್ ಕೆಪಾಸಿಟಿ ಅಂದ ಈರು ಪೆದ್ದದು ಕಬಡ್ಡಿ ಗೊಬ್ಬುದು ಮಾತಿನಗ್ಲ ವಿಶ್ವಾಸ ಬರ್ಪಾರ ಅಂತ ಬರ್ತೀನಿ ಅವ್ಲು ಆಸ್ಪತ್ರೆ ಬಾಲೆ ಈ ನಮ್ಮೇಲೆ ತೊಂಬರ್ಪೇನೆ ಇಲ್ಲ ಓ ಬಾಲ್ಯದ ನೆನಪೇಜಿ ಮಾರೆ ಯಾನೇನುಂದಾದ పెద్దును బరిపిని గొబ్బునుందు ఆ బాలే ఉండతా బక బాలే బరపండు ఇంచా డాక్టర్ వాట్సాప్ గడపడు ಇತ್ತ ತಂತ್ರಜ್ಞಾನ ಬುಲೆದು ಎಂಚಿನ ಚಂದ್ರಲೋಕ ಶುಕ್ರಗ್ರಹ ಪೋತೆರಿಗೆ ಒಂದುವಲ್ನ ಸಂಗತಿಯ ಅಂದ ಹೆಚ್ಚಿನ ಮರಲ ಮಾತೇರ್ಯ ಹೆಚ್ಚಿನ ಮರಲ ಬಾಲೆ ಪೇದದ ಅಡೆಗೆ ಬಿಡ್ಪುಡ ಬಕ ಹೋಯ್ತೊಂದು ಬರ್ಪುಜ ಇಲ್ಲಡೆ ಅಂದೆ ಹೆಚ್ಚಿನ ಹೋಯ್ತೊಂದು ಬರ್ರೆ ಅವ್ರ ಅಕ್ಕಸೇನೆ ಹೋಯ್ತೊಂದು ಬರ್ರೆ ಆತ ಮೆಲ್ಲ ನಡಪಂದು ಬರ್ಪುಜ ಬಾಲೆನ ಬಿಡ್ಪಾನ ಅಂದೆ ಹೋಯ್ ಪೆದ್ದಗ ಈರೋಡೆ ಪೆದ್ದುನು ಪೆದ್ದುನು ಯಾನ್ ಮಾತ್ರ ಅಂಜೋ ಬಿಂಗಿರೇ ಪಾತಿರ್ನು ಸರಿ ದಿ ದಾದಿ ಗೊತ್ತುಂಡಿ ತಾನೆ ಬಂಜಿ ನಕ್ಲ ಆಸೆನುಂಡತಿ ಅಂದೆ ಕಂಡನೆರ್ಲು ನಡಪೋಡ ಬುಡ್ಚ ಅಂದಪ್ಪ ನಿನ್ನ ಪ್ರತಿಯೊಂದು ಕಂಡನೆರ್ಲಿಗೆ ಅಂತ ಒಂದು ಬೈದಿನ ಕಂಡನೆರ್ಲ ಯಾನು ಪ್ರತಿ ಒಂಜಿ ಮದ್ಮೇತಿನ ಕಂಡನೆರ್ಲಿಗೆ ದಾದ ಬನ್ಪೆ ಪನ್ನಗ ಅಕಲ್ನ ಅಕಲ್ನ ಬೊಡೆದಿಗದಲ್ಲ ಆಸೆ ಎತ್ತಿ ನಾವೇ ನಡಪಲೆ ಅತ್ತೆ ನಿಕಲು ವಾ ಕರ್ಮ ಮದ್ಮೇತಿನಿ ನಿಕಲು ವಾಲೆ ಖರ್ಚು ಮಲ್ಪಾರ ಐಕ್ ಖರ್ಚು ಮಲ್ಪಾರ ನೆಕ್ ಖರ್ಚು ಮಲ್ಪಾರ ಒಂಜಿ ಬೊಡೆದಿನ ಆಸೆ ನಡಪೇರ್ ತೇಜಿಂದಂಡ ಹೆಚ್ಚಿ ಕಂಡನೆ ವಾನ ಮುಂದೆ ಕಂಡನೆ ವಾತಿಗ ಬೆಚ್ಚ ದಾಳವಲ್ಲಿ ನಿಕಿತೆ ಆಸೆ ಉಂಡ ಅಂದಿ ಯಾನ್ ನಡಪವ ಜನ ಅಂದಿ ಅವಾಗ ನಿಕ ಸುರುಕೆ ಬಂದ್ರೆ ಸನ್ನಿ ಇದ್ದ ಬಂಡತಿ ನಡಪವೆ ಆಸೆ ನಡಪು ನಾಯಿ ಆಂಡ್ ಆಸೆ ನಡಪದ ಆಂಡ್ ಬೊಡೆದಿ ಖುಷಿ ಆಂಡ್ ಆಸೆ ನಡಪೋನ ಅಂಚನ ಅಯ್ಯೋ ದೇವಿರಿ ಆಸೆ ನಡಪೋನ ಅಂಚತ್ತಿ ತುಲೆ ಬಂಜಿ ನಕ್ಲೆ ಗುಂಡತಿ ಒಂಜಿ ತೂಪಿನ ಆಸೆ ಒಂಜಿ ತಿಂಪಿನ ಆಸೆ ಒಂಜಿ ಕೇನ್ನ ಸಮ ತಿಪ್ಪುಡು ಗೊತ್ತುಂಡಿ ಈ ಸಂದರ್ಭ ನಿಕ್ಕಿಂಚಿನ ಬಂತ ಆಸೆಲ್ ಬಂದಾಗ ಈ ಕುಂಟ ಕುದ್ಯ ಕಂಡನಿಗೆ ನಡಪರೆ ಸಾಧ್ಯ ಇಜ್ಜಿ ನಿಕ್ಕೊಂಜಿ ಏರ್ಟೆಲ್ ಟವರ್ದ ಮಿತ್ತಬಹುದು ಇಡೀ ಕಂಬುಲನ್ನು ಬೆಂಗಳೂರು ಕಂಬುಲನ್ನು ತೂಕಂದ ಅಪ್ಪನ ಕಡಪುಡ್ನೆ ಒಂಜಿ ನಡು ರಾತ್ರಿ ಟೈಟ್ ದ ಜೀನ್ಸ್ ಪ್ಯಾಂಟ್ ಈ ಸಂದರ್ಭ ಟೈಟ್ ಜೀನ್ಸ್ ಪ್ಯಾಂಟ್ ಪಾಡ್ದು ಬುಲೆಟ್ ಪೋಕಂದ ಆಸೆ ಅಪ್ಪನ ಕಡಪುಡ್ನ ಅಯ್ಯೋ ದೇವಿರಿ ಅಪ್ಪರ ಸಾಧ್ಯ ಜಿ ಅವ ಅದಕ್ಕೇನು ಜಾನ್ ಭಗವತೆ ಅಂದಿ ಈ ಆರ್ಕೆಸ್ಟ್ರಾ ಪದ್ಯ ಪನ್ಪುನಾರತಿ ಏಪಲ ನಿಕ್ ಪದ್ಯ ಪಡದೆ ಪೋಪಿನತೆ ಯಾನ ಯಾನಪ್ಪ ಜೊತೆ ತಿಪ್ಪು ಜನ ಯಾನ ಬುಕ್ಕೇರಿ ಕಂದೋಡಿಗೆ ಪದ್ಯ ಅಂತಿನ ಅಂದೆ ಅಂದಿ ಅವ ಮತ ಸೈಯಡ್ ಎಂಕ್ ಕೀನಿ ಉಂಡತಿ ಇನ್ನ ಬಾಯ್ಡಿ ಪದ್ಯಕ್ಕೆ ನೋಡು ಅವ್ ಬಾಯ್ಡ ತಂದೆ ಬೇತೆ ಕಡಿಟ್ಟು ಪಟ್ಟಿರ ಅಪ್ಪುಜಿ ಇತನಿಕ್ಕೆ ಎನ್ನ ಬೊಡೆದಿಗೆ ನಿಕ್ಕಿ ದಾದಾತನ ಬಣ್ಣ ಕೊಂಚ ಪದ್ಯದ ಆಸೆ ಪುಟ್ಟದು ಅವಳ ಕಂಡನಿ ಯಾನೇ ಪನೊಡುಂಡು ಪದ್ಯ ಪನ್ಪಿನಾತ ಸುಲಭದ ವಿಷಯ ಖಾಲಿ ಪದ್ಯ ಪನ್ಪಿನತ್ತು ಐಕೊಂಜಿ ಪ್ಲಾಟ್ಫಾರ್ಮ್ ಉಂಡು ಒಂಜಿ ತಲ ಕಟ್ಟು ಬಂದುಂಡು ಐದಕ್ಕ ಪದ್ಯ ಮುಂದುವರಿಯೋದು ಹೋಗುಂಡು ಅಂದಿ ಅಂತೆ ಅಂದಿಕ್ಕೆ ಪಂಡು ಬರ್ಪೆ ರೆಡಿ ಲತ್ತ ಸದರಿ ನನ್ನ ನನ್ನ ಒಂದು ಆಗುಂಬೆ ಸದರಿನ ಒಂದು ಚಾರ್ ಮಾಡಿ ಸದರಿನ ಒಂದು ಒಂದು ಗೊತ್ತಿಲ್ಲ ಒಂದು ತಲಗಟ್ಟಿ ನನ್ನ ಪದ್ಯ ಅರಿಪಾಡುದೆ ಅರಿಯಪ್ಪೆ ಗಂಜಿಗೆ ಅರಿಪಾಡುದೆ ಅರಿಯಪ್ಪೆ ಗಂಜಿಗೆ ಅರಿಪಾಡುದೆ ಅರಿಪಾಡುದೆ ಅರಿಯಪ್ಪೆ ಅರಿಯಪ್ಪೆ ಅರಿಪಾಟ ಮಾತ್ರ ಬೇತಿ ದಾಲಿಚ್ಚೋಡು ಅರಿಪಾಡ್ದಿನಿ ಮಾತ್ರ ನನ್ನ ಊರು ಕಡ್ದು ಕಾಪಿಡ್ರೆ ದುಂಬೆ ಕಾಪಿಡಿಯಾ ಐಕೆ ಬನ್ಪಿನಿ ಏಪಲ ಪ್ರತಿಭಾ ಪ್ರದರ್ಶನ ಬೊಡೆದಿನ ಎದುರು ಕಂಡ ನೆರಳು ಮಲ್ಪೆರೆ ಬಲ್ಲಿ ಐನ್ ಪೈಸದ ಬಿಲದಿ ಕುಜಿ ಬನ್ಪಿನಿ ಐಕೆ ಪಂಡ ನಂಬಯ ಮುರನಂಜಿ ವಿಶ್ವನಾಥ್ ತೇರು ಬನ್ಪಿನ ಇರತ್ತೇರು ಆರೊಂಜಿ ಲೇಪಡದೊಂಜಿ ಪ್ರೋಗ್ರಾಮ್ ಮಲ್ತೇರು ಐಟೊಂಜಿ ಯಾನೊಂಜಿ ಪದ್ಯ ಬಂತಿ ಎಂಚಿನ ಜನ ಸೇರ್ದಿತ್ತಿನ ಗೊತ್ತುಂಡ ಅಂದಿ 9,000 ಜನ ಸೇರ್ದಿತ್ತಿನ ಅವು ಅವಳ ಪದ್ಯವಂತಿನ ಪದ್ಯ ಹೋಗುತ್ತ ತುಳುನಾಡದ ಒಂಜಿ ಕ್ರೀಡೆನು ಒಂಜಿ ಲಿರಿಕ್ಸ್ ಬಾರಿದ್ಯಾನ ಪಂತಿನಂಚಿನ ಪದ್ಯ ಆ ಪದ್ಯ ಕೇಂದ್ರನತ್ತ 9,000 ಜನ ಎತ್ತೇರು 9,000 ಜನ ಗೇಟ್ ದಡೆ ಹೋದು ಹಿಂಗೆ ಏಪ ಬರ್ಪೆ ಯಾನು ಏಪ ಬರ್ಪೆ ಅಂತ ಕಾತು ಕುಲ್ದಿತ್ತೇನೆ ಅವನಿಗೆ ಈ ಪದ್ಯಗೆ ಏನ ಗೊತ್ತಾಗ್ಬಿಡು ಪನ್ಪೆ ಕೋರಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಬಾಲಿನ ಮಾಲೆ
ಕೋರಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಬಾಲಿನ ಮಾಲೆ ಯಾರಿಗೆ ಗೆಲೆಂದು ಇನಿ ಯಾರಿಗೆ ಸೋಲೆಂದು ಯಾರಿಗೆ ಗೆಲೆಂದು ಇನಿ ಯಾರಿಗೆ ಸೋಲೆಂದು ಅನ್ನ ಮೆಗ್ಗೆ ಮೆಗ್ಗೆ ಫಲೈ ಕಲಪತಿ ಕೂತಿರಲು ಪುಟಾಣಿ ಜೋಕುಲು ಬಟಾಣಿ ತಿನ್ನುತ್ತ ಕ್ಯಾಂಕು ಎನ್ನುತ್ತಿರಲು ಅಂಕಲ್ ಅಂಕಲ್ ನಿಕ್ಕ ಸರ್ ಮಾಡ್ತಾರೆ ಗೋಣಿಡು ಬಚ್ಚೆ ಮಾರ್ ಇತ್ತೆ ಗೊತ್ತಾಂಡ ಪಿದೆ ಇದಾಯಿ ಜನ ಕಾತ್ಕುಲ್ದಿನಿಂದವೆ ಇಜ್ಜಪ್ಪ ಒವ್ವೇ ಕಂಡ ನೆರಳು ಪ್ರತಿಭಾ ಪ್ರದರ್ಶನ ಬಡ್ದಿ ನೆರಳು ಮಕ್ಕಳಂಗ ಐನು ಪೈಸದ ಬೆಲೆ ಕೊರ್ಪುಜರು ಪದ್ಯ ಕಟ್ಟು ಪೋಯ್ ಪೆದ್ದಗ ಎಂಜಿನೀರ್ ಟೆಸ್ಟ್ ಪೋಯ್ ಅಮ್ಮತ ಸೈಯಡ್ ಎನ್ನ ಬಾಯ್ಕಿಗೆ ದಿನ ಆತನತಿ ದಿನ ಚೇಂಜ್ ಮಲ್ಪು ಪ್ರತಿ ಒಂಜಿ ದೇಶದ ಬಾಲೆ ಪಾಪ ಆ ಒಂಜಿ ಅಪ್ಪೆನ ಒಂಜಿ ಬಾಯ್ಕೆ ಅಂತೂ ಏರ ತಿಕ್ಕುನೇಜ್ಜಿ ಆ ಕಟ್ಟನ್ನು ನಮ್ಮ ಚೇಂಜ್ ಮಲ್ಪಡು ದನ ಜಾತ್ರೆಗೆ ದಳ ದಿನ ದಿನ ತಾತ ಬಾಯ್ಕೆ ದಿನ ಚೇಂಜ್ ಮಲ್ಪು ಹೆಂಗಿತ್ತೆ ಬಾಯ್ಕೆಜ್ಜಿ ಈ ಬಾಲೆ ಪೆದ್ದೋಡು ಬಾಲೆ ಪೆದ್ದಿದ್ರೆ ಶಾಲೆ ಪೋಪೆ ಬಾಲೆ ಶಾಲೆ ಪೋದು ಮಿಟ್ಟಿಟ್ಟು ದಸರಾ ರಜೆ ಬಣ್ಣ ತಿಕ್ಕೊಂಡು ಆ ಟೈಮ್ ಬಾಯ್ಕೆ ದೀಕ ಹೌದಾ ಹೀಗೆ ಬಣ್ಣಗ ಅಪ್ಪಗ ಬಾಲೆಗ್ ಅಪ್ಪೆನ ಬಾಯ್ಕೆ ಅಂತೂ ಏರ ತಿಕ್ಕೊಂಡು ಆ ತತ್ತದ ನಂಗೊಂತ ಫಾಯ್ದ ಉಂಟು ದಾದ ಗೊತ್ತುಂಡ ಒಂಜಿ ವೇಳೆ ನಮ್ಮ ದುಂಬೆ ನಮ್ಮ ಬಾಯ್ಕೆ ಮಲ್ಪು ಅಂದೆನಗ ಯಾನು ಬಂಗ ಬತ್ತದ ಬೆಂದು ಪಾರ್ದು ನಿಕ್ಕೊಂಚೂರು ಬಾಯ್ಕೆಗಿಂದ ಬಲಸುವೆ ಜನಕ್ಕಲು ಬಣ್ಣಗ ಹಾಕಲ್ ಎದುರು ಶೋ ಮಲ್ಪೆರೆ ತೋಜೋಡತ್ತ ಭಕ್ಷ ಭೋಜ್ಯೋಳು ಪುರ ತೋಜೋಡತ್ತ ಅದಕ್ಕೆ ಬೋಡದ ಬಲಸುವೆ ನಿಕ್ ತಿಂದು ಜಾಸ್ತಿ ಹಾಕೊಂಡು ದಾದ ದಾದ ಅಲ್ಪ ಯಾನು ಊರ್ದಕ್ಲೆ ಪಟ್ಟುನು ಹಾಕಲ್ಲ ಅಮ್ಮೆ ನಾನು ಆತ್ಯ ಎನ್ನ ಕಾಸರು ತಿನ್ನಂದಿ ಸಾದಿ ಹೋರೆ ಹಾಕಲು ಅವೇ ಬೊಕ್ಕ ಬೊಕ್ಕ ನಿಕ್ ಬಾಯ್ಕೆ ಮಾತ್ರ ದಾನೆ ಹಾಕೊಂಡು ಮನೆಗೆ ಯಾ ನಿಕ್ ದಿಂಜ ಬಲಸುವೆ ಈ ತಿನ್ಪ ಒರಿ ಉಂಟು ಏರೆ ಗೊರಪ ಬಾಲೆಗ್ಲಿ ಇರೇಗ್ಲ ಆತ ಎನ್ನ ಕಾಸು ಎನ್ನನೇ ಬಂಜಿ ಬೋಪಿನ ಎನ್ನನೇ ಬಾಲೆದ ಬಂಜಿ ಬೋಪಿನ ಅವು ಬಾಯ್ದ ಐಡ್ ಧ್ಯಾನೊಂಜಿ ಐಡಿ ಪನ್ ಪಂಚನೆ ಮಲ್ಪುಗನಿ ಮನೆಗೆ ಆಯ್ಗ ಮದ್ನೆ ಮಲ್ತಿನ ಬೊಕ್ಕ ಆಯನ ಬೊಡಿದಿಗ್ಲಿ ಎಂಕ್ಲ ಒಟ್ಟಿಗೆ ಬಾಯ್ಕೆ ಪಂಡೆಂಚ ಒಂದು ಎಂಕ್ ಗೊತ್ತಿದ್ದ ಸೂಪರ್ ಐಡಿಯಾ ಮಂಡೆಗಿರ್ನ ಅತ್ತಿಗೆ ಗಂಡನ್ ಮೆನ್ ತೋಪುಜಿ ಇದು ಬಾಯ್ ಕ್ಯಾಪಿನ ಏಪಯಿ ಬಂಜಿಡ್ ಬಾಲಿಪ್ಪುನಗ ಮಾತ್ರ ಬಾಯ್ ಕ್ಯಾಪಿನ್ ಬಾಲೆ ತಿರ್ಚುಪ್ಪುನಗ ಸರಿ ಬಾಯ್ಕೆ ಬಾಯ್ಕೆ ಸರಿ ಬಾಯ್ಕೆ ಬಾಯ್ಕೆ ಪಂಡಾಯ್ಜಿ ದಿ ಎನ್ನ ಬಾಯ್ಕೆ ಗುಂಡತಿ ಎನ್ನ ಮೈಲ ಮಂಡದ ಮಾತ ಪುಂಜು ನಕ್ಲು ಬರ್ಪೇರು ಮೈಲ ಮಂಡಲದ ಹಾಕೊಲ್ ನಮ್ಮ ಬಾಯ್ಕೆ ಬರ್ಪೇರ ಪೂರ ಎಲಿ ಪಾಸನ ಕೊಡ್ತೀಯನ್ ಕೆರ್ಚ ಮೈಲ ಮಂಡಲನು ದಾನೆ ನಮ್ಮ ಬಂಗೋಡುಪ್ಪನಗನೆ ಮೈಲ ಮಂಡಲ ಬರೋಡು ಅಂದ ಮರಳು ಬೇತಿರಲ್ಲ ಜಾಗ್ರತೆ ಬತ್ತಂದ ಆಕ್ಲೇನು ಮಕ್ಳೇನು ಏರಿಯಾಗೆಲ್ಲ ಬಾಯ್ಕೆ ಎಲ್ಲ ಪೆರಜ್ಜಿ ಗೊತ್ತಾಂಡತ ಬಾಯ್ಕೆ ಇನ್ನೊಂದು ಕೋಡಿ ಮುಲೇಡು ಕುಲ್ಲ ಅವನು ರಡ್ಡು ಪುಂಡಿ ಒಂಜಿ ದೊಂದಿ ಬಾಯ್ಕೆ ಅಂದ ಪುಂಡಿಲ ತೊಂದಿಲನ ಎಲ್ಲಂಜಿ ಗೊಟ್ಟ ಕಾಪರತಿ ಆನಿ ಉಲೈ ಲೆಪ್ಪು ನನಿ ಮಲಮಲ್ಲ ಪುಂಡಿ ಮಲ್ತೀಪಿ ಅವಿ ಅದ ನಿಕ್ಕಿತ ಮರುಬಲ್ ಮಲ್ಲದ ಒಂದು ಆವಡುಂದ ಅಂದ ಬಕ ಇಂಚಿನ ಗೊತ್ತುಂಡಿ ಎನ್ನ ಬಾಯ್ಕೆ ನುಂಡತಿ ಈ ರೋಲ್ ದೀಪಿನಿ ಪಲ್ಲೆ ಎನ್ನ ಬಾಯ್ಕೆ ನೀರ್ ರೋಲ್ ದೀಪಾರಂದ ಪಲ್ಲೆ ನಮ್ಮ ಇಲ್ಲಿ ಅತಿ ಹೌದು ಮಹಿಳಾ ಮಂಡಲ ಮಾತ ಪುಂಜ ನಕ್ಕಲ ಬರ್ಪೀರ್ ನಿನ್ನ ಸೀಮಂತ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಚಿಕ್ಕ ಮನೆಯಲ್ಲಿ ಇರುವುದಕ್ಕಿಂತ ದೊಡ್ಡ ಯಾವ್ದಾದ್ರು ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ಯಾಕಂದ್ರೆ ಅಲ್ಲಿ ಅದು ಒಂದು ದೊಡ್ಡ ಬೆಂಗಳೂರಲ್ಲಿ ಒಂದು ಮೈದಾನ ಇದೆ ಆ ಮೈದಾನದಲ್ಲಿ ನಿನ್ನ ಸೀಮಂತವನ್ನು ಇಡುವುದು ಇಲ್ಲಿಂದ ನಿನ್ನ ಮನೆಯಿಂದ ನಿನ್ನ ಕೊಂಬು ವಾದ್ಯ ಗರ್ನಲ್ಗಳೊಂದಿಗೆ ನಿನ್ನೊಂದು ಟಿಪ್ಪರ್ನ ಬಾನೆಟ್ನ ಮೇಲೆ ಸರ್ವಾಲಂಕಾರ ಭೂಷಿತಲಾಗಿ ಕೂತ್ಕೊಳಿಸುವುದು ಇಲ್ಲೊಂದು ಕಿರೀಟ ಇಲ್ಲಿ 4 ಕೈ ಇಲ್ಲಿ 4 ಕೈ ಎಕ್ಸ್ಟ್ರಾ ಆ ಕೈಯಲ್ಲಿ ಕತ್ತಿ ಕೊಟ್ಟು ಉರುವನೆ ಬರ್ಚನೆ ಪಿಕ್ಕಾಸ್ಗಳನ್ನು ಕೊಡಲಾಗುವುದು ಅಲ್ಲಿಂದ ಇಲ್ಲಿಂದ ನಿನ್ನನ್ನು ಕರ್ಕೊಂಡೋಗಿ ಅಲ್ಲಿ ನಿನ್ನನ್ನು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಆಯ್ತಾ ಅದಕ್ಕಿಂತ ಮುಂಚೆ ಒಂದು ಜನವಾಹಿನಿಗೆ ಒಂದು ಆಡ್ ಬೇಕಲ್ಲ ಒಂದು ಆಡ್ ಇದೇ ಬರುವ ತಾರೀಕು 7ರಂದು ಶ್ರೀ 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 ಪದ್ಮಾವತಿಯವರಿಗೆ ಸೀಮಂತ ಕಾರ್ಯಕ್ರಮ ಇರುವುದರಿಂದ ತಾವೆಲ್ಲರೂ ಜೋಕುಲು ಬಾಲೆಲು ಕಂಜಿಲು ಕೈ ಕಂಜಿಗಳು ಬಂದು ಶ್ರೀಮುನಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಬಾಯ್ಕೆಯ ಸೃಷ್ಟಿಕರ್ತನಾದಂತಹ ಮಗುವಿನ ಅಪ್ಪನನ್ನು ಕರುಣಿಸಿ ಕವರು ಕೊಟ್ಟು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವ ಅಷ್ಟೇ ಅಲ್ಲದೆ ಬಂಧುಗಳೇ ಕವರು ಕೊಟ್ಟು ಕುಯ್ಯನ ಹಾಗೆ ಮನೆಗೆ ಹೋಗ್ಬೇಕೆನ್ನುವಂತಹ ಫೀಲಿಂಗ್ ತಮಗೆ ಬರಬಾರ್ದಲ್ಲ ಅದಕ್ಕೆ ಬೇಕಾಗಿ ಇವಳ ಅಪ್ಪೆ ಸಂಗಮಕ್ಕವರಿಂದ ಕೂಚುಪುರಿ ನೃತ್ಯ ಖಾಲಿ ಅಪ್ಪೆಯನ್ನು ನಲಿಸಿ ನಾಚಿಗೆಟ್ಟಿಸ್ತಾರಂತ ಹೇಳ್ಬಾರ್ದಲ್ಲ ಅದಕ್ಕೆ ಬೇಕಾಗಿ ಇವಳ ಅಪ್ಪ ಲಿಂಗಪ್ಪಿ ಅವರಿಂದ ಕಾಟಾ ಬದಂ ಇದನ್ನೆಲ್ಲ ಧರ್ಮಾರ್ಥವಾಗಿ ವೀಕ್ಷಿಸಬಹುದು ಬಂಧುಗಳೇ ಅಂದ ಈರ್ ಅಕ್ಲಿನಲ್ಲಿ ಪವರ ಅಂದೆ ಈರ್ನಿಲ್ಲ ಉಲ್ಲಿರತಿ ಈರ್ನ ಅಪ್ಪೆಮ್ಮೆ ಅಕ್ಲಿಗಳ ರಡ್ಡು ಪದ್ಯ ಸೇರ್ಸಲಿ ಎನ್ನ ಇಲ್ಲ ಒಂಜಿ ಮರ್ಯಾದೆ ಇಲ್ಲಿ ನಿನ್ನ ನಾಚಿಗೆಟ್ನೆ ಇಲ್ಲ ಮದ್ಮೆದಾಗಿ ಆತಿ ನೀನು ಮನ್ನೆ ನಿತ್ಯ ಕೋಡಿ ಮೂಲೆಡು ಕುಲ್ಲ ಅವನು ರಡ್ಡು ಪುಂಡಿ ಒಂಜಿ ದೊಂದಿ ಬಾಯ್ಕ ನಮ್ಮನ್ ದಾಯಕ ಪೊಕ್ಕಡಿಜಿನ ಗಲಾಟೆ ಮಲ್ಪ ನೀ ಪೊರ್ತುಡು ಕಣಿಗೆ ಅಂದಿ ದಾದಿ ಗೊತ್ತುಂಡಿ ಬಾಯ್ಕೆ ದಾನಿ ಬಂಗಾರ ಪಡ್ನ ಕ್ರಮ ಉಂಡುಗೆ ಏರಾಯ್ ಮೂಜಿಗಾಸ್ತೆ ಮಲ್ದಿನಿ ಮಾರೈ ಸರಿ ನಿಕ್ಕೆ ಏತ್ ಕಿಲೋ ಬಂಗಾರ ಬೋಡು ಅಯ್ಯೋ ಇನ್ನ ಬಂಗಾರ ಕಂಡೆ
ಹೇಳ್ತೇನೆ ಲೀಸ್ಟ್ ಮಲ್ಪಲಿ ಎಂಕ ಕೊತ್ತಂಬರಿ ಸರ ಜೀರಿಗೆ ಸರ ಬೆಳ್ಳುಳ್ಳಿ ನೀರುಳ್ಳಿ ಇದನ್ನು ಚೆನ್ನಾಗಿ ಕೊಚ್ಚಿರಿ. ಅಲ್ಲಿ ಕುಜು ಕುಜು ಕೊದಿಯುತ್ತಿರೋ ಕುದುಪೆಗೆ ಪುಲ್ಕ ಹಾಕಿ 1/4 kg ಮಾಂಸ ತಂದು ಪುಲ್ಕ ಹಾಕಿ, ಆಮೇಲೆ ಸ್ವಲ್ಪ ಗರ್ಗಾಸಿನ ಹುಡಿ, ಆಮೇಲೆ ಮೂಗಿನ ಹುಡಿಯನ್ನು ಹಾಕಿ ಕಲಸಿರಿ. ತುಂಬಾ ಭೋಜನ ಎಂದನ ಸೀಕಾಯಿ ಚಂದ್ರ ಅಂದ ಆರಾಯನು ಅಂದ ಮರಳು ಬಾತಿರೋಲ್ಲ ನಿಕ್ಕೆ ತೆಂಜಿನ ಬಾಯ್ಕೆತ್ತ ಬಂಗಾರತ್ತ ಬಂಗಾರ ಎಂಡೊಂಜಿ ಪರ ದುಮ್ಮದ ಸೈಕಲ್ ಚೈನ್ ಉಂಡು ಅದನ್ನು ಮಂಜಲ ಪೈಂಟ್ ಹಾಕದು ನಿನ್ನ ಕೆಕ್ಕಿಲ್ ಪಾಡುವೆ ಪೋಲ ಜನಕಲಿ ಬೆಚ್ಚಾರ ಎಷ್ಟು ತೊಳೆ ಬಂಗಾರ ಆಗಿದ್ದಾನೆ ಗಂಡ. ನಮ್ಮ ಗಂಡ ಅಂದಿದ್ರೆ ಏನು ಪ್ರಯೋಜನ ಇಲ್ಲ ಮಾಡ್ಬೇಕು ಅಗಲ ಗಲಾಟೆ ಅಲ್ಪೇನೆ ಅಂದಿ ಅಂದು ಸೈಕಲ್ ಚೈನಾ ಕರ್ಬದತಿ ಅಂದ ಕರ್ಬ ಈರೆ ಪಾಡದ ಪೋಲೆ ಎಲ್ಲಂಜಿ ತೆಡ್ಲಾಪ್ನೆ ಕಾಪನ್ ಒರಿವಾರಿ ಈರೆ ತುಲ ಎನ್ನ ಸತ್ಯನ ಭಕ್ತಿರ ನಿಕ್ ಒಂತೆಲ್ಲ ಬಂಗಾರ ಪಾಡು ಪಾಡು ಅಯ್ಯೋ ಈರ್ ಬಂಗಾರ ಪಾಡೋರಿ ಅಮರ ಜೋಕುಲಿತ್ತಿನ ಪೆಟ್ಟಾಪುಡು ತಾರೆ ಗಟ್ಲೆ ಕಾಪುಡು ಗೊತ್ತುಂಡ ದೇವರ ತುಕ ಆಕಲೆ ಸಾನಿಲೆ ಜಾಕುಲ್ ಜೋಹಲ್ಲುಲ್ಲೇರಿಯ ಸರಿ ಈತ ನಮ್ಮ ಬೋಪಿನಿ ಟೆಸ್ಟ್ ಮಲ್ಪವನು ಡಾಕ್ಟರ್ ಟೆಸ್ಟ್ ಮಲ್ಪವನು ರಾತ್ರಿ ಒಂದು ಯಕ್ಷಗಾನ ತೋಪಿನಿ ಕಟೀಲು ಮೇಲದ ಆಟ ಉಂಡು ಓಪನ್ಗೆ ದೇವಿ ಮಹಾತ್ಮೆ ಅವೇ ನಂಗೆ ತೂಯರಂಡು ಓಕೆ ಧೀಮಾತ್ ನಾಟನ ಎಸ್ ಧೀಮಾತ್ ನಾಟ ಬಂಜಿ ನಕುಲ್ ತೂರೆ ಬಲ್ಲಿ ಏರೇ ಬಂತಿನೇ ಏರೇ ಎನ್ನ ಅಜ್ಜಿ ಲೆಪ್ಪು ದೈಗ್ ñక్క ತೋರ್ಪೆರೆ ಹೌದಾ ಆಗ್ಯಾ ಅವಿಕ ಕಾರಣ ಉಂಡಿ ಹೌದೇ ಧೀಮಾತ್ ನಾಟ ಬಂಜಿ ನಕುಲ್ ತೂಯರುಂಡತಿ ಬಂಜಿ ಇರುಪುಟ್ಟುಂಡುಗಿ ಕೊಂಬುದ ದೇವಿ ಮಹಾತ್ಮೆ ಮನಪಿನಚ್ಚಿನ ಅಂಜ ಲಾಯ್ಕದೊಂಜ ಯಕ್ಷಗಾನನು ದೇವಿನ ಆಟ ಅಂತುಂಡ ಬಂಜಿಡಿ ಎರು ಬುಟ್ಟುಂಡು ದಯ ಪನ್ನಗ ಐಟೊಂಜಿ ಮೈಸಾಸುರಂಡು ಈ ಸಂದರ್ಭೋಡು ಐತ ಪರಿಣಾಮೋಡು ಏನ್ ತುಯಂದಂಡ ಮೂಲು ಎರು ಬುಟ್ಟುಂಡು ಅಜ್ಜಿ ಬಂಡಿನಿ ಅಂದು ಅವೇ ಒಂಜಿ ವೇಳೆ ಈ ಕ್ರಿಕೆಟ್ ಮ್ಯಾಚ್ ಪೋಂಡು ಕೊಯ್ಲಿಗೆ ಒಪ್ಪನ ಕೊಯ್ಲಿ ಬಿಟ್ಟುವೆ ಎಂಚಿನ ಅಜ್ಜಿಯ ಹೊರ ತಿಕ್ಕೊಡವು ಅಜ್ಜಿ ಅಪಕಂಡ ನಮ್ಮ ಆಟೋಗೆ ಓಡು ದೈಗ್ ನಮ್ಮ ಇಲ್ಲಾಡು ಏರು ಬುಟ್ಟೋಡು ಮೇರಿಂಚಿನೆಯ ಒಂಜತ್ತು ರಡ್ಡಿ ಏರು ಬುಟ್ಟೋಡು ಆ ರಡ್ಡಿ ಏರ್ಲೇನು ಕುಡು ಪಾಡ್ದು ಅವು ಪಾಡ್ದು ಉಂದು ಪಾಡ್ದು ಬುಲೆ ಪಾಡ್ದು ಮಲ್ಲ ಮಲ್ತದು ಕಂಬುಲೋಗು ಗಿಡ ಪಾಡು ಕಂಬುಲೋ ಗಿಡ ಹತ್ತದ ಆ ನಮ್ಮ ಎರ್ಲು ಜೋಕುಲು ಮೆಡ್ಲಾಕೊಡು ಆ ನಿನ್ನ ಅಜ್ಜಿಗೆ ತೆಡ್ಲಾಕೊಡು ಇರಾಗ ತೆಡ್ಲಾಕಡ್ ಸಂತೆ ಅರೆಗ ದೈಗ್ ಆ ಮೆಡ್ಲನ್ನು ಬತ್ತಂದು ಕೊಂಬು ಅದ್ದೆ ಕರ್ನಲ್ದೇನ್ ಇಲ್ಲಾಡೆ ಬರಡು ಮೋಕೆಡ ಮೆಡ್ಲು ಗೊಂಜಿ ಮುತ್ತ ಕೊಡು ಮುತ್ತ ಕೊಡ್ದು ಆ ಮೆಡ್ಲಾಕಿ ನಂಚಿ ನನ್ನ ಜೋಕ್ಲೆ ನಾವು ಮೋಕೆಡ್ಲೆ ಪಡು ಓ ಎಣ್ಣ ಜೋಕುಲೆ ಅಪಗಾಕುಲು ಅಮ್ಮ ಬಾಯ್ಡಿ ಎಂಚಿನ ಬರೋದುಂಡು ಈ ಸಂದರ್ಭ ಅಂತೂ ಒಂದು ನಿನ್ನ ಕೆಪ್ತಂಡೆ ಕೊಲ್ಲವೇನು ಗೊತ್ತುಂಡ ದಾದಂದೇನಿದೈ ನಾ ಏಪಲ ಅಜ್ಜಿ ಬಂಡೇರಿ ಬಜ್ಜಿ ಬಂಡೇರಿ ಅಜ್ಜಿನ ಪಾತ್ರ ಕೇನಗ ಅಕಲೆ ಗೊತ್ತಿತ್ತಿನ ಮಾತ್ರ ಕೇನಗ ಅಕಲೆ ಗೊತ್ತಿಚ್ಚಿನ ನಮ್ಮ ಪಂಡು ಕೊರ್ಕತ್ತ ಮೂಢನಂಬಿಕೆ ಏಪಲ ಬಲಿಯಾರೆ ಬಲ್ಲಿ ಗೊತ್ತಾಡತ್ತ ಕಂಡನಿ ಏಪಲ ಶಾಶ್ವತ ಕಂಡನಿ ಪಣ್ಯ ಪಾತ್ರ ಸತ್ಯರ ಏಪ ಪಿದೇದಕುಲು ಪನ್ಪೆರ ಅಕುಲು ಎಲ್ಲ ನಮ್ಮ ಹೆಚ್ಚು ಕಮ್ಮಿ ಅನ್ನಗ ಏರ್ಲ ಬರ್ಪುಜೀರಿ ಕಂಡನಿ ಮಾತ್ರ ಮುಟ್ಟ ಬರ್ಪಿನಿ ಗೊತ್ತಾಡತ್ತ ಕಂಡನಿ ಯಾನು ಏಪಲ ನಿಕ್ಕು ಜೀವಾದು ಪೋಯ್ ಈ ಎಂಕು ಜೀವಾದು ಪೋಡು ಅವ ಯಾನ್ ಪಲ್ಲೆಗೆ ಏನು ಇದು ನಮ್ಮ ಟೆಸ್ಟ್ ಹೋಯ್ ರಾತ್ರಿ ಬತ್ತ ಆಟ ತೂಕ ಎಂಜ ಅಬ್ಬೋ ಇಂಕ ಪಲ್ಲೆ ಪುಡು ಒಬ್ಬ ಎಂಕ ಮಾಲೆ ಪುಂಡು ಹಲ್ ಓಕೆ ಅದ್ಭುತವಾದ ಉಮೇಶ್ ಮಿಜಾರ್ ತಂಡ ಈ ವೇದಿಕೆಡೆ ಕಾಣಿಡಿದ ಬಯ್ಯಮಠ ಮೂಜಿ ಕಾನ್ಸೆಪ್ಟ್ ಅನ್ನು ಕೊರಿಯರು ಮೆಕ್ಲೆ ಕೊಂಚ ಜೋರಾದ ಕೈತಾಡಿದ ಗೌರವ ಮಾತೆಲ್ಲ ಕೊರಡು ಬಂದ ವಿನಂತಿ ಮಲ್ತಂದಲ್ಲ ಅದು ಅಕ್ಕಿ ಅಕ್ಕಿಲೆ ತೆರ್ಪೋಯಿರ ಅಣ್ಣೆ ತಂಡದ ನಾಯಕ ಎಲ್ಲ ಇರತ್ತಾ ಓಕೆ ಉಮೇಶ್ ಅಣ್ಣೆ ಕಾಣಿಡಿದಿಂಚಿ ತುಳು ಪಾತಿರೇರು ಉಮೇಶ್ ಅಣ್ಣ ಈಗ ಒಂದು ಕನ್ನಡದಲ್ಲಿ 2 ಮಾತು ಈ ಕಾರ್ಯಕ್ರಮದ ಬಗ್ಗೆ ಸೇರು ಎಲ್ಲರ ಮುಂದೆ. ಬೆಂಗಳೂರು ಬರೋದಂದ್ರೆ ನಮಗೆ ತುಂಬ ಸಂತೋಷ. ಯಾಕಂದ್ರೆ ಬೆಂಗಳೂರಲ್ಲಿ ಒಂದು ಗುರುವಣ್ಣ ನಮಗೊಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಮಗೊಂದು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅವರಿಗೆ ಮತ್ತು ನೀವೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಉಮೇಶ್ ಮಿಜಾರ್ ಅವರಿಗೆ. ಬೆಂಗಳೂರಿನಲ್ಲಿ ಕಂಬಳ ನಡೀತಾ ಇದೆ, ಅದರ ಬಗ್ಗೆ ಒಂದು ಏನಾದ್ರೂ ವಿಚಾರ. ಕರಾವಳಿ ಕರ್ನಾಟಕದಲ್ಲಿ ಅಲ್ಲಿ ನಾವು ಕಂಬಳ ನೋಡಿದ್ದೇವೆ, ಬೆಂಗಳೂರಿಗೆ ಬಂದು ಅದನ್ನ ಮಾಡ್ತಾರೆ ಅಥವಾ ಇಷ್ಟು ಪ್ರಮಾಣದಲ್ಲಿ ಜನ ಸೇರ್ಕೊಂಡಿದ್ದಕ್ಕೊಂದು ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮಲ್ಲಿ ಇರಲಿಲ್ಲ. ನಾವು ಇಷ್ಟೊಂದು ಜನ ಸೇರಿದ್ದೀರಿ, ನಿಜವಾಗಿಯೂ ತುಂಬ ಥ್ಯಾಂಕ್ಸ್. ನಮ್ಮ ಕಂಬಳ ಕ್ರೀಡೆ ಇಲ್ಲಿ ತನಕ ಬಂದಿದೆ, ಇನ್ನು ಎಲ್ಲೆಲ್ಲಿಗೂ ಹೋಗ್ಲಿ ಅದು ಪ್ರಪಂಚದಾದ್ಯಂತ ಪಸರಿಸಲಿ ಅಂತ ನಾನು ಖಂಡಿತವಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಉಮೇಶ್ ಮಿಜಾರ್ ಅವರಿಗೆ. ತುಳು ಚಿತ್ರರಂಗದ ಒಂದು ಬಹು ಬೇಡಿಕೆಯ ಒಂದು ಖ್ಯಾತ ಹಾಸ್ಯ ಕಲಾವಿದರು, ದೇಶ ವಿದೇಶಗಳಲ್ಲಿ ತೆಲಿಕೆದ ಗೊಂಚಿಲಿ ಎನ್ನುವಂತಹ ಹಾಸ್ಯದ ಕಾರ್ಯಕ್ರಮವನ್ನು ನೀಡಿದಂತಹ ಖ್ಯಾತಿ ಇರುವವರು, ತಮ್ಮ ಕಲಾ ಬದುಕು ಹೀಗೆ ಉಜ್ವಲ ಆಗಿರಲಿ ಅನ್ನೋ ಆಶಯದೊಂದಿಗೆ ಈ ವೇದಿಕೆಯಿಂದ ತಮ್ಮನ್ನ ಬೀಳ್ಕೊಡ್ತಾ ಇದ್ದೇವೆ. ಮಾತಾಡೋಣ ಜೋರಾದ ಕೈ ತಾಟಿಕೊಡು, ಮತ್ತೊಮ್ಮೆ ಜೋರಾದಂತಹ ಕೈ ಚಪ್ಪಾಳೆ. ಧನ್ಯವಾದಗಳು ಉಮೇಶ್ ಮಿಜಾರ್ ಅವರಿಗೆ. ಥ್ಯಾಂಕ್ ಯು. ಓಕೆ, ಇನ್ನು ಮುಂದಕ್ಕೆ ಮತ್ತೆ ಸ್ಟ್ಯಾಂಡ್ ಬಂದು ನಿಂತಿದೆ ಅಂತ ಹೇಳಿದ್ರೆ ನಮ್ಮ ಸ್ಪೀಡ್ ಆರ್ಟಿಸ್ಟ್ ಬರ್ಲಿಕ್ಕಿದ್ದಾರೆ. ಓಕೆ, ಅದರೊಂದಿಗೆ ಅನುರಾಗ್ ಕೂಡ ಇನ್ನೇನು ಬಂದಿದ್ದಾರೆ ನಮ್ಮೊಟ್ಟಿಗೆ. ಅಲ್ಲ, ಅವ್ರು ಸ್ಪೀಡಾಗಿ ಪೇಂಟಿಂಗ್ ಮಾಡ್ತಾರೆ, ಆದ್ರೆ ಅಷ್ಟೇ ಸ್ಪೀಡಾಗಿ ನೀವು ಚಪ್ಪಾಳೆ ತಡ್ತಿರಲ್ವ ಅಂತ ನಮ್ಗೆ ನೋಡಬೇಕು. ನನಗೆ ಒಂದು ಡೌಟ್ ಇತ್ತು, ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಬಂದಿರುವಂತಹ ಎಲ್ಲ ಕಲಾವಿದರು ದೊಡ್ಡ ಕಲಾವಿದರೆ, ಅವರವರ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಬಹಳಷ್ಟು ಹೆಸರನ್ನ ಪಡೆದಂತವರು, ಹಾಗಾಗಿ ಈ ವೇದಿಕೆಯಲ್ಲಿದ್ದಾರೆ. ಆದ್ರೆ
ಇನ್ನು ಸ್ವಲ್ಪ ಹೊತ್ತು ಕಳೆದ ಮೇಲೆ ಈ ವೇದಿಕೆಯ ರಂಗು ಬದಲಾಗ್ಲಿಕ್ಕಿದೆ, ಈ ವೇದಿಕೆಯ ಇಡೀ ಚಿತ್ರಣ ಬದಲಾಗ್ಲಿಕ್ಕಿದೆ. ದಯವನ್ನಗ ಇಡೀ ನಮ್ಮ ಕಂಬಳದ ಈ ವೇದಿಕೆದ ಅದು ಪಡತನ ಮುಲ್ಪ ನಡಪನ ಪೂರ ವಿಚಾರದಲ್ಲ ಒಂಜಿ ಜವಾಬ್ದಾರಿನ ವಹಿಸೋನ್ ನಂಚಿನಾರು. ಅಂಡ್ ಐಡ್ದಲ ಜಾಸ್ತಿ ಸುಮಾರು ವರ್ಷದಿಂಚಿ ಕನ್ನಡ ಚಿತ್ರಡ್ ಕನ್ನಡ ಸಂಗೀತ ಒಂಜಿ ಲೋಕದಾದೊಂಡ ಐಟ್ ವಿಶೇಷವಾಯಿನಂಚಿನ ಅರ್ನನೆ ಆಯ್ನ ಕೊಡುಗೆ. ಪ್ರತಿ ಸಿನಿಮಾಡ್ಲ ಒಂಜಿ ಹೊಸ ಟ್ರೆಂಡ್ ಇನಿಕ್ಲ ಖಾಲಿ ಅವ್ರನ್ನ ಮ್ಯೂಸಿಕ್ ಮಾತ್ರ ಟ್ರೆಂಡ್ ಅತ್ತು, ಆರ್ಲ ಟ್ರೆಂಡ್, ಅವ್ರನ್ನ ಕುಜರ್ಲ ಟ್ರೆಂಡ್, ಅವ್ರನ್ನ ಡ್ರೆಸ್ಸಿಂಗ್ಲ ಟ್ರೆಂಡ್, ಅವ್ರನ್ನ ಪದ್ಯಲ ಟ್ರೆಂಡ್, ಅವ್ರನ್ನ ಡಾನ್ಸ್ನ ಟ್ರೆಂಡಿಂಗ್. ಸೊ ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ವೇದಿಕೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಕಿರಣ್ ಅವರ ಕಾನ್ಸರ್ಟ್ ಕೂಡ ನಡೀಲಿಕ್ಕಿದೆ. ಆದರೆ ಅವ್ರಿಗೆ ಕೊಡೋ ಚಪ್ಪಾಳೆ, ಅವ್ರಿಗೆ ಕೊಡೋ ಪ್ರೀತಿ ನಮ್ಮ ಎಲ್ಲ ಕಲಾವಿದರಿಗೂ ಸಲ್ಲಬೇಕು. ಯಾಕಂತ ಹೇಳಿದ್ರೆ ನೀವು ಕೊಟ್ಟಂತಹ ಚಪ್ಪಾಳೆಯಿಂದ ಇವತ್ತು ಗುರುಕಿರಣ್ ಸರ್ ನಿಮಗೆ ಅಷ್ಟೇ ಪ್ರೀತಿಯನ್ನು ಅವರ ಸಂಗೀತದ ಮುಖಾಂತರ ಕೊಟ್ಟಿದ್ದಾರೆ. ಇನ್ ದ ಸೇಮ್ ಮ್ಯಾನರ್ ವಿಲಾಸ್ ನಾಯಕ್ ಅವರು ಕೂಡ ಏನು ಕಡಿಮೆ ಇಲ್ಲ, ದಿನನಿತ್ಯವೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಟ್ರಾವೆಲ್ ಮಾಡಿ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಅವರು ಯಾವ ಮೇರು ವ್ಯಕ್ತಿಯ ಮುಂದೆಯೂ ಕೂಡ ಅವರ ಪೇಂಟಿಂಗನ್ನು ಮಾಡದೇ ಇರುವಂಥದ್ದಿಲ್ಲ. ದಟ್ ಈಸ್ ಅಪ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಸ್ ವೆಲ್. ಇಷ್ಟು ಮಾತ್ರ ಅಲ್ಲ, ಹೊರದೇಶದಲ್ಲೂ ಕೂಡ ಇಡ್ತಾರೆ. ಆ್ಯಂಡ್ ಆ ಸ್ಪೀಡಲ್ಲಿ ಕಂಬಳದ ಕೋಡ ಮತ್ತು ನಮ್ಮ ಕಂಬಳದ ಓಟಗಾರರು ಮಾತ್ರ ಓಡೋಕ್ಕೆ ಸಾಧ್ಯ. ಇನ್ನೂ ಆ ಸ್ಪೀಡಲ್ಲಿ ಏನಾದರೂ ಒಳ್ಳೇದಾಗುತ್ತೆ ಅಂತ ಆದರೆ ಅದು ವಿಲಾಸ್ ನಾಯಕ್ ಅವರ ಪೇಂಟಿಂಗ್ ಮಾತ್ರ. ಸೊ ಒಂದು ಈ ಕಡೆ ಒಂದು ತಂಡ ಇದೆ, ನಾನು ಅದೇ ಹೇಳ್ಬೇಕಂತ ಇದ್ದೆ. ಆಯ್ತಾ? ಆ ಕಡೆ ಇನ್ನೊಂದು ತಂಡ ಇದೆ. ಈಗ ಮೂರು ವಿಚಾರ. ಎಸ್, ಸೌಜನ್ಯ ಅವರು ಜಡ್ಜ್ ಇರ್ತಾರೆ. ಸೊ ಮೂರು ವಿಚಾರ. ಒಂದು, ಚಪ್ಪಾಳೆ ತಟ್ಟೋದು ತುಂಬ ಈಸಿ. ಇನ್ನೊಂದು, ಫ್ರೀಯಾಗಿ ಸಿಗುವಂಥದ್ದು, ದುಡ್ಡು ಕೊಡಬೇಕು ಅಂತ ಇಲ್ಲ, ಹಾಗಾಗಿ ಇದನ್ನ ಮಾಡಬಹುದು. ಇದು ಆಗಿಲ್ಲ ಅಂತ ಆದರೆ ಎರಡನೇದು, ವಿಸಿಲ್ ಹಾಕೋದಕ್ಕೆ, ಶಿಳ್ಳೆ ಹೊಡೆಯೋದಕ್ಕೆ ಗೊತ್ತಿರೋರು ಮಾತ್ರ ಶಿಳ್ಳೆ ಹೊಡೀರಿ, ಇಲ್ಲದೆ ಇದ್ರೆ ಹೊಡಿಬೇಡಿ ಪ್ಲೀಸ್. ಎಸ್, ಓಕೆ. ಮೂರನೇದು, ಚಪ್ಪಾಳೆನೂ ಆಗಲ್ಲ ಅನುರಾಗ್, ಶಿಳ್ಳೆ ಹೊಡಿಯೋಕೆ ಬರಲ್ಲ ಅಂತಂದ್ರೆ ಬೊಬ್ಬೆ ಹೊಡೆಯೋಕೆ ಯಾರಿಗೂ ಕಲಿಸ್ಬೇಕು ಅಂತ ಇಲ್ಲ. ಹುಟ್ತಾ ನಾವು ಮೊದಲಿಗೆ ಮಾಡೋ ಕೆಲಸ ಬೊಬ್ಬೆ ಹೊಡೆಯೋದು. ಈಗ ಎರಡು ತಂಡ ಮಾಡೋಣ. ಇದು ಟೀಮ್ ಎ ಆಗಿರುತ್ತೆ, ಇದು ಟೀಮ್ ಬಿ ಆಗಿರುತ್ತೆ. ಓಕೆ, ಟೀಮ್ ಎ ಅಲ್ಲಿ ಜಾಸ್ತಿ ಶಕ್ತಿ ಇದೆಯೋ ಅಥವಾ ಟೀಮ್ ಬಿ ಅಲ್ಲಿ ಜಾಸ್ತಿ ಶಕ್ತಿ ಇದೆಯೋ ಅಂತ ನೋಡೋಣ. ಮೂರು ವಿಚಾರದಲ್ಲಿ ಯಾವ್ದಾದ್ರು ಒಂದನ್ನ ಮಾಡಬೇಕು, ಬಟ್ ಜೋರಾಗಿ ಮಾಡ್ಬೇಕು, ಗಟ್ಟಿಯಾಗಿ ಮಾಡ್ಬೇಕು, ಕಾನ್ಫಿಡೆನ್ಸ್ ಇಂದ ಮಾಡ್ಬೇಕು. ರೆಡಿನಾ? ಸರಿ, ಹಾಗಾದ್ರೆ 3, 2, 1, ಟೀಮ್ ಬಿ. ಮೊದಲಿಗೆ ಕೇಳಿಸ್ಕೊಳ್ಳಿ, ಆಟ ಶುರುವಾಗೋದಕ್ಕಿಂತ ಮುಂಚೆನೆ ಸೋಲ್ಬೇಡಿ ನೀವು ದಯವಿಟ್ಟು. ಓಕೆ, 3, 2, 1, ಟೀಮ್ ಎ. ವೆರಿ ಗುಡ್. ತುಂಬಾ ಅಟೆಂಟಿವ್ ಆಗಿದ್ದಾರೆ, ತುಂಬಾ ಅಟೆಂಟಿವ್ ಆಗಿದ್ದಾರೆ. ನೀವು ಅವರನ್ನ ಕನ್ಫ್ಯೂಸ್ ಮಾಡಿದ್ರಿ, ಜಡ್ಜ್ ಅಂತ ಕನ್ಫ್ಯೂಸ್ ಮಾಡೋದಾ ಮಾರ್ರೆ. 3, 2, 1, ಟೀಮ್ ಬಿ. ಟೀಮ್ ಎ, ಟೀಮ್ ಬಿ. ಏ ಬೆಂಗಳೂರು ಕಂಬಳ. ಹಾಗೆ ಸೊ ಅವರ ಉದ್ದೇಶ ಏನಂತ ಹೇಳಿದ್ರೆ, ನಾವಾಗ ಎರಡು ಸೀಕ್ವೆನ್ಸ್ಗೆ ನಾವು MC ಗೆ ಬರುವಾಗ ಒಂದು ರೌಂಡ್ ಹೀಗೆ ತಿರ್ಕೊಂಡು ಬಂದರು. ಅವರು ಸ್ವಲ್ಪ ಜನ ಹೇಗಿದ್ದಾರೆ ಎನರ್ಜಿ ಚೆಕ್ ಮಾಡುವ ಅಂತ ಇಲ್ಲಿಗೆ ಬಂದದ್ದು ಅವರು. ಆಮೇಲೆ ಎಲ್ಲ ನೋಡಿ, ಸೊ ಅನುರಾಗ್ ನಿಮ್ಮ ಎಫರ್ಟ್ ಸಕ್ಸಸ್ ಆಗಿದೆ. ಯಾಕಂದ್ರೆ ಎಲ್ಲರೂ ಖುಷಿಯಲ್ಲಿದ್ದಾರೆ, ಲವಲವಿಕೆಯಿದ್ದಾರೆ, ಉತ್ಸಾಹದಲ್ಲಿದ್ದಾರೆ. ಬೇಕಾಗಿರೋದು ಅದೇ, ಅವ್ರ ಖುಷಿಯಿಂದ ಲವಲವಿಕೆಯಿಂದ ಚಪ್ಪಾಳೆ ತಡ್ತಾ ಇದ್ರೆ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ನಿಂತದ್ದು ಸಾರ್ಥಕತೆ. ಹಾಗಾಗಿ ಕೇಳೋದು ಬೇರೆ ಯಾವುದೂ ಅಲ್ಲ, ನಿಮ್ಮ ಚಪ್ಪಾಳೆಯನ್ನ. ಅದೇ ಪ್ರೀತಿ ವಿಲಾಸ್ ನಾಯಕ್ ಅವರ ಮೇಲೂ ಕೂಡ ಬರಲಿ. ಲೆಟ್ಸ್ ವೆಲ್ಕಮ್ internationally acclaimed artist, one of the most speediest painters that we have. ಈ ವೇದಿಕೆಯಲ್ಲಿ ಇದೀಗ ವಿಲಾಸ್ ನಾಯಕ್. ವಾಪುರ್ಲೋಯ ನಾಗ ಪಾಠನ ನಿನ್ನ ಆನಲಿಕೆನ ತಾಸೆ ತೆಂಬೆರೆ ದೊಡ್ಡು ವಾದ್ಯೋದ ಸಬ್ದೋನ ವಾಪುರ್ಲೋಯ ಕಡಲರ್ದ ಘಟ್ಟದ ಮುಟ್ಟಕ್ಕತೆನ ನಿನ ವ್ಯಥೆನ ಕಾಲ
ಪತೊಂದು ಮನಸ್ಸು ಡೊಂಜೊಂಜು ಇಲ್ಲದೆನ್ನೊಂದು ಮೂಡ ಪಟ್ಟಾಯ ಪಡ್ಕಾಯ್ ತೆನ್ಕಾಯ್ ಮುಕ್ಕಲು ಮೂಜಿ ಕಲಿಗೆ ಜೊತೊಂದು ಅವೇನು ಬರುದು ತೋಜಾ ಬತ್ತ ನಿನ್ನ ಮಾಯೇ 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 ಸುತ್ತ ನಾಲು ಮೇಟು ಬಂಟರ ಸಂಧಿ ಅಬ್ಬಗದಾರಿಗೆ ಬರ್ಲು ಜುಮಾದಿ ಬಿಲಿಚಾಮುಂಡಿ ಸಿರಿನಾ ಸಂಧಿ ಪೂರಪನೊಂದು ನಂಬಿನ ಕ್ಲಿಗೆ ಇಂಬುನು ಕೊರೊಂದು ಸುಳ್ಳು ಸೋಪಾದ ಸತ್ಯಗೆಂದಾದ ಅಧರ್ಮ ತೋರ್ತದ ಧರ್ಮ ನುರಿಪಾದ ಜನಮುನೆ ನಡು ಮೈಮೆ ಮೆರಿಪಾದ ಬದ್ಕರ ಧೈರ್ಯ ಸಾಧಿ ತುಷ್ಪಾದ ಸೂರ್ಯ ಚಂದ್ರೆ ಇಪ್ಪು ನೆಟ್ಟಲ ಕುಡಿಸಾ ನಲಡು ಈ ನೆಲೆಯಾಲ ಭಯಭಕ್ತಿ ದುಂಡು ನಿಕ್ಕದೆ ಈ ಕೋಲ वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
ಇದು ಬರೀ ಒಂದು ಶಕ್ತಿ ಅಲ್ಲ, ಇಡೀ ತುಳುನಾಡು ಭಕ್ತಿಯಿಂದ ನಂಬುವಂಥ ಒಂದು ವಿಶೇಷ ಶಕ್ತಿ. ಇದಕ್ಕೆ ಎದ್ದು ನಿಂತು ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕು. ಆ ಚಪ್ಪಾಳೆಯ ಎಲ್ಲ ಅಭಿನಂದನೆಗಳು ವಿಲಾಸ್ ನಾಯಕ್ ಅವರಿಗೆ ಸಲ್ಲಬೇಕು. ಕಾಂತಾರ ಅನ್ನುವಂತಹ ಸಿನಿಮಾ ನಮ್ಮ ಮಣ್ಣಿನ ಶಕ್ತಿ ಏನಿದೆ, ಆ ಮಣ್ಣಿನ ಗುಣ ಏನಿದೆ ಅನ್ನೋದನ್ನು ಇಡೀ ವಿಶ್ವಕ್ಕೆ ಸಾರ್ತು. ಬರೀ ಸಾರಿದ್ದು ಮಾತ್ರ ಅಲ್ಲ, ಅದು ಸಿನಿಮಾದ ಹಿಂದಿರುವಂಥ ಶಕ್ತಿಯೇ ಅದನ್ನು ಗೆಲ್ಲಿಸಿ ಇಡೀ ವಿಶ್ವಕ್ಕೆ ಅದರ ಮಹಾತ್ಮೆಯನ್ನು ಗೊತ್ತು ಮಾಡಿಸುವಂಥದ್ದು. ಹಾಗಾಗಿ ಒಂದು ಈ ಕಲಾಕೃತಿ ಎಲ್ಲಿ ಮೂಡಿ ಬಂದರೂ ಕೂಡ ಭಕ್ತಿ ಪರಾಕಾಷ್ಠೆಯ ಭಾವ ನಮ್ಮಲ್ಲಿ ಮೂಡಿ ಬರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು ನಿಮಗೆ ಇಂತಹ ಒಂದು ಅದ್ಭುತ ಕಲಾಕೃತಿಯನ್ನು, ನಮ್ಮ ಹೆಮ್ಮೆಯ ಕಲಾಕೃತಿಯನ್ನು ಈ ವೇದಿಕೆಗೆ ತಂದದಕ್ಕಾಗಿ. ಮತ್ತೊಂದು ಸಲ ಜೋರಾದ ಚಪ್ಪಾಳೆ ವಿಲಾಸ್ ನಾಯಕಿಯವರಿಗೆ. ಈಗ ಎಷ್ಟು ಜನ ಗುರುಕಿರಣ್ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ? ಒಂದ್ಸಲ ಜೋರಾದ ಚಪ್ಪಾಳೆ ಬರೀ ನೋಡೋಣ. ಇದೇ ಎನರ್ಜಿಲಿ ಅವ್ರನ್ನ ವೆಲ್ಕಮ್ ಮಾಡ್ತೀರಾ ಅಥವಾ ಇದಕ್ಕಿಂತ ಜಾಸ್ತಿ ಎನರ್ಜಿ ತರ್ತೀರಾ? ಇನ್ನೂ ಜಾಸ್ತಿ ಎನರ್ಜಿ ತರ್ತೀರಾ? ಹಾಗಾದರೆ ಸ್ವಲ್ಪ ಹೊತ್ತಾದ್ಮೇಲೆ ಕರಿತೀನಿ ಅವ್ರನ್ನ. ಈಗ ವೇದಿಕೆ ಮೇಲೆ ಕರೆಯೋಣ ರೋಬೋ ಗಣೇಶ್. ಆಗಲೇ ರೋಬೋಟ್ ಆಗಿ ಬಂದರು, ಬಟ್ ಇವಾಗ ಪೇಪರ್ ಓದ್ತಾ ಬರ್ತಾ ಇದ್ದಾರೆ. ಯಾವ ರೀತಿ ಪೇಪರ್ ಓದ್ತಾರೆ ಅಂತ ನೀವೇ ನೋಡ್ತೀರಾ. ಬಟ್ ಅವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ಕೋರಬೇಕು. ಲೆಟ್ಸ್ ವೆಲ್ಕಮ್ ಒನ್ ಆಫ್ ದ ಮೋಸ್ಟ್ ಎಮಿನೆಂಟ್ ಆರ್ಟಿಸ್ಟ್ ವಿ ಹ್ಯಾವ್ ವಿತ್ ಅಸ್. ಬೇರೆ ಬೇರೆ ದೇಶಗಳನ್ನು ತಿರುಗಾಡಿ ಸುಮಾರು 40ಕ್ಕೂ ಅಧಿಕ ದೇಶಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ವಿ ಹ್ಯಾವ್ ರೋಬೋ ಗಣೇಶ್ ಆನ್ ಸ್ಟೇಜ್. ಒಂದು 5 ಸಿನಿಮಾ ಇನ್ನು ಮುಂದಕ್ಕೆ ಇವ್ರದ್ದು ತೆರೆ ಕಾಣ್ಲಿಕ್ಕೆ ಬೇರೆ ಇದೆ. ಸೊ ಹಾಗಾಗಿ ಲೆಟ್ಸ್ ವೆಲ್ಕಮ್ ರೋಬೋ ಗಣೇಶ್ ಆನ್ ಸ್ಟೇಜ್. ಈಗ ಶುರು ಮಾಡೋಣ. ನೋಟ ಬಂಗಾರವಾಯಿತೆ, ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ನಗುವೆ ನವರತ್ನವಾಯಿತೆ. ರಾರಾ ರಾರಾ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. When she came into the place I knew it in the air. There was something different about this girl. The way she moved, her hair, her face, her lines, divinity in motion. As she stalked the room, I could feel the aura of her presence. Every hand turned feeling passion and lust. The girl was persuasive, the girl couldn't I trust. The girl was bad. The girl was dangerous.
ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಳೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಹಲ್ ಹಾಲ್ ವೇದಿಕೆಯಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಿದ್ದಾರೆ ರೋಬೋ ಗಣೇಶ್ ಅವರಿಗೆ ಮತ್ತೊಮ್ಮೆ ಜೋರಾದಂಥ ಕೈ ಚಪ್ಪಾಳೆಯನ್ನು ಯಾಚಿಸ್ತಾ ಇದ್ದೇನೆ. ಹಾಗೆ ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ನಾವೆಲ್ಲರೂ ಬಹಳಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ ಗುರುಕಿರಣ್ ಮತ್ತವರ ತಂಡದವರು ವೇದಿಕೆಗೆ ಬರುವಂಥ ಸಮಯ ಸನ್ನಿಹಿತವಾಗಿದೆ. ವಿಶೇಷವಾಗಿ ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಗಾಯಕರಾಗಿ ಸಂಗೀತ ನಿರ್ದೇಶಕರಾಗಿ ತನ್ನದೇ ಆದಂಥ ಚಾಪನ್ನು ಹೊತ್ತಿ ದಿಗ್ದಿಗಂತದಲ್ಲಿ ಹೆಸರನ್ನು ಪಡೆದಿರುವಂಥ ಖ್ಯಾತನಾಮ ಕಲಾವಿದರು ಸಂಗೀತ ಮಾಂತ್ರಿಕರು ಗುರುಕಿರಣ್ ಸರ್ ಅವರ ತಂಡ ಮುಂದಕ್ಕೆ ಅದ್ಭುತವಾದಂಥ ಸಂಗೀತ ರಸಮಂಜರಿ ಕಾರ್ಯಕ್ರಮದೊಂದಿಗೆ ಸೇರಿರುವಂಥ ತಮ್ಮೆಲ್ಲರಿಗೆ ಇನ್ನಷ್ಟು ಈ ಕಾರ್ಯಕ್ರಮಕ್ಕೆ ಇಂಪನ್ನು ನೀಡುವುದಕ್ಕೆ ಈ ವೇದಿಕೆಯಲ್ಲಿ ಜೊತೆಯಾಗಲಿಕ್ಕಿದ್ದಾರೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ತಾವೆಲ್ಲರೂ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ತಮ್ಮ ಜೋರಾದ ಕೈ ಚಪ್ಪಾಳೆಯನ್ನು ಗುರುಕಿರಣ್ ಸರ್ ಮತ್ತು ಅವರ ತಂಡಕ್ಕಾಗಿ ಯಾಚಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಆಭರಣ್ ಬೆಂಗಳೂರು ಕಂಬಳ ನಮ್ಮ ಕಂಬಳ ಬಹಳ ವಿಜೃಂಭಣೆಯಿಂದ ಶುರುವಾಗಿರುವಂಥ ಕಾರ್ಯಕ್ರಮ ಈಗಾಗಲೇ ಮೊದಲನೇ ದಿವಸ ಯಶಸ್ಸಿಯಿಂದ ಸಾಗ್ತಾ ಇದೆ. ಇನ್ನು ಎರಡನೇ ದಿವಸವೂ ಕೂಡ ಇದೇ ರೀತಿಯಾಗಿ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ನಾಳಿನ ದಿವಸ ಬಹಳಷ್ಟು ಓಟಗಳು, ಅದರ ಜೊತೆಗೆ ಈ ವೇದಿಕೆಯಲ್ಲಿ ಮತ್ತಷ್ಟು ಮೆರುಗನ್ನು ನೀಡುವಂಥ ಕಾರ್ಯಕ್ರಮಗಳು ಕೂಡ ಇದೆ. ಬೆಳಗ್ಗಿನಿಂದ ಸಂಜೆಯವರೆಗೆ ವೇದಿಕೆಗೆ ಬಂದಂತಹ ಎಲ್ಲ ಕಲಾವಿದರಿಗೂ ಕೂಡ ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ಹಾಗೆ ಸೇರಿರುವಂಥ ಎಲ್ಲ ಕಲಾಭಿಮಾನಿಗಳ ಪರವಾಗಿ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಗೆ ಆಗಲೇ ಹೇಳಿದ ಹಾಗೆ ವಿಶೇಷ ಮೆರುಗು, ವಿಶೇಷ ರಂಗು, ಅದು ಬೇರೆ ಯಾರೂ ಅಲ್ಲ, ಬೆಂಗಳೂರು ಕಂಬಳದ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾರ್ಯಾಧ್ಯಕ್ಷರ ನೆಲೆಯಲ್ಲಿ ಎರಡೂ ವೇದಿಕೆಗಳನ್ನು ಒಂದೇ ಸಮನೆ ಅವರು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಅದರ ಜೊತೆಗೆ ಸುಮಾರು ತಿಂಗಳುಗಳಿಂದ ನಿದ್ರೆ ಇಲ್ಲದೇ ಇದ್ರೂ ಕೂಡ ಇವತ್ತಿನ ಮೊದಲನೇ ದಿವಸದ ಸಂಜೆಯ ಕಾರ್ಯಕ್ರಮಕ್ಕೆ ಅವರೇ ಮೆರುಗನ್ನು ನೀಡೋಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಕಳೆದ ಹಲವಾರು ವರ್ಷಗಳಿಂದ ಇವರು ನೀಡಿರುವಂಥ ಎಲ್ಲ ಹಾಡುಗಳಿಗೂ ಕೂಡ ನೀಡಿದ್ದೀರಾ. ಇವತ್ತು ಕಾರ್ಯಕ್ರಮದಲ್ಲಿ ಗುರುಕಿರಣ್ ಅವರ ಜೊತೆಗೆ ಮತ್ತಷ್ಟು ಕನ್ನಡದ ಖ್ಯಾತ ಗಾಯಕರು ಜೊತೆಯಾಗಲಿಕ್ಕಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ಈ ವೇದಿಕೆ ಮೇಲೆ ವಿಶೇಷವಾದಂತಹ ಲೋಕ ಪ್ರಾರಂಭ ಆಗೋದಕ್ಕೆ ಸಿದ್ಧವಾಗಿದೆ. ನಿಮ್ಮ ಚಪ್ಪಾಳೆ ಜೋರಾಗಿ ಬರ್ತಾ ಇರಬೇಕು.
ಇನ್ನಿಯರ್ಸಲ್ಲಿ ಸ್ವಲ್ಪ ಈ ಮೈಕ್ ವಾಲ್ಯೂಮ್ ಜಾಸ್ತಿ ಮಾಡಿ ಪ್ಲೀಸ್. ನಾನು ಇನ್ನಿಯರ್ಸಲ್ಲಿ ಚೆಕ್ 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 ಚೆಕ್. ಇನ್ನಿಯರ್ಸಲ್ಲಿ ವಾಯ್ಸ್ ವಾಲ್ಯೂಮ್ ಜಾಸ್ತಿ ಮಾಡಿ ಪ್ಲೀಸ್. ಹಾಗೆ ಒಂದು ಸ್ವಲ್ಪ ರಿವರ್ಬ್ ಕೊಡಿ ಪ್ಲೀಸ್. ಚೆಕ್ ಚೆಕ್. Hello, check.
ಆಭರಣ ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಈ ವೇದಿಕೆಯಲ್ಲಿ ಬರ್ತಾ ಇರುವಂತ ತಾರೆಗಳನ್ನ ನೋಡ್ಲಿಕ್ಕೆ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಹೊರಗಡೆ ಹೋಗಿ ನೋಡಿದ್ರೆ ಆಕಾಶದಲ್ಲಿ ಯಾವ್ದು ತಾರೆ ಕಾಣ್ಲಿಕ್ಕಿಲ್ಲ, ಯಾಕಂದ್ರೆ ಸಾಕಷ್ಟು ತಾರೆಗಳು ಇಲ್ಲಿ ತುಂಬಿಕೊಂಡಿದೆ, ಇನ್ನಷ್ಟು ತಾರೆಗಳು ಆ ಕಡೆ ತುಂಬಿಕೊಂಡಿದೆ, ಇನ್ನಷ್ಟು ದೊಡ್ಡ ದೊಡ್ಡ ತಾರೆಗಳು ಈ ವೇದಿಕೆಯಲ್ಲಿ ಬರ್ಲಿಕ್ಕಿದ್ದಾರೆ. ಗುರು ಕಿರಣ್ ನೈಟ್ಸ್ ಅಂತ ಎಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಸೌಂಡ್ ಚೆಕ್ ಆದ ತಕ್ಷಣ ಇಡೀ ತಾರಾಗಣವೇ ಈ ವೇದಿಕೆಯಲ್ಲಿ ಬರ್ಲಿಕ್ಕಿದ್ದಾರೆ. ಆದ್ರೆ ಅವ್ರು ಬರ್ಬೇಕು ಅಂತ ಆದ್ರೆ ಇಲ್ಲಿ ಆಡಿಯನ್ಸ್ ಇದ್ದಾರೆ. ಈ ಆಡಿಯನ್ಸ್ ಅಲ್ಲಿ ಎನರ್ಜಿ ಇದೆ. ಆಡಿಯನ್ಸ್ ಅವ್ರಿಗಾಗಿ ಕಾಯ್ತಾ ಇದ್ದಾರೆ ಅಂತ ಗೊತ್ತಾಗ್ಬೇಕಲ್ವಾ? ಹೇಗೆ ಗೊತ್ತಾಗತ್ತೆ? ಈಗ ಒಬ್ಬೊಬ್ರಾಗಿ ಬೊಬ್ಬೆ ಹೊಡೆದ್ರೆ ಏನು ಸಾಲಲ್ಲ. ಜೋರಾಗಿ ಒಂದೇ ಸಲ ಬೊಬ್ಬೆ ಹೊಡೆದ್ರೆ ಹಿಂದ್ಗಡೆ ಇರುವವ್ರ ಎಲ್ಲ ಆರ್ಟಿಸ್ಟಿಗೆ ಗೊತ್ತಾಗುತ್ತೆ. ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಬೆಂಗಳೂರು ಕಂಬಳ, ನಮ್ಮ ಕಂಬಳದ ವೇದಿಕೆಯಲ್ಲಿ ಗುರು ಕಿರಣ್ ನೈಟ್ಸ್. ಕ್ಯಾನ್ ಯು ಮೇಕ್ ಸಮ್ ನಾಯ್ಸ್? ಎಷ್ಟು ಪರ್ಸೆಂಟ್ ಸೌಂಡ್ ಕೇಳ್ತು ಸರ್? ಎಷ್ಟು ಪರ್ಸೆಂಟೇಜ್ ಆಗಿರ್ಬೋದು ಸೌಂಡ್? ಅಯ್ಯೋ 65% ಮಾತ್ರ ಅಂತೆ. ಸಾಕಾಗಿಲ್ಲ, ಅಟ್ಲೀಸ್ಟ್ ಡಿಸ್ಟಿಂಕ್ಷನ್ ಸಿಗ್ಬೇಕು. ವಾಯ್ಸ್ ಹೋಗಿದ್ಯಾ ಗುರುವಣ್ಣ? ಬರ್ಪನ್ಬಿಡ್ಚಿ ಇನ್ನೊಂದ್ಸಲ ಟ್ರೈ ಮಾಡೋಣ. ಸರ್ ನೀವು ಹೇಳಿ ಎಷ್ಟು ಪರ್ಸೆಂಟ್ ಅಂತ ಕೇಳಿ. 1 2 3 can you make some noise? Better for me. ಸರ್ ಸುಳ್ಳು ಹೇಳ್ಬೇಡಿ, 100% ಎಲ್ಲ ಇಲ್ಲ. ಓಕೆ 93% ಕೊಡೋಣ. ಸ್ವಲ್ಪ ಪರ್ಸೆಂಟೇಜ್ ಇನ್ನೂ ಉಳಿಸ್ಕೊಳ್ಳೋಣ, ಯಾಕಂದ್ರೆ ಗುರುವಣ್ಣ ಬರುವಾಗ ಅದಕ್ಕಿಂತ ಜಾಸ್ತಿ ಎನರ್ಜಿ ಬರಬೇಕು. ಗುರು ಕಿರಣ್ ಮಾತ್ರ ಅಲ್ಲದೆ ಹಲವಾರು ಆರ್ಟಿಸ್ಟ್ ಈ ವೇದಿಕೆಯಲ್ಲಿ ಬಂದು ನಿಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕಿದ್ದಾರೆ. ಸೊ ಒನ್ಸ್ ಅಗೇನ್ ಫಾರ್ ದಿಸ್ ವಂಡರ್ಫುಲ್ ಪ್ಲಾಟ್ಫಾರ್ಮ್, ಆಭರಣ್ ಬೆಂಗಳೂರು ಕಂಬಳ. ಈಗ ಬಂದು ಕೂತಿರೋರೆಲ್ಲ ಹೊಸೊಬ್ರು ಅನ್ಸುತ್ತೆ. ನಾವು ಬೆಂಗಳೂರು ಕಂಬಳ ಅಂತ ಹೇಳಿದ ತಕ್ಷಣ ಸರ್ ಏನನ್ಬೇಕು ಹೇಳಿ? ನೀವು ಫಸ್ಟ್ ಇಂದ ಇದ್ರಿ, ಹೇಳಿ ಏನನ್ಬೇಕು? ನಮ್ಮ ಕಂಬಳ ಗೊತ್ತಾಯ್ತಲ್ವಾ? ಸೊ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಆಭರಣ್ ಬೆಂಗಳೂರು ಕಂಬಳ, ನಮ್ಮ ಕಂಬಳದ ಈ ವೇದಿಕೆಯಲ್ಲಿ ಗುರು ಕಿರಣ್ ನೈಟ್ಸ್ ಕೆಲವು ಕ್ಷಣದಲ್ಲಿ ಅಷ್ಟರ ತನಕ ತಾಳ್ಮೆಯಿಂದ ಇದ್ದಂತ ನಿಮ್ಗೆಲ್ರಿಗೂ ಜೋರಾದ ಚಪ್ಪಾಳೆ ಹಾಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವೈಟಿಂಗ್. ವಿಲ್ ಬಿ ರೈಟ್ ಬ್ಯಾಕ್. Check, check. 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 ಚೆಕ್ 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 Check, check. ಚೆಕ್. ಹಾ, ಸ್ವಲ್ಪ ರಿವರ್ಬ್ ಜಾಸ್ತಿ ಮಾಡಿ ಪ್ಲೀಸ್. ವಾಯ್ಸ್ Check, check. ರಿವರ್ಬ್ ಒಂಚೂರು ಜಾಸ್ತಿ ಮಾಡಿ ಪ್ಲೀಸ್. ಚೆಕ್ ಚೆಕ್. ಎಸ್ ಥ್ಯಾಂಕ್ ಯು. Check, check. Check, check, check. Sure. 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 Sure.
ಇವಾಗ ಶ್ಯೂರ್. Check. Check. Check, check. ನಮಸ್ಕಾರ ಪುನೀತ ಕನ್ನಡಿಗರೇ, ಹೇಗಿದ್ದೀರಾ ಎಲ್ಲರೂ? ಹಾಯ್, ನನ್ನ ಕಲರ್ ಮ್ಯಾಚ್ ಮಾಡ್ಕೊಂಡು ಬಂದಿದ್ದೀರಾ? ಎಲ್ಲೋ ಎಲ್ಲೋ ನಾಟ್ ಡೆಲ್ಲಿಸ್ ಎಲ್ಲೋ ಗುಡ್ ಫೆಲೋಸ್. ಈ ಕಡೆ ನಮಸ್ಕಾರ. ಅಲ್ಲ, ಎಷ್ಟೊಂದು ಕಾಯಿಸೋದು ಸ್ಟೇಜ್ ಬರೋದಕ್ಕೆ. ಈಗ ಕರೀತಾರೆ, ಆ ಕರೀತಾರೆ, ಈಗ ಕರೀತಾರೆ, ಆ ಕರೀತಾರೆ ಅಂದ್ರೆ ಇಲ್ಲ ಮೇಡಮ್ ಜನ ಯಾರು ಬಂದಿಲ್ಲ ಅಂದ್ರೆ ಏನ್ರಿ ಇಷ್ಟೊಂದು ಸೌಂಡ್ ಕೇಳ್ತಾರೆ, ಜನ ಬಂದಿಲ್ಲ ಅಂತಿದ್ದಾರೆ. ಇಲ್ಲ, ಎಲ್ಲರೂ ಕಂಬಳ ನೋಡಕ್ ಹೋಗಿದ್ದಾರೆ. ಅಲ್ಲ, ಕಂಬಳ ನೋಡಕ್ ಹೋಗಿದ್ರೆ ಅನುಷ್ ನೋಡಕ್ ಒಬ್ರಾದ್ರೂ ಬರಬಾರ್ದೆ. ಜೋಡೆತ್ತಿದ್ರೆ ಅಲ್ಲಿ ನೋಡ್ತಾರೆ, ಒಬ್ರು ನನ್ನೊಳಗೆ ಬರಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಹೇಳಿದ್ರು ಇಲ್ಲ ಮೇಡಮ್ ಎಲ್ಲ ಬ್ಯುಸಿ ಆಗಿದ್ದಾರೆ, ತಿಂತಾ ಇದ್ದಾರೆ ಅಂತ ಹೇಳಿ. ಈಗಲೂ ಕಾಣಿಸ್ತಾ ಇದೆ, ಅಲ್ಲಿ ನೋಡಿ ತಿನ್ನೋರೆಲ್ಲ ತಿಂತಾವ್ರೆ. ನೀವೆಲ್ಲ ತಿನ್ಕೊಂಡ್ಬಂದ್ರ, ಕಾಫಿ ಕುಡಿದ್ರಾ? ಎಲ್ಲರೂ ಹೇಗಿದ್ದೀರಾ? ಆರಾಮ? ಇನ್ನೂ ನವೆಂಬರ್ ತಿಂಗಳಲ್ಲಿದ್ದೀವಿ. ಹಾಗಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಂದ ತಕ್ಷಣ ನಾನು ಎಲ್ಲರನ್ನೂ ಪುನೀತ ಕನ್ನಡಿಗರೇ ಅಂತ ಹೇಳಿದೆ. ಯಾಕಂತಂದ್ರೆ ಪುನೀತ ಅಂದ ತಕ್ಷಣ ನಮಗೆ ನೆನಪಾಗೋದೆ ಪುನೀತ್ ರಾಜ್ಕುಮಾರ್ ಸರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ನಾನು ಯಾವುದೇ ವೇದಿಕೆ ಹತ್ತಿದಾಗಲೂ ಮೊದಲನೇದಾಗಿ ಹೇಳೋದೆ ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಈಗ ಹೇಳಿದ ತಕ್ಷಣ ಆ ಕ್ಷಣನೇ ಪುನೀತವಾಗ್ಬಿಡುತ್ತೆ. ಒಂದು ಪವರ್ಫುಲ್ ಚಪ್ಪಾಳೆ ಬರಲಪ್ಪ ಇಲ್ಲಿ ಎಲ್ಲ. ಓಕೆ, ಮೊದಲನೇದಾಗಿ ತುಳುವರು ಬಂದಿದ್ರ, ಕನ್ನಡದವ್ರು ಬಂದಿದ್ರ, ಕೊಂಕಣಿಯವ್ರು ಬಂದಿದ್ರ, ಹೆಂಗೀಗ ಈಗ ಕನ್ನಡದವ್ರು ಎಷ್ಟರ ಇದ್ರ ಇಲ್ಲಿ? ಆಯ್ ಶಬಾಷ್. ತುಳುದಕ್ಕೂ ಏತುಳ್ಳೇರು ಜನ.
ಒಂದು ಇಂಚನ ತುಳು ಕನ್ನಡ ರಾತ್ರಿ ಮಾಡ್ಬಿಡೋಣ ಗಮ್ಮತ್ತು ಮಾರ ಬಗ ಕೊಂಕಣಿ ಒಯ್ರೆ ಕಸಲ್ಗ ಕಷ್ಟೆ ಈಟೆ ಬರ್ಬೋದು ನಾಳೆ ಪದ. ನಿಜವಾಗ್ಲೂ ನಾನು ದಕ್ಷಿಣ ಕನ್ನಡದ ಮಗಳು, ಆದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸಿದೆ ಏನಂದ್ರೆ ನಾವು ಚಿಕ್ಕ ಮಕ್ಕಳಿಂದ ನೋಡಿದಂತಹ ಕಂಬಳ ಉತ್ಸವ ಇವತ್ತು ನನಗೆ ಅನ್ನವನ್ನ ಹಾಕ್ತಾ ಇರುವಂತ ಬೆಂಗಳೂರು ನೆಲದಲ್ಲಿ ಆಗ್ತಾ ಇದ್ದೀರಾ, ಇದಕ್ಕೆ ನಿಜವಾಗ್ಲೂ ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ. ಈ ರೀತಿ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಈ ವೇದಿಕೆಯಲ್ಲಿ ನನಗೆ ಮಾತಾಡೋದಕ್ಕೆ ನಿರೂಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ನಿಮ್ಮೆಲ್ಲರ ಪ್ರೀತಿಯ ವಾರನಲ್ಲಿ ಗುರು ಕಿರಣ್ ಸರ್ಗೆ ಮೊದಲನೇದಾಗಿ ಬರಲಿ ಚಪ್ಪಾಳೆ. ನೋಡಿ ನಮ್ಮ ತುಳಿದ ಕುಲರು ತುಳುವರು ಸ್ವಲ್ಪ ವಿಶಾಲ ಹೃದಯದವರು ಅಲ್ವಾ, ಅವ್ರು ಚಪ್ಪಾಳೆ ಹೊಡೆಯೋದಕ್ಕೆಲ್ಲ ಕಂಜೂಸೇ ಮಾಡಲ್ಲ. ತುಂಬಾ ಜನ ಹೇಳ್ತಾರೆ ಮೇಡಮ್ ನಿಮ್ ಊರ್ ಕಡೆ ಹೋದ್ರೆ ಮಂಗಳೂರು ಕಡೆ ಚಪ್ಪಾಳೆ ಹೊಡೆಯಲ್ಲ ತುಂಬಾ ಸೈಲೆಂಟ್ ಅಂತ ಹೇಳಿ. ಈಗ ಇಡೀ ಕರ್ನಾಟಕ ತೋರಿಸ್ತೀವಿ ಮಂಗಳೂರು ಸೌಂಡ್ ಹೆಂಗಿರುತ್ತೆ ಅಂತ ಹೇಳಿ, ತುಳುವರ್ ಸೌಂಡ್ ಹೆಂಗಿರುತ್ತೆ ಅಂತ ಹೇಳಿ ಒಂಚೂರು ಚಪ್ಪಾಳೆ. ಇದು ತಮ್ಮೆಲ್ರಿಗೂ ಇವತ್ತಿನ ಕಂಬಳ ಕಾರ್ಯಕ್ರಮಕ್ಕೆ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಎಷ್ಟು ಜನ ಕಂಬಳ ನೋಡ್ಕೊಂಡ್ ಬಂದ್ರಿ ಇಲ್ಲೆಲ್ಲರೂ? ಹೆಂಗಿತ್ತು? ಹೆಂಗ್ ಓಡ್ತಾರೆ ನಮ್ಮವರು, ಹೆಂಗ್ ಓಡ್ತಾರೆ. ಅವ್ರ ಹಿಂದೆ ಓಡಿದ್ರೆ ಫ್ಲೈಟ್ಗಿಂತ ಫಾಸ್ಟ್ ಆಗಿ ಓಡ್ತಾರಲ್ಲ. ಆ ಕಂಬಳವನ್ನ ನಡೆಸ್ತಾ ಇರುವಂತಹ, ಕಂಬಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲ ಸ್ಪರ್ಧಿಗಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಎಷ್ಟು ಜನ ಹೆಣ್ಮಕ್ಳು ಬಂದಿದ್ದೀರಾ? ನೀವೇನ್ ದೋಸೆ ಹಾಕಿ ಸೌಟ ಎತ್ತಿದ್ದೀರಾ? ಪವರ್ ಮೇಡಮ್, ಈ ಪೊಸಿಷನ್ ಅಲ್ಲಿ ಸೆಲ್ಫಿ ತುಂಬಾ ಆಸಕ್ತಿಯಾಗಿರುತ್ತೆ. ಮನುಷ್ಯರಿಗೆ ಸೆಲ್ಫಿ ತಗೊಳ್ಳೋದಕ್ಕೆ ಒಂದು ಹೊತ್ತು ಗೊತ್ತು ಏನಿಲ್ಲ. ಬೆಳಿಗ್ಗೆ ಬರ್ತಾರೆ ಮೇಡಮ್ ಸೆಲ್ಫಿ ಅಂತ, ನಾವು ಬೆಂಗಿಲ್ಲ ಅಂತ ಇರ್ತೀವಿ, ಪರವಾಗಿಲ್ಲ ಸೆಲ್ಫಿ ಅಂತಾರೆ. ಈ ಟೈಮಲ್ಲಿ ಇಲ್ಲೆಲ್ಲ ಚೆನ್ನಾಗಿರೋ ಗಂಡು ಮಕ್ಳು ಬಂದ ನಂತರ ಸೆಲ್ಫಿ ಕೇಳಬೇಕಪ್ಪ. ಓಲ್ಲೇರ್ ನಮ್ಮ ಜವಾನೇರು ಓಲ್ಲೇರ್ ಮಾರೆ. ಇದರಾ ಸರಿ, ಬರ್ತೀನಿ. ನಮ್ಮ ಹುಡುಗರ ಹತ್ರ ಬರ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೆಣ್ಮಕ್ಳೆಲ್ಲ ಎಷ್ಟು ಜನ ಸೇರಿದ್ರೆ ಒಂಚೂರು ಸೌಂಡ್ ಮಾಡಿಲ್ಲ. ಲವ್ಲಿ ಲವ್ಲಿ ಎಲ್ಲ ಹೆಣ್ಮಕ್ಳಿಗೆ ಸೂಪರ್. ಈಗ ನಮ್ಮ ಡಾರ್ಲಿಂಗ್ ಬಾಯ್ಸ್, ನಮ್ಮ ಜವಾನರು ಎಷ್ಟೇ ಬಂದಿದ್ರೆ ಹೇಳಿ ನೋಡ. ಆದ್ರೂ ಪರವಾಗಿಲ್ಲ, ಗಂಡ್ ಮಕ್ಳು ವಾಯ್ಸ್ ಜೋರಾಗಿದ್ರು. ಅಪ್ಪು ಸರ್ ಹೇಳಿದಂಗೆ ಹೆಣ್ಮಕ್ಳೇ ರೈತ ಗುರು. ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಎಲ್ರು ಹಾಡೆಲ್ಲ ಹಾಡ್ತೀರಾ? ಡ್ಯಾನ್ಸ್ ಎಲ್ಲ ಮಾಡ್ತೀರಾ? ಹಾಡು ಹಾಡೋರು ಎಷ್ಟು ಜನ ಇದ್ದಾರೆ? ಒಂದ್ಸರಿ ಎದ್ದು ನಿಂತ್ಕೊಳ್ಳಿ ನೋಡೋಣ. ಸರಿ, ಡ್ಯಾನ್ಸ್ ಮಾಡೋರು ಎಷ್ಟು ಜನ ಇದ್ದಾರೆ? ಎದ್ದು ನಿಂತ್ಕೊಳ್ಳಿ ನೋಡೋಣ. ಯಾರು ಎದ್ದು ನಿಂತ್ಕೊತಲ್ಲ, ಯಾಕೆ ಹೇಳಿ? ಸೀಟ್ ಭಯ, ಸೀಟ್ ಭಯ. ಅಯ್ಯೋ ಪರವಾಗಿಲ್ಲ ಬಿಡಿ, ಯಾಕೆ ಕೇಳ್ತೀರಾ? ಎಲ್ಲ ಓಕೆ. ನಾನು ಒಂದು ಕೇಳಬೇಕು, ಉಗುರಿಗೆ ಇಲ್ವಲ್ಲಪ್ಪ? ಇಲ್ಲ ತಾನೇ? ಇತ್ತೀಚೆಗೆ ನೀವು ಉಗುರು ಬೆಳೆಸಿದ್ರು ಪರವಾಗಿಲ್ಲ, ಬೇರೆ ಉಗುರು ಅಂದ್ರೆ ಸ್ವಲ್ಪ ಭಯ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲ ತಾನೇ. ವೆರಿ ನೈಸ್, ವೆರಿ ನೈಸ್. ಓಕೆ, ನಾನು ಆಗಲೇ ಹೇಳಿದಂಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ 1 ಅಷ್ಟೇ ಇಲ್ಲ, ಇಡೀ ನವೆಂಬರ್ ತಿಂಗಳು ಕನ್ನಡಿಗರೇ ನನ್ನ ಪ್ರಕಾರ ವರ್ಷ ಪೂರ್ತಿ ನಮಗೆ ಕನ್ನಡ ರಾಜ್ಯೋತ್ಸವ ಹಬ್ಬನೇ. ಮೊದಲನೇದಾಗಿ ಕನ್ನಡದ ಕಾರ್ಯಕ್ರಮದಲ್ಲಿ ಒಂದು ಕನ್ನಡದ ಹಾಡಿನ ಜೊತೆ ಕಾರ್ಯಕ್ರಮ ಶುರು ಮಾಡಬೇಕನ್ನೋದು ನಮ್ಮ ಆಸೆ. ನಿಮಗಾಗಿ ಈಗ ವೇದಿಕೆ ಮೇಲೆ ಕನ್ನಡ ತನವನ್ನ ಸಾರುವಂತಹ ಕನ್ನಡದ ಗೀತೆಯನ್ನ ಹಾಡಲಿಕ್ಕೆ ಬರ್ತಿದ್ದಾರೆ ಅಪ್ಪಟ ಕನ್ನಡದ ಪ್ರತಿಭೆ. ಬರಲಿ ಚಪ್ಪಾಳೆ ಫಾರ್ ಗಣೇಶ್ ಕಾರಟ್.
ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ನಮ್ಮ ಮಂಗಳೂರಿನ ಹೆಮ್ಮೆ ಇದೀಗ ಸ್ಪೀಕರ್ ಆಗಿರುವಂತಹ UT ಖಾದರ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಖಂಡಿತವಾಗಿಯೂ ನಮ್ಗೆಲ್ರಿಗೂ ಒಂದು ಹೆಮ್ಮೆಯ ಒಂದು ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೀತಿಪೂರ್ವಕವಾಗಿ ನಮ್ಮ ಬೆಂಗಳೂರಿನ ಕಂಬಳಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಚಪ್ಪಾಳೆ ಶಬ್ದ ಖಂಡಿತವಾಗಿಯೂ ಸಾಕಾಗ್ಲಿಲ್ಲ. ನಮ್ಮ ಮಂಗಳೂರಿನಿಂದ ಈಗ ಸ್ಪೀಕರ್ ಆಗಿ ಎಲ್ಲರನ್ನ ಒಂದು ಅವರ ಮಾತಿಂದ ಹಿಡಿತದಲ್ಲಿ ಇಟ್ಕೊಡುವಂತಹ UT ಖಾದರ್ ಸರ್ ನಾಯಕರಾಗಿ ಯಾವಾಗಲೂ ಎಲ್ಲರ ಮನಸ್ಸನ್ನ ಗೆದ್ದು ಸಹಾಯ ಬೇಡುವವರಿಗೆ ಕೇಳದಿಂದ ಮೊದಲೇ ಹೆಲ್ಪ್ ಮಾಡುವಂತ UT ಖಾದರ್ ಸರ್. ಇನ್ನೊಂದ್ಸಲ ಸಿಟಿ ಯಾರಿಗೆಲ್ಲ ಬರುತ್ತೆ ಜೋರಾದ ಸಿಟಿ ನಮ್ಮ ಮಂಗಳೂರಿನ ಹೆಮ್ಮೆ UT ಖಾದರ್ ಸರ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸರ್. ಒಂದ್ಸಲ ನೀವು ವೇದಿಕೆಗೆ ಬಂದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಚಪ್ಪಾಳೆ ಬರ್ಲಪ್ಪ. ನಾವು ಇವತ್ತು ಮಂಗಳೂರಿನ ಕಲೆಯನ್ನೇ ಆರಾಧಿಸ್ತಾ ಇದ್ದೀವಿ. ಆದರೆ ಮಂಗಳೂರಿನ ಭಾಷೆ ಎಷ್ಟು ಹಿತವಾಗಿದೆ, ಎಷ್ಟು ಮಿತವಾಗಿದೆ, ಹಾಗೆ ಎಷ್ಟು ಸ್ವಾರಸ್ಯವಾಗಿದೆ ಅನ್ನೋದನ್ನ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ಬಹಳ ಹೆಮ್ಮೆಯಿಂದ ಮಾತಾಡ್ತಾರೆ. ಅದರ ಜೊತೆಗೆ ತಮ್ಮ ಕ್ಷೇತ್ರದ ಬಗ್ಗೆ, ತಮ್ಮ ಊರಿನ ಬಗ್ಗೆ, ತಮ್ಮ ಜಿಲ್ಲೆಯ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿರುವಂತಹ ನಮ್ಮ ಸನ್ಮಾನ್ಯ ಸ್ಪೀಕರ್ ಶ್ರೀ UT ಖಾದರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸೆಲೆಬ್ರಿಟೀಸ್ ಬರ್ತಾರೆ ಅಂತ ನಾವು ಹೇಳ್ತೇವೆ. ಇವ್ರಿಗಿಂತ ದೊಡ್ಡ ಸೆಲೆಬ್ರಿಟಿ ನಮಗೆ ಇವತ್ತಿಗೆ ಬೇಕಾ? ಖಂಡಿತವಾಗಿಯೂ ಗುರುವಣ್ಣ ಕೂಡ ಎಂಟ್ರಿ ಆಗಿದ್ದಾರೆ. ಬೆಂಗಳೂರು ಕಂಬಳೋತ್ಸವದ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಸುಂದರವಾದ ಸಾಂಸ್ಕೃತಿಕ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬಹುಶಃ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ನಮಗೆಲ್ಲರಿಗೂ ಕೂಡ ಗುರುಕಿರಣವರೇ, ನಮ್ಮ ಆತ್ಮದ ಗುಣದವರೇ, ಈ ಒಂದು ಕಾರ್ಯ ಸಂಘಟಿಸುವ ನಿರ್ಮಾಪಕರ ಸದಸ್ಯರೇ, ಮುಂದೆ ಊರಿಗೆ ಸೋದರ ಸೋದರರೇ, ಕಮಲೋತ್ಸವ ಇವತ್ತೊಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ನೀಡಿದೆ. ಇದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ವಿಶೇಷ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಿ ಅಶೋಕ್ ಅವರಲ್ಲಿ, ಪ್ರಕಾಶ್ ಅವರಲ್ಲಿ, ಇಡೀ ಕನ್ನಡದವರು ಕೂಡ ಸಮಸ್ತ ಕರ್ನಾಟಕ ಜನತೆ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಇದು ಬರೀ ಒಂದು ಸ್ಪರ್ಧೆ ಮಾತ್ರ ಅಲ್ಲ, ಯುವಜನ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಈ ಒಂದು ಸಂಸ್ಕೃತಿಯನ್ನು ಪರಿಚಯ ಮಾಡಿ ಮತ್ತು ವರ್ಗಾಯಿಸುವ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಟ್ರಾನ್ಸ್ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ, ಬಹುಶಃ ಸಂಸ್ಕೃತಿಕ ನೋಡಲಿಕ್ಕೆ, ಗುರುಕಿರಣ್ ಅವರ ಮಾತನ್ನ ಹಾಡನ್ನು ಕೇಳಲಿಕ್ಕೆ ಇವತ್ತು ಎಲ್ಲ ಬಂದು ತಾವು ಕಾದು ಕೂತ್ಕೊಂಡಿದ್ದೀರಿ. ನಾನು ಖಂಡಿತವಾಗಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ನಾವು ಬೇಡಿಕೊಂಡಿದ್ದೇವೆ. ಈ ರೀತಿ ನಾವೆಲ್ಲರೂ ಜೊತೆ ಸೇರಿಕೊಂಡು ಒಟ್ಟೊಟ್ಟಾಗಿ ಸಂತೋಷದಿಂದ ವಾತಾವರಣವೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಗಿದ್ದಾಗೆ ಆಗಲಿ, ಅದೊಂದು ನೆನೆಯ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ಎಲ್ಲರಿಗೂ ದೊಡ್ಡ ನಾವೇನಿಲ್ಲ. ಆದರೆ ನಮ್ಮೆಲ್ಲ ಈ ಒಂದು ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಈ ಒಂದು ಸಂಘಟಕರಿಗೆ ಬೇಕಾಗಿ ಮತ್ತು ಸಂಘಟಕರ ಪರವಾಗಿ ಎರಡೇ ಲೈನ್. ಹಸೂರಿನ ಹಾಸ್ಯಾಗ ಮರುಳಿನ ರಾಶ್ಯಾಗ ಬೆಂಗಳೂರು ಊರಿನ ಸೊಬಗಿನ್ಯಾಗ ಈ ಚಂದಾದ ಮಕ್ಕಳ ನಲವಿನ್ಯಾಗ, ಈ ಚಂದಾದ ಮಕ್ಕಳ ನಲವಿನ್ಯಾಗ ಹಸೂರಿನ ಹಾಸ್ಯಾಗ ಮರುಳಿನ ರಾಸ್ಯಾಗ ಬೆಂಗಳೂರು ಊರಿನ ಸೊಬಗಿನ್ಯಾಗ ಈ ಚಂದಾದ ಮಕ್ಕಳ ನಲವಿನ್ಯಾಗ, ಈ ಚಂದಾದ ಮಕ್ಕಳ ನಲವಿನ್ಯಾಗ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾವುದೇ ವೇದಿಕೆಗೆ ಪ್ರಾರಂಭ ಅಂತ ಇರುತ್ತೆ, ಹಾಡಿನ ಮುಖೇನ ಈ ಒಂದು ರಸಮಂಜರಿ ಕಾರ್ಯಕ್ರಮಕ್ಕೆ
ಪ್ರಾರಂಭ ನೀಡಿದಂತಹ ಸ್ಪೀಕರ್ UT ಖಾದರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಮತ್ತೊಂದ್ಸಲ ವೇದಿಕೆಗೆ ಬರುವಂತಹ ಎಲ್ಲ ಆರ್ಟಿಸ್ಟಿಗೆ. ಇದೀಗ ವೇದಿಕೆ ಮೇಲೆ ವರ್ಣರಂಜಿತ ಕಾರ್ಯಕ್ರಮ ಇನ್ನು ಕೆಲವು ಕ್ಷಣಗಳಲ್ಲಿ. ಈಗಾಗಲೇ ನಮ್ಮ ಗಾಯಕರು ಸಿದ್ಧರಾಗಿದ್ದಾರೆ. ಹಿರಿಯ ಗಾಯಕಿ ಮಾಲ್ಗುಡಿ ಶುಭಾ ಅವರು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಗಣೇಶ್ ಕಾರಂತ್ ಅವರು ಕೂಡ ಇದ್ದಾರೆ, ಚಿತ್ರಾ ಅವರು ಕೂಡ ಇದ್ದಾರೆ. ಅದರ ಜೊತೆಗೆ ಸಂತೋಷ್ ವೆಂಕಿ ಅವರು ಕೂಡ ನಮ್ಮನ್ನು ಸೇರ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅಬವ್ ಆಲ್ ಇವರೆಲ್ಲರ ಕಿರಣ, ಇವರೆಲ್ಲರ ಗುರು ಕಿರಣ್ ಸರ್ ಅವರು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ. ಬಟ್ ಇವರೆಲ್ಲ ವೇದಿಕೆಗೆ ಕರಿಬೇಕಂತಾದ್ರೆ ಅಷ್ಟೇ ಶಕ್ತಿ, ಅಷ್ಟೇ ಎನರ್ಜಿ ಕೊಡಬೇಕು. ಹೊಸ ಕರ್ನಾಟಕದಲ್ಲಿ ಬೇರೆ ಯಾರು ಕೂಡ ಎನರ್ಜಿಯನ್ನು ಇಟ್ಕೊಂಡು ಬಂದೇ ಇಲ್ಲ. ನಿಮ್ಗೆ ಗೊತ್ತಿದೆ ಯಾರು ವೇದಿಕೆಗೆ ಬರ್ತಾ ಇದ್ದಾರೆ ಅಂತ. ಎಲ್ಲರ ಜೋರಾದ ಚಪ್ಪಾಳೆ ಬರಲಿ. ಹೇಗಿದ್ದೀರಿ ಎಂಚೌಲರ್? ಆಸಮ್. ಹಾಡು ಕೇಳಲಿಕ್ಕೆ ರೆಡಿಯಾ? ಈ ಸೈಡು, ಆ ಸೈಡು, ಎಲ್ರು ಸಹ ಸೂಪರ್. ಕನ್ನಡ ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು. ಚಿಂತಿಸು, ವಂದಿಸು, ಪೂಜಿಸು. ಕಮಾನ್ ಬೆಂಗಳೂರು. ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಹಿಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಮಣ್ಣಿನ ಹೆಗ್ಗಣ ಗರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಊರವ್ರು ಸಪೋರ್ಟ್ ಸಾಕಾಗ್ತಾ ಇಲ್ಲ. ಮಂಗಳೂರು, ಉಡುಪಿ, ಕುಂದಾಪುರ, ಇಡೀ ಬೆಂಗಳೂರು ಜೋರಾಗಿ ತಗೋ ಬರ್ರಿ. ಅದು ಹಾಡಲಿ ಕೂಡಾಡಲಿ ನಾಡಾಡಲಿ ಕಟ್ಟೋಕೆ ನಾನಾಗಿನ ಕೆಡವೋಕೆ ಮೂರೆಗಿನ. ಹರಸಿದರು ಮುನಿಗಳು, ಗಳಿಸಿದರು ಕಲಿಗಳು, ನೆತ್ತರಲ್ಲಿ ಹೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ. ಹಾಡಿದರು ಕವಿಗಳು, ಕರಗಿದರು ಶಿಲೆಗಳು, ತುಂಬಿದರು ಎಡೆಗಳಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವೇ ಕನ್ನಡ. ಹಾಡಿಸು, ಕೇಳಿಸು, ಪ್ರೀತಿಸು. ಕನ್ನಡ ಬಣ್ಣದ ಕಲಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಮಣ್ಣಿನ ಹೆಣ್ಣನ ಗರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಬಡತನವೇ ಮೇಲಾಗಿದೆ, ನಮತನವೇ
ಮದಕರಿಗ ನಾಯಕ ಕೆಚ್ಚೆದೆಯ ಎಚ್ಚಮ ರಣಧೀರರು ಗುಡಿಕಾರರು ಉಳಿದಿಹುದು ನಿಮ್ಮಲೇ ಹೊಯ್ಸಳರ ಕಿಡಿಗಳು ಹೊನ್ನ ಮಳೆ ಸುರಿಸಿದ ಹರಿರಾಯರ ತೋಮಲಗಳು ಕೇಳಿರಿ ಕೇಳಿರಿ ಈ ಪ್ರಾರ್ಥನೆಯ ಕೇಳಿರಿ ಕದಿಗಿರಿ ದುಡಿಗಿರಿ ಉಳಿಸಿರಿ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ ಅಭಿಮಾನಿ ಸಂಸ್ಕೃತ ಕಲಿಕೆಯ ತಾಯ್ನಾಡು ಉನ್ನತ ಕಲೆಗಳನ್ನು ಬೀರಿ ಬೆಳೆಸದಿರು ಈ ಹೆಸರ ಎಂದು ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ Thank you so much. ಹೆಂಗಿತ್ತು ಓಕೆ, ಈಗ ನಿಮ್ಮಲ್ಲಿ ಜೋಶ್ ಎಷ್ಟಿದೆ ಅಂತ ನೋಡೋಣ. ನಾನು 1 2 3 ಅಂತ ನೀವೇನ್ ಹೇಳ್ಬೇಕು? ಕಂಬಳ ಅನ್ಬೇಕು. ಏನ್ ಹೇಳ್ಬೇಕು? ರೆಡಿನಾ? ನನ್ನ ಪ್ರಕಾರ ಜಾಸ್ತಿ ಯೆಲ್ಲೋ ಕಲರ್ ಈ ಕಡೆ ಹಾಕೊಂಡಿರೋದ್ರಿಂದ ರೈಟ್ ಅವರು ಸ್ವಲ್ಪ ಬ್ರೈಟ್ ಆಗಿ ಹೇಳ್ತಾರೆ ಅಂತ ಅನ್ಸ್ತಾ ಇದೆ. ಚೆಕ್ ಮಾಡೋಣ. ನೀನೊಬ್ನೇ ಮಗ. ಜೀವನದಲ್ಲಿ ಮೊನ್ನೆ ಆಸ್ಟ್ರೇಲಿಯಾ ಹಳದಿ ಹಾಕೊಂಡಿದ್ರು, ಈಗ ನೀನು ಹಾಕೊಂಡಿದ್ಯಾ? ಆಗ್ಲಿ ಪರವಾಗಿಲ್ಲ. ರೆಡಿ? 3 2 1. ನೀ ಕನ್ಫ್ಯೂಸ್, ನೀನು ಹೇಳ್ಬಾರ್ದು. ರೈಟ್ ಅವರು ಬೀಚಿದಾದ ಮಾರೆ. ರೆಡಿ? 3 2 1. ನನಗೆ ಈಗ ಅನ್ಸ್ತಾ ಇದೆ ನಾನು ಲೆಫ್ಟ್ ವಾಲ್ ಬೇಕು ಅಂತ. ಈಗ ಈ ಕಡೆ ಚೂಡು. 3 2 1. ನೋಡಿ, ಪಲ್ಲವಿ ಮೇಡಮು ಬಾಯಿ ಮುಚ್ಚಿ ಹೀಗೆಲ್ಲ ಹೇಳ್ತಾರೆ ಕಂಬಳ ಅಂತ ಹೇಳಿ. ಆದ್ರೆ ಅಲ್ಲಿ ನಿಂತಿರೋರು ಯಾರು ಹೇಳ್ತಾ ಇಲ್ಲ, ಇದು ಕಂಬಳ, ನಮ್ಮ ಕಂಬಳ, ಹೆಮ್ಮೆಯ ಕಂಬಳ. ಗಟ್ಟಿಯಾಗಿ ಹೆಮ್ಮೆಯಿಂದ ಹೇಳ್ಬೇಕು. ರೆಡಿ? 3 2 1. 3 2 1. ಎಲ್ರು ಒಟ್ಟಿಗೆ 3 2 1. ಇದು ಎನರ್ಜಿ ಅಂದ್ರೆ, ಇದು ಜೋಶ್ ಅಂದ್ರೆ. ಕಂಬಳ ನಮ್ಮ ಸಂಸ್ಕೃತಿ, ಕಂಬಳ ನಮ್ಮ ಸಂಸ್ಕಾರ. ಅಂಥ ಕಂಬಳ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಗೀತೆನ ಕೇಳಕ್ಕಿಂತ ಮುಂಚೆ ಓರ್ವ ವಿಶೇಷ ಅತಿಥಿಯನ್ನ ಕರಿಬೇಕು. ಇವರು ಕರ್ನಾಟಕದಿಂದ ಎಲೆಕ್ಟ್ ಆದಂಥ ಓನ್ಲಿ ಪರ್ಸನ್, ನಮ್ಮ DCI ನ ವೈಸ್ ಪ್ರೆಸಿಡೆಂಟ್ ಆದಂಥ ಶಿವಶರಣ್ ಸರ್ ಅವ್ರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಶಿವಶರಣ್ ಸರ್ ಅವ್ರು ಸ್ವಲ್ಪ ಸಂಕೋಚ ಸ್ವಭಾವ, ಅವರು ಹಿಂದೆ ಉಳಿತಾರೆ. ಆದರೆ ಇವತ್ತು ನಾವು ಏನು ಈ ಕಂಬಳ ಉತ್ಸವದ ವಿಜುವಲ್ಸ್ ಆಗಿರ್ಬೋದು, ಮ್ಯೂಸಿಕ್ ಇದೆಲ್ಲ ನೋಡ್ತಾ ಇದ್ದೀವಿ, ಅದರ ಹಿಂದೆ ಇರುವಂತಹ ದೊಡ್ಡ ಶಕ್ತಿ ಅವರು. ಅವ್ರು ಎಂಟ್ರಾದ್ರೆ ಗೊತ್ತಾಗುತ್ತೆ ನೋಡಿ. ಗುರುಕಿರಣ್ ಸರ್ ಅವ್ರದ್ದು ಲೇಟೆಸ್ಟ್ ವರ್ಷನ್ ಅವರು. ಬನ್ನಿ ಸರ್. ಸರ್ ನಮಸ್ತೆ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಇಷ್ಟು ಅದ್ಧೂರಿಯಾಗಿ ಏನು ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಹಗಲು ರಾತ್ರಿ ಅಂತ ನೋಡಿದೆ. ನಿಜವಾಗ್ಲೂ ಈ ಕಾರ್ಯಕ್ರಮದ ಯಶಸ್ಸಿಗೆ ನಿಂತಂಥ ಶಿವಶರಣ್ ಸರ್ ಹಾಗೂ ನಮ್ಮೆಲ್ಲರ ಪ್ರೀತಿಯ ಗುರುಕಿರಣ್ ಸರ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಬರಬೇಕಪ್ಪ ಪ್ಲೀಸ್. ಸರ್ ಒಂದೆರಡು ಮಾತು ಈ ಕಾರ್ಯಕ್ರಮನ ಉದ್ದೇಶಿಸಿ. ಸುಮ್ಮನೆ ಹಾಯ್ ಹಲೋ ನಮಸ್ಕಾರ ಗುಡ್ ನೈಟ್ ಅಷ್ಟಾದ್ರೆ ಹೇಳಿ ಸರ್ ಪ್ಲೀಸ್. ನಮಸ್ಕಾರ, ಎಂಜಾಯ್ ಮಾಡಿ. ದ ಶೋ ಹಸ್ ಜಸ್ಟ್ ಸ್ಟಾರ್ಟೆಡ್, ಇಟ್ ವಿಲ್ ಗೋ ಆನ್. ಹ್ಯಾವ್ ಎ ಗ್ರೇಟ್ ಟೈಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು. ಬನ್ನಿ ಚಪ್ಪಾಳೆ ಶಿವಶರಣ್ ಸರ್ಗೆ ಪ್ಲೀಸ್. ಅಂದರೆ ಈಸ್ ಎ ವೆರಿ ಜೆಂಟಲ್ ಮ್ಯಾನ್. ಜನರಲಿ ಆ್ಯಂಕರ್ಸ್ ಹೇಳ್ತಾರೆ ಎರಡು ಮಾತುಗಳಲ್ಲಿ ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ. ಆದರೆ 2 ಮಾತಲ್ಲಿ ಯಾರೂ ನಿಲ್ಲಲ್ಲ. ನಿಜವಾಗ್ಲೂ ಆ ಮಾತನ್ನು ಚೆನ್ನಾಗಿ ನಡೆಸ್ಕೊಟ್ಟಿದೆ ಶಿವಶರಣ್ ಸರ್. ನೋಡಿ 2 ಮಾತು, ಎಂಜಾಯ್ ಮಾಡಿ, ಹ್ಯಾವ್ ಅ ಗ್ರೇಟ್ ಟೈಮ್. ಸೂಪರಾಗಿ ಹೇಳಿದ್ರು. ಅದಕ್ಕೊಂದು 2 ಚಪ್ಪಾಳೆ ಬರ್ತಾ ಇದೆ. ಲವ್ಲಿ ಮಾ, ಲವ್ಲಿ ಲವ್ಲಿ. ಈಗ
ನಾನು ಆಗ ಕೇಳಿದೆ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಬಾಯ್ಸ್ ಬಂದಿದ್ರು ಅಂತ ಹೇಳಿ. ಹುಡುಗರು ಎಷ್ಟು ಜನ ಇದ್ದೀರಮ್ಮ ಇಲ್ಲಿ? ಸರಿ ಹಿಂಗೆ ಕೇಳಲ್ಲ, ಸಾರಿ ನಾನು ಬೇರೆ ಥರ ಕೇಳಬೇಕು. ಮುದ್ದಾದ ಹುಡುಗರು ಎಷ್ಟು ಜನ ಇದ್ದೀರಮ್ಮ ಇಲ್ಲಿ? ಅಂಕಲ್, ನಿಮಗೆ ಮದುವೆ ಆಗಿ 2 ಮಕ್ಕಳಿದೆ ಅಂತ ಹೇಳಿ ಈ ಹೇರ್ ಸ್ಟೈಲೇ ಹೇಳ್ತಾ ಇದೆ. ಆದರೂ ನೀವು ಕಾನ್ಫಿಡೆಂಟ್ ಆಗಿ ಅಂತಿದ್ರಲ್ಲ, ಆ ಕಾನ್ಫಿಡೆನ್ಸ್ನ ನಾನು ಮೆಚ್ಚಬೇಕು. ಈಗ ನಾನು ಮತ್ತೆ ಕೇಳ್ತಾ ಇದ್ದೀನಿ, ಮುದ್ದಾದ ಹುಡುಗರು ಎಷ್ಟು ಜನ ಇದ್ದೀರಾ? ಸ್ವಲ್ಪ ಕೈ ಎತ್ತಿ. ಸೊ ಬಂದಿರಂತ ನನ್ನ ಎಲ್ಲ ಮುದ್ದಾದ ಹುಡುಗರಿಗೋಸ್ಕರ ಒಂದು ಮುದ್ದಾದ ಹಾಡನ್ನ ಹಾಡೋದಕ್ಕೆ ವೇದಿಕೆ ಮೇಲೆ ಒಬ್ರು ಮುದ್ದಾದ ಸಿಂಗರ್ ಬರ್ತಾ ಇದ್ದಾರೆ. ಅದಾದ ನಂತರ ನಿಮ್ಗೊಂದು ಸರ್ಪ್ರೈಸ್ ಇದೆ. ಇವರು ಹಾಡಿದ್ರೆ ಕುಣಿಯೋದು ಗ್ಯಾರಂಟಿ. ಅಂತ ಪವರ್ಫುಲ್ ಸಿಂಗರ್, ನೋಡೋದಕ್ಕೆ ಮುದ್ದಾಗಿದ್ದಾರೆ, ಹಾಡೋದಕ್ಕೆ ಮುದ್ದಾಗಿ ಹಾಡ್ತಾರೆ. ಲೆಟ್ಸ್ ವೆಲ್ಕಮ್ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಮ್ಮೆಯ ಪ್ರತಿಭೆ ಚೈತ್ರ. ನಮಸ್ಕಾರ. ಜೊತೆಗೆ ಹಾಡು ಹೇಳ್ತೀರಾ? ಸೂಪರ್ ಮ್ಯಾಮ್, ನೀವು ಹೇಳಲೇಬೇಕು, ಬಿಡಲ್ಲ ನಿಮ್ನ. ಎಲ್ಲರ ಜೊತೆ ಕ್ಲಾಪ್ ಮಾಡ್ತೀರಾ? ಹುಡುಗ ಓ ನನ್ನ ಮುತ್ತಿನ ಹುಡುಗ, ಮುದ್ದು ಮಾಡೋಕ್ಕೂ ಕಂಜೂಸು ಬುದ್ಧಿ ಬೇಗ. ಹುಡುಗ ಓ ನನ್ನ ಮುತ್ತಿನ ಹುಡುಗ, ಚಪ್ಪಾಳೆ ಹೊಡೆಯೋಕ್ಕೂ ಕಂಜೂಸು ಬುದ್ಧಿ ಬೇಗ. ಹನಿಮೂನ್ನಲ್ಲೂ ಧ್ಯಾನ, ಏಕಾಂತದಲ್ಲೂ ಮೌನ. ಹನಿಮೂನ್ನಲ್ಲೂ ಧ್ಯಾನ, ಏಕಾಂತದಲ್ಲೂ ಮೌನ. ಏನು ಚಂದ ಹತ್ತಿರ ಹುಡುಗ ಓ ನನ್ನ ಮುತ್ತಿನ ಹುಡುಗ. ಹಾಡ್ತೀರಾ ಜೊತೆಗೆ? ಮುದ್ದು ಮಾಡೋಕ್ಕೂ ಸೂಪರ್. ಹುಡುಗ ಓ ನನ್ನ ಮುತ್ತಿನ ಹುಡುಗ, ಮುದ್ದು ಮಾಡೋಕ್ಕೂ. Come on everybody, let me see you all clap. Come on. Clap ಮಾಡ್ತೀರಾ? ಅಲ್ಲಿ ಈ ಕಡೆ 1 2 3 4 1 2 1 2 1 2. ಈ ಕಡೆ ಎಲ್ಲ 1 2 1. ಮುತ್ತಿನ ಹೊದಿಗೆ ಸುತ್ತಲೂ ಹೊದಿಸಿ ಕಪ್ಪಿಕೋ ಮಾರು ನನ್ನನ್ನ. ಚುಮು ಚಳಿಗೆ ಬಿಸಿ ಬಿಸಿ ಬಯಕೆ ಬೆಚ್ಚಗೆ ಇರಿಸೋ ನನ್ನನ್ನ. ಕತ್ತಲೆ ಒಳಗೆ ಕಣ್ಣ ಮುಚ್ಚಾಲೆ ಅಪ್ಪಿಕೋ ಮಾರು ನನ್ನನ್ನ. ಉರುಳಿಸುಬಾರು ಕೆರಳಿಸುಬಾರು ನರಳಿಸುಬಾರು ನನ್ನನ್ನ. ಹುಡುಗ ಮುದ್ದು ಮಾಡೋಕ್ಕೂ ಕಂಜೂಸು. ಹನಿಮೂನ್ನಲ್ಲೂ ಏಕಾಂತದಲ್ಲೂ, ಹನಿಮೂನ್ನಲ್ಲೂ ಏಕಾಂತದಲ್ಲೂ ಮೌನ. ಏನು ಚಂದ ಹತ್ತಿರ ಹುಡುಗ. ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಅದೊಂದು ದೊಡ್ಡ ಸಾಧನೆ. ಸೊ ನಮ್ಮೆಲ್ಲರ ಪರವಾಗಿ ಗುರು ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಗುರು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು. ಎಲ್ಲ ಹುಡುಗರಿಗೆ ಹಾಡು ಇಷ್ಟ ಆಯ್ತಾ ಅಮ್ಮ? ಈಗ ನಾನು ಅವಾಗೇನು ಹೇಳಿದೆ, ಹಾಡಾದ್ಮೇಲೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ ತಾನೆ. ಹುಡುಗರು ಈ ಹಾಡನ್ನು ಕೇಳಿ ತಮ್ಮ 32 ಹಲ್ಲುಗಳನ್ನು ಈಗ
ಅಂತ ಬಿಟ್ಕೊಂಡು ಕೂತಿದ್ದಾರೆ. ಸೊ ಎಲ್ಲ 32 ಹಲ್ಲುಗಳನ್ನ ತೋರಿಸ್ತಾ ಇರುವಂತ ಸುಂದರವಾದ ಮುದ್ದಾದ ಹುಡುಗರನ್ನ ಮಾತಾಡ್ಸೋದಕ್ಕೋಸ್ಕರ ನಮ್ಮ ಕನ್ನಡದ ಬೆಡಗಿ, ನಮ್ಮ ಕನ್ನಡದ ಹುಡುಗಿ, ದ ಸೂಪರ್ ಡೂಪರ್ ಟ್ಯಾಲೆಂಟೆಡ್ ಅದಿತಿ ಪ್ರಭುದೇವ್ ಅವ್ರು ಬರ್ತಿದ್ದಾರೆ. ಬರ್ಲಿ ಚಪ್ಪಾಳೆ. ಅವರೊಬ್ಬರೇ ಬರ್ತಾ ಇಲ್ಲ, ಅದಿತಿ ಪ್ರಭುದೇವ ಜೊತೆ ಅವ್ರ ಜೊತೆಗಾರನ ಇನ್ನು ಸ್ವಲ್ಪದ್ರಲ್ಲಿ ಕರಿತೀನಿ ನಾನು. ಯಾಕಂದ್ರೆ ಸೋಲಾಗಿ ಹುಡುಗರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಆಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅವ್ರನ್ನ ನೋಡಿದ್ರೆ. ಅದಿತಿಗೆ ನಮ್ಮ ಕಂಬಳ ವೇದಿಕೆಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಅದಿತಿ, ಎಲ್ಲ ಹುಡುಗರು ಓ ಏ ಅಂತಿದ್ದಾರೆ, ಒಂದ್ಸಲಿ ಹಾಯ್ ಹಲೋ ನಮಸ್ಕಾರ ಅಂತ ಹೇಳ್ಬಿಡಿ. ನಾವು ಗುರುಕಿರಣ್ ಸರ್ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ಒಳ್ಳೆ ಬಜೆಟ್ ಇದೆ. ಯೋಗಿಯವರೇ ಇನ್ನೊಂದು ಮೈಕ್ ಏನಾದರೂ ನಮ್ಗೆ ಕೊಟ್ಟರೆ, ಯಾಕಂದರೆ ಮೈಕು ಪೆನ್ನು ಬೈಕು ಇನ್ನೊಬ್ರು ಹೆಂಡ್ತಿ, ಹುಷಾರಾಗಿ ನೋಡ್ಕೋಬೇಕು. ಸಾರಿ, ನಮ್ಮ ಹೆಂಡ್ತಿನ, ಇನ್ನೊಬ್ರು ಹೆಂಡ್ತಿನಲ್ಲ. ಅದಿತಿ, ಫಸ್ಟ್ ಆಫ್ ಆಲ್ ನಮ್ಮ ಕಂಬಳ, ಬೆಂಗಳೂರು ಕಂಬಳಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ನಿಮ್ಮ ಅಭಿಮಾನಿಗಳ ಜೊತೆ ಮಾತಾಡಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ? ನನಗೆ ತುಂಬ ಖುಷಿ ಆಗ್ತಿದೆ. ಇಡೀ ಕರಾವಳಿ ಭಾಗನೇ ನಮ್ಮ ಬೆಂಗಳೂರಿಗೆ ತಂದು ಮೆರೆಸ್ತಾ ಇರೋದು ಅದೆಷ್ಟು ಖುಷಿ. 100 ವರ್ಷಗಳ ಇತಿಹಾಸ ಇರೋ ನಮ್ಮ ಭಾಷೆ, 100 ವರ್ಷ ಇತಿಹಾಸ ಇರೋ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಒಂದು ರೀತಿ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಅಲ್ಲಿ ಎತ್ತುಗಳು ಓಡ್ತಾ ಇದ್ರೆ ನಾನು ಜೊತೆಗೆ ಓಡೋಣವೇನೋ, ಅಲ್ಲ ಅಷ್ಟೊಂದಿಲ್ಲ ಪವರು, ಆದರೆ ಓಡೋಣವೇನೋ ಅನ್ನೋಷ್ಟು ಹುಮ್ಮಸ್ಸು, ಅಷ್ಟು ಖುಷಿ ಇತ್ತು. ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಯಿತು. ಈ ರೀತಿ ಹಬ್ಬಗಳು ಇನ್ನು ಹೆಚ್ಚೆಚ್ಚು ಬೆಂಗಳೂರಲ್ಲಿ ನಡೆಯೋದ್ರಿಂದ ಬಹುಶಃ ನಾವು ಮರ್ತು ಹೋಗ್ತಿರೋಂಥ ನಮ್ಮ ಸಂಸ್ಕೃತಿ, ನಮ್ಮತನನ ಪದೇ ಪದೇ ನೆನೆಸೋವಂಥ ಕೆಲಸ ಆಗುತ್ತೆ. ಸೊ ತುಂಬ ಖುಷಿ ಆಯಿತು. ಜೈ ಕರ್ನಾಟಕ ಮಾತೆ. ಅದಿತಿ, ಬಟ್ ಇದಕ್ಕಿಂತ ಮುಂಚೆ ನೀವು ಕಂಬಳ ನೋಡಿದ್ರೆ ಅದೇ ಮೊದಲನೇ ಸಲ. ಆಹಾ, ಈಗ ಜೋಡೆತ್ತುಗಳ ಸಂಭ್ರಮ ನೋಡಿದ್ರಿ, ನೀವೊಬ್ಬರೇ ಬಂದಿದ್ದೀರಾ, ನಿಮ್ಮ ಜೋಡಿ ಬಂದಿದ್ದಾರೆ. ಅವ್ರನ್ನ ನಾನಿವತ್ತು ಕರೆಯಲ್ಲ ಸ್ಟೇಜ್ ಮೇಲೆ. ಥ್ಯಾಂಕ್ ಯು. ಮನೆಯಲ್ಲಿ ನೀವು ಅವ್ರನ್ನ ಏನಂತ ಪ್ರೀತಿಯಿಂದ ಕರೀತೀರ ಹಾಗೆ ಕರೀರಿ. ಈಗ ನಾನು ಸಡನ್ ಆಗಿ ಆದರ್ಶ ದಂಪತಿಗಳು ಶ್ರೀನಾಥ್ ಸರ್ ಆಗ್ಬಿಡ್ತೀನಿ. ಅದಿತಿ ಕರಿಯಮ್ಮ, ಈ ಸೀರೆಯ ನಿಖರವಾದ ಬೆಲೆ. ಇಬ್ರು ಸೀರೆ ಉಟ್ಕೊಂಡಿಲ್ಲ, ಎಂತ ಹಣೆ ಬರೋಣಪ್ಪ. ಓಕೆ, ನಿಮ್ಮವ್ರನ್ನ ಕರೀರಿ ಪ್ಲೀಸ್ ಪ್ರೀತಿಯಿಂದ. ಏಷು ಬನ್ನಿ, ಬನ್ನಿ ಪ್ಲೀಸ್, ಬನ್ನಿ. ಇಲ್ಲ ಅಂದ್ರೆ ಅನುಶ್ರೀ ಬಿಡ. ಬನ್ನಿಪ್ಪ, ಬನ್ನಿ, ಗೊತ್ತಾಗ್ಲಿ ಅದಿತಿಗೆ ಸಿಕ್ಕಿರೋಂಥ ಹುಡುಗ ಯಾವ ಹೀರೋಗಿಂತನೂ ಕಮ್ಮಿ ಇಲ್ಲ ಅಂತ. ನೋಡ್ರಿ, ಯಶೋದವ್ರಿಗೆ ಬರಲಿ ಚಪ್ಪಾಳೆ ಪ್ಲೀಸ್. ಸರ್, ನಿಮ್ಮ ಮದುವೆಗೆ ಖಂಡಿತವಾಗ್ಲೂ ಎಲ್ಲರೂ ವಿಶ್ ಮಾಡಿರ್ತಾರೆ, ಆದರೆ ಇಷ್ಟು ಜನ ಇದ್ದಾರಲ್ಲ ನಮ್ಮ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್. ಬರಲಿ ಚಪ್ಪಾಳೆ ಈ ಜೋಡಿಗೆ ಪ್ಲೀಸ್. ಹೆಂಗೆ ನಮ್ಮ ಹುಡುಗಿ, ಹೆಂಗೆ? ಸೂಪರ್, ಕೇಳಂಗೆ ಇಲ್ಲ. ವಾಪಸ್ ಮನೆಗೆ ತಾನೇ ಹೋಗ್ಬೇಕು, ಇದನ್ನೇ ಹೇಳ್ಬೇಕು ಅಲ್ವಾ? ನೋಡಿ, ಅವಣ್ಣ ಕಡಲೆಕಾಯಿ ಮಾರೋರು, ಅವ್ರನ್ನ ಕೇಳಿದ್ರು ಅದು ಹೇಳ್ತಾರೆ, ಊನಕ್ಕ ನಮ್ಮ ಮನೆಯವ್ರು ಓಕೆ ಅಂತ ಹೇಳ್ಬಿಟ್ಟು. ಇಲ್ಲ, ಅವನಿಗೆ ಹೇಳೋರೆ, ಮೇಡಮು ಬರ್ತಾ ಇವತ್ತು 500 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಜಗ್ಲಿಲ್ ಮಲಗಿಸ್ತೀನಿ ನಿಮ್ಮನ್ನ ಅಂತ. ಹಂಗಾಗಿ ಅವ್ರು ಬ್ಯುಸಿ. ಅಣ್ಣ, ಅದು ಮಾರ್ಬಿಟ್ಟು 1-2 ಪ್ಯಾಕೆಟ್ ಉಳಿದ್ರೆ ಈ ಕಡೆ ಬ್ಯಾಕ್ ಸ್ಟೇಜಿಗೆ ಕಳಿಸಿ ಅಣ್ಣ. ಅದಿತಿ ಅವರೇ, ನಮ್ಮ ವೇದಿಕೆಗೆ ಬಂದಿದ್ದೀರಾ, ನೀವು ಯಜಮಾನ್ರು ಸೇರಿ ಒಂದು ಡಾನ್ಸು, ಒಂದು ಹಾಡೋ ಏನಾದರೂ ಹೇಳ್ತೀರಾ? ಹಾಡಿಗಿಡ ಆಡೋ ಅಭ್ಯಾಸ ಇದೆಯಾ ನಿಮಗೆ? ಇಲ್ಲ, ನನಗಿಲ್ಲ. ಇವ್ರಿಗೆ ಇವರಿಂದ ಕೇಳೋ ಒಂದು ಇದಕ್ಕೆ ಸಾಹಸಕ್ಕೆ ನಾನು ಕೈ ಹಾಕಿಲ್ಲ. ಇದನ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಬರೋ ದಿನಗಳಲ್ಲಿ. ಅಂಡ್ ಅದಿತಿ ಅವರ, ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಯಾಕೆ ಕ್ರೌಡ್ನ ಯಾಕೆ ಹಾಳು ಮಾಡ್ತೀರಾ? ಹೌದೌದು, ಬೇಕು. ನಾನು ಕಾಡಿ ಬೇಡಿ ತಿನ್ನೋ ಕೌಂಟರ್ಗಳಿಂದ ಎಲ್ಲ ಕರ್ಕೊಂಬಂದು ಇಲ್ಲಿ ಕೂರಿಸಿದ್ದೀನಿ, ಮತ್ತೆ ಓಡೋಗ್ಬಿಡ್ತಾರೆ. ಬಟ್ ಅದಿತಿ, ಮುಂಬರುವ ನಿಮ್ಮ ಎಲ್ಲ ಚಿತ್ರಗಳಿಗೆ ಆಲ್ ದ ಬೆಸ್ಟ್. ಅಂಡ್ ಹೊಸ ಜೀವನ ಏನು ಶುರು ಮಾಡಿದ್ರ ಅದಕ್ಕೆ ಎಲ್ಲರ ಪರವಾಗಿ. ನಾನು 1 ವರ್ಷ ಆಗೋಯ್ತು. ಆಗೋಯ್ತಾ? 1 ವರ್ಷಕ್ಕೆ ಹಳೆ ತರ ಹೇಳ್ತಿದ್ದೀರಾ? ಮೊನ್ನೆ ಪಲ್ಲವಿ ಅವರು 25 ವರ್ಷದ ಒಂದು ಗುರುಕಿರಣ್ ಸರ್ ಮತ್ತೆ ಪಲ್ಲವಿ ಮ್ಯಾಮ್ 25 ಇಯರ್ಸ್ ಆಫ್ ವೆಡ್ಡಿಂಗ್ ಆನಿವರ್ಸರಿ ನೋಡಿ, 25 ವರ್ಷ ಫ್ರೆಶ್ ಕಾಣ್ತಾ ಇದ್ದಾರೆ. ಅಲ್ಲ, ನೀವು ಹೊಸದಾಗಿ ಮದುವೆ ಅಂದ್ರಲ್ಲ. ಅಲ್ಲಲ್ಲ, ಹೊಸ ಜೀವನ. ಆ ಹೊಸ ಜೀವನಕ್ಕೆ ಶುಭಾಶಯಗಳು, ಅಭಿನಂದನೆಗಳು. ನಗ್ನಗ್ತಾ ಇರಿ, ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಂಡಿರಿ ಯಾವಾಗ್ಲೂ. ಓಕೆನಾ? ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಬರ್ಲಿ ಚಪ್ಪಾಳೆ ಅದಿತಿ ಹಾಗೂ ಯಶಸ್ಗೆ. ಥ್ಯಾಂಕ್ ಯು ಅದಿತಿ, ಥ್ಯಾಂಕ್ ಯು. ಈಗ ಹಾಡು ಕೇಳೋಣ. ನನ್ನ ಯಾರ್ಯಾರು ಸಿಂಗರ್ಸ್ ಯಾರು ಬಂದಿಲ್ಲ ಅಂತ ಹೇಳಿದ್ರು? ಎಲ್ಲ ಒಂದ್ಸಲಿ ಸಾ ಹೇಳಿ ನೋಡೋಣ. ಸ ರೀ ಗ ಮ ಅಲ್ಲ
ಅಮ್ಮ ಅಪ್ಪ ಎಲ್ಲ ನನ್ನ ಥರನೇ ಇದ್ದೀರಾ ಸಿಂಗರ್ಸು. ನೋ ಹೋಪ್ಸ್. ಸರಿಗಮಪ್ಪ ನೋಡ್ತಿದ್ದೀರ ಎಲ್ಲರೂ? ಇಷ್ಟ ಆಗ್ತಾ ಇದೆಯಾ? ಬರೀ ಓಳು ನೋಡ್ತಿದ್ರಿ. ಇಲ್ಲಿ ಯಾಕೆ ಕೂತಿರ್ತಿದ್ರಿ ನೀವೆಲ್ಲ? 7:30 ಅಲ್ಲಿ ಪ್ರೋಗ್ರಾಮ್ ಬಿಟ್ಬಿಟ್ಟು ಬಂದಿದ್ದೀರಾ, ಪರವಾಗಿಲ್ಲ. ಅಲ್ಲೂ ನಾನೇ ಇಲ್ಲೂ ನಾನೇ. ಅದನ್ನ ನೀವು ಆಮೇಲೆ ಹೋಗಿ ಜೀ5 ನೋಡ್ಕೊಂಬತ್ತು ತೊಂದರೆ ಇಲ್ಲ. ಇಲ್ಲಿ ನಿಮಗೋಸ್ಕರ ಐರಾವತ ಅನ್ನೋ ಒಂದು ಸೂಪರ್ ಹಾಡಿನ ಜೊತೆ ವೇದಿಕೆ ಮೇಲೆ ಎಂಟ್ರಿ ಕೊಡ್ತಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋಗಳಿಗೆ ಹೇಳಿ ಮಾಡಿಸಿದಂತಹ ಧ್ವನಿ. ಬರ್ಲಿ ಚಪ್ಪಾಳೆ ನಮ್ಮ ಖ್ಯಾತ ಹಿನ್ನೆಲೆ ಗಾಯಕರಾದಂಥ ಸಂತೋಷ್ ವೆಂಕಿ. ಹುಟ್ಟಿಟ್ಟೇಟು 6.3 ಬೆಳೆದಿದ್ದ ಹೈಟು. ಈ ಯುಗದ ವೈಟಲ್ ಫ್ಯಾಂಟು. ಇವನೇ ಹೊಸ ಗೌರ್ಮೆಂಟು. ಐರಾವತ ಒನ್, ಐರಾವತ ಬ್ರ್ಯಾಂಡ್, ಐರಾವತ ಡಿಮ್ಯಾಂಡ್, ಐರಾವತ ಐರಾವತ ಒನ್, ಐರಾವತ ಬ್ರ್ಯಾಂಡ್, ಐರಾವತ ಡಿಮ್ಯಾಂಡ್, ಐರಾವತ 1+6 ಹುಟ್ಟಿಟ್ಟೇಟು 6.3 ಬೆಳೆದಿದ್ದ ಹೈಟು. ಈ ಯುಗದ ವೈಟಲ್ ಫ್ಯಾಂಟು. ಇವನೇ ಹೊಸ ಗೌರ್ಮೆಂಟು. ಹೇಗಿದ್ದೀರಾ? ಸುಂದರ ಗಾಳಿ ಇವ ಸುಮ್ಮನೆ ನಿಂತು ಗ್ರೇಟು. ತಕ್ಕುವುದಿಲ್ಲ ಯಾರಿಗೂ ಇವನು. ಪಟ್ಟದ ಆನೆ ಕಟ್ಟಾಕಿದವರ ಗ್ರೇಟು. ರೈಟ್ ಅಂದರು ಇವರೇ ಸರ್, ಲೆಫ್ಟ್ ಅಂದರು ಇವರೇ ಸರ್. 8 ದಿಕ್ಕನು ಕಾಯೋದು ಇದು ಒಂದೇ ಆನೆ ಸರ್. ಫಿಟ್ ಅಂದರು ಇವರೇ ಸರ್, ಕತ್ತಂದರು ಇವರೇ ಸರ್. ಪೊಲೀಸ್ ಅಂದರು ಇವರೇ ಸರ್. ಸಲ್ಯೂಟ್ ಹೊಡಿರಿ ಸರ್. ಕಾಕಿಗೆ ಹತ್ತರು ಬಂದಿದ್ದೆ ಇವರಿಂದ. ಬೆಸ್ಟ್ ಐರಾವತ, ದಿ ಬೆಸ್ಟ್ ಐರಾವತ ಕಮಾಂಡ್, ಐರಾವತ ಮಿಸ್ಟರ್ ಐರಾವತ ಟ್ರೆಂಡ್, ಐರಾವತ ಲೆಜೆಂಡ್, ಐರಾವತ ಕಮಾಂಡ್, ಐರಾವತ ಮಿಸ್ಟರ್ ಐರಾವತ. Passing in the crowded street, watch us singing this loud and free. From that moment life is seen. That's why we call him Airavata. Facing, passing in the crowded street, watch us singing this loud and free. From that moment life is seen. That's why we call him Airavata. Oh oh oh. ನೋಡಿ ಅಭಿಮಾನ ಧೈರ್ಯ ತುಂಬಿ ಬಡವರಿಗಿವನು ದೇವರ ರೂಪ. ನಮಗಿವನೊಬ್ಬ ಕರುನಾಟ ತೂಕು ದೀಪ. ಮೆಜೆಸ್ಟಿಕ್ ಅಂದ್ರು ಇವ್ರೆ ಸರ್, ಮಾರ್ಕೆಟ್ ಅಂದ್ರು ಇವ್ರೆ ಸರ್. ನಮ್ಮ ಸ್ಟೇಟಿಗೆ ಸ್ಟೇಟಸ್ಸು ತಂದಿದ್ದೆ ಇವರು ಸರ್. ಬಟ್ಟೆ ಹುಡುಗರ ಹಾಕು ಸರ್, ಹೆಣ್ಣು ಮಕ್ಕಳಿಗೆ ಬಾಸು ಸರ್. ಕಟ್ಟಿ ಗುಂಡಿಗೆ ಗಂಡು ಸರ್, ನಮ್ ಹೀರೋ ಇವ್ರೆ ಸರ್. ಕಟ್ಟೌಟ್ಗೆ ಬೆಲೆ ಅಂತ ಬಂದಿದ್ದೆ ಇವರಿಂದ. ಐರಾವತ PM ಐರಾವತ CM ಐರಾವತ MM ಐರಾವತ AM ಐರಾವತ PM ಐರಾವತ
ಥ್ಯಾಂಕ್ ಯು. ಕ್ಯಾಡ್ಬರೀಸ್ ಅಂತ ನಮ್ಮ ಡಿ ಬಾಸ್ ಅವರ ಹಾಡನ್ನ ಹಾಡಿರೋಂತ ಸಂತೋಷ್ ವೆಂಕಿಗೆ ಬರ್ಲಿ ಚಪ್ಪಾಳೆ. ಈಗ ವೇದಿಕೆ ಮೇಲೆ ಒಬ್ರು ರಾಕ್ ಸ್ಟಾರ್ನ ಕರೆಯುವಂತಹ ಸಮಯ. ಜನರಲಿ ವೇದಿಕೆಗಳಲ್ಲಿ ನಾನು ಸಿಕ್ಕಾಪಟ್ಟೆ ಬಿಲ್ಡಪ್ ಎಲ್ಲ ಕೊಟ್ಟು ಅವ್ರನ್ನ ಕರಿತೀನಿ, ಆದರೆ ಇವತ್ತು ಬಹಳ ಹೆಮ್ಮೆಯಿಂದ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಲ್ಲ ವೇದಿಕೆಯಲ್ಲಿ ಹಾಗೆ ಕರಿತೀನಿ, ಆದರೆ ಇವತ್ತು ನನಗೆ ಸ್ವಲ್ಪ ಜಾಸ್ತಿ ಹೆಮ್ಮೆ. ಒಂದು, ನಮ್ಮೆಲ್ಲರಿಗೂ ಇಂಥ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅವರು. ಅದಕ್ಕೋಸ್ಕರ ಒಂದು ದೊಡ್ಡ ಅಭಿನಂದನೆಗಳು, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು ಬರಬೇಕು. ಹಿರಿಯರು ಹೇಳ್ತಾರೆ ಯಶಸ್ಸು ಅನ್ನೋದು ನೀರಿನ ಮೇಲೆ ಇರುವಂಥ ಒಂದು ಗುಳ್ಳೆ ಇದ್ದ ಹಾಗೆ. ಆ ಗುಳ್ಳೆ ಬಹಳ ಬೇಗ ಹೊಡೆದೋಗುತ್ತೆ ಅಂತ. ಆದರೆ ರಿಯಲ್ ಟ್ಯಾಲೆಂಟ್ ಇದ್ದರೆ, ರಿಯಲ್ ಪ್ರತಿಭೆ ಇದ್ದರೆ ಮಾತ್ರ ಆ ಗುಳ್ಳೆ ನೂರಾರು ವರ್ಷಗಳು ಹಾಗೆ ಯಶಸ್ವಿಯಾಗಿ ಸಾಕ್ತಾ ಇರುತ್ತೆ ಅಂತ ಹೇಳಿ ಅಂಥ ಒಂದು ದೊಡ್ಡ ಉದಾಹರಣೆಗೆ ದೊಡ್ಡ ಹೆಸರು ಇವರು. ಇವತ್ತಿಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಟ್, ಹಿಟ್ ಮೇಲೆ ಹಿಟ್, ಗೋಲ್ಡನ್ ಹಿಟ್, ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಡೈಮಂಡ್ ಜೂಬ್ಲಿ, ಪ್ಲಾಟಿನಮ್ ಜೂಬ್ಲಿ, ಈ ಎಲ್ಲ ಪದಗಳಿಗೆ ಒಂದೇ ಬ್ರ್ಯಾಂಡು, ಒಂದೇ ಹೆಸರು ಅಂದರೆ ಅದು ನಮ್ಮ ಹೆಮ್ಮೆಯ ಗುರು ಕಿರಣ್ ಸರ್ ಅವರು. ಗುರು ಕಿರಣ್ ಸರ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಈಗ ಬರೋಬ್ಬರಿ 25 ವರ್ಷಗಳಾಗಿದೆ. ಈ ಕ್ಷಣದಲ್ಲಿ ನನಗೆ ಒಂದೇ ಹಾಡಿನ ಸಾಲು ಜ್ಞಾಪಕ ಬರ್ತಾ ಇರೋದು. ಇದು ಆ್ಯಕ್ಚುಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಹಾಡಿನ ಒಂದು ಸಾಲು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ. ಅವರು ನಮ್ಮ ಇಂಡಸ್ಟ್ರಿಗೆ ಬಂದು ತಾನೂ ಬೆಳೆದು ತನ್ನವರನ್ನೆಲ್ಲ ಬೆಳೆಸಿ ಇವತ್ತು ವೇದಿಕೆಯ ಮುಂಭಾಗದಲ್ಲಿ ಅವರನ್ನ ಕರ್ಕೊಂಬಂದು ನಿಲ್ಲಿಸಿರುವಂಥ ನೂರಾರು ಪ್ರತಿಭೆಗಳು, ನೂರಾರು ಗಾಯಕರು, ಮ್ಯೂಸಿಷಿಯನ್ಸ್, ಲಿರಿಕ್ ರೈಟರ್, ಅಷ್ಟೇ ಯಾಕೆ ಅನುಶ್ರೀ ಅಂತ ಆ್ಯಂಕರಿಂಗ್ ಯಾರು ನಿಮ್ಮ ಮುಂದೆ ಮಾಡ್ತಾ ಇದ್ದಾರೆ, ನನ್ನ ಪರಿಚಯ ಮಾಡಿಕೊಟ್ಟಂಥ ದೊಡ್ಡ ಗುರು ಅವರು. ಇವತ್ತು ವೇದಿಕೆ ಮೇಲೆ ಅವ್ರನ್ನ ಕರಿಬೇಕು ಅಂತಂದರೆ ಸಾಧಾರಣವಾಗಿ ನಾವು ಕರಿಬಾರ್ದು. 25 ವರ್ಷಗಳ ಒಂದು ಸಿನಿ ಜರ್ನಿಯಲ್ಲಿ ಅಮೇಝಿಂಗ್ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿ ದಾಖಲೆ ಮೇಲೆ ದಾಖಲೆಯಲ್ಲಿ ಬರೆದು ಅವರು ಒಂದು ಚಿನ್ನದ ಅಕ್ಷರಗಳಲ್ಲಿ ತಮ್ಮ ಹೆಸರನ್ನ ಅಲ್ಲಿ ದಾಖಲಿಸಿದ್ದಾರೆ. ಆ ಛಾಪನ ಮೂಡಿಸಿರುವಂತ ದ ಒರಿಜಿನಲ್ ರಾಕ್ ಸ್ಟಾರ್ನ ಕರೆಯುವಂತಹ ಸಮಯ. ನನ್ನ ಒಂದು ರಿಕ್ವೆಸ್ಟು, ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ 25 ವರ್ಷಗಳನ್ನು ಪೂರೈಸಿರುವಂತ ಈ ರಾಕ್ ಸ್ಟಾರ್ಗೆ ನಿಮ್ಮೆಲ್ಲರ ಸ್ಟ್ಯಾಂಡಿಂಗ್ ಓವೇಷನ್ ಮೂಲಕ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ವೇದಿಕೆಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಕಮಾನ್, ಎಲ್ಲರೂ ಎದ್ದು ನಿಂತ್ಕೊಳ್ಳಿ, 1 ನಿಮಿಷ ಬರ್ಲಿ. ಅದು ಕನ್ನಡಿಗರ ನಿಮ್ಮ ಹೆಮ್ಮೆಯ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಒನ್ ಅಂಡ್ ಓನ್ಲಿ ರಾಕ್ ಸ್ಟಾರ್ ಗುರು ಕಿರಣ್ ಸರ್. ಥ್ಯಾಂಕ್ ಯು ಆಡಿಯನ್ಸ್. ಜೋಗಿ ಹುಡುಕಿದ ಭಾಮೇನ, ರಾಮ ಹುಡುಕಿದ ಸೀತೇನ, ನಿನ್ನ ಹುಡುಕೋ ವೀರ ಇವಳೇನಾ, ಮುಂದೆ ನಿಂತ್ರೆ ನೀನೇನಾ, ನಿಂದೆ ಪೂರ ಧ್ಯಾನನ, ಕಾಣಿಸು ಇವಳಿಗೆ ಒಮ್ಮೆ ಯಜಮಾನ. ಅಂತ ಒಮ್ಮೆ ಹೇಳಲು ಎಲ್ಲ ಜೋಗಪ್ಪ ನಿನ್ನ ಒಮ್ಮೆ ಹೇಳಲು. ಜೋಗಿ 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 ಎಲ್ಲ ಜೋಗಪ್ಪ ನಿನ್ನರಮಾನೆ, ಎಲ್ಲ ಜೋಗಪ್ಪ ನಿನ್ನರಮಾನೆ, ಎಲ್ಲ ಜೋಗಪ್ಪ ನಿನ್ನರಮಾನೆ. ಬೆಂಗಳೂರಲ್ಲೇ ನನ್ನ ಅರಮಾನೆ, ಬೆಂಗಳೂರಲ್ಲೇ ನನ್ನ ಅರಮಾನೆ, ಮಂಗಳೂರಲ್ಲೇ ನನ್ನ ತಳಮಾನೆ, ಮಂಗಳೂರಲ್ಲೇ ನನ್ನ ತಳಮಾನೆ. ಅರೆ ಜೋಗಿ, ಅರೆ ಜೋಗಿ, ಕೊಡುವಲೆ ತಪ್ಪುಟ್ಟ ನಮ್ಮ ಶಿವ, ಅವನು ಒಲ್ದರೆ ಕರಡು ಕರಡು ಬಂಗಾರ ಬಾಳವ, ಅಕ್ಕರ ಮಾದಾಡಿ ಪೂಜೆ ಮಾಡಿ ಅಂದವನೇ ಮಾದೇವ. ಮಲ್ಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಗು ಮಲ್ಲೆ ಮ್ಯಾಲೇರಿ ನಿದ್ದೆ ಮಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಇಲ್ಲಿ ಬಿಡು ಎಲ್ಲ ದಾರಿ ಬಿಡುವರಿ ಮಾದಿಗೆಲ್ಲ ಜಂಗಲ್ಲ.
ನಮ್ಮ ಮಾದೇವ ನಾನು ಮಲೆ ಮೇಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ಎದ್ದು ಬಾರು ಹಾಡ್ತೀರಾ ನಿದ್ದೆ ಸಾಕು 1 2 ಈ ನಿದ್ದೆ ಸಾಕು ಈ ಎದ್ದು ಬಾರು ಈ ನಿದ್ದೆ ಸಾಕು ಈ ಎದ್ದು ಬಾರು ಬಿಡು ಬಿಡು ಎಲ್ಲ ದಾರಿ ಬಿಡು ಬಾರಿ ಮಾದಿಗೆಲ್ಲ ಜಗಲ್ಲ ಅಂಜಕ್ಕೆ ನೀರು ನೀನು ಗರ್ತಿ ಹಂಗೆ ಕರ್ಕೊಂಡು ಲಾರಿ ಒಳಗೆ ಕುತ್ಕೊಂಡಿದ್ರೆ ನೀನು ಗರ್ತಿ ಹಂಗೆ ಹಾಕೊಂಡು ಬಿನ್ ಲ್ಯಾಡನ್ನು ನನ್ನ ಮಾವ ಬಿನ್ ಕ್ಲಿಂಟನ್ನು ನನ್ನ ಬಾವ ಬಿನ್ ಲ್ಯಾಡನ್ನು ನನ್ನ ಮಾವ ಬಿನ್ ಕ್ಲಿಂಟನ್ನು ನನ್ನ ಭಾವ ನಮ್ಮಪ್ಪ ಲಾಲು ಮುಟ್ಟಿದ್ದ ನೀರು ಅಕೌಂಟಿಂಗ್ ಹಸಿರು ಮಾರಿ ಕಣ್ಣು ಹೊರಿಮ್ಯಾಕೆ ಕಣ್ಣು ಹೊರಿಮ್ಯಾಕೆ ಮಾರಿ ಕಣ್ಣು ಹೊರಿಮ್ಯಾಕೆ ಕಣ್ಣು ಹುರಿಮ್ಯಾಕೆ ಅವಳ ಕಣ್ಣು ಆಗದಾಗೆ ಇವಳ ಕಣ್ಣು ಇವರ ಮ್ಯಾಗೆ ಪೂರ್ವ ಕಣ್ಣು ಇವರ ಮ್ಯಾಗೆ ಬೆಲ್ಲನ್ನು ನಮ್ಮ ಬೆಲ್ಸಿಟನ್ನು ನನ್ನ ಭಾವ ಬೆಲ್ಲಾರನ್ನು ಬೆಲ್ಸಿಟನ್ನು ಲಾಲು ಮುಟ್ಟಿದ್ರೆ ನೀಲು ಕೈಕಾಲ್ ಕಟ್ಟಿ ಮುಟ್ಟೆ Thank you so much for the love. ನಿಜ ಖುಷಿ ಆಗುತ್ತೆ. ನಿನ್ನೆ ತನಕ ಈ ಫಸ್ಟ್ ಟೈಮ್ ನಾನು ಯೂಶ್ವಲಿ ಎಲ್ಲಾದ್ರೂ ಹೋದರೆ ಪರ್ಫಾರ್ಮ್ ಮಾಡಿ ರಿಟರ್ನ್ ಬರ್ತೀವಿ. ಈ ವೇದಿಕೆಯಲ್ಲಿ ಮಾತ್ರ ಈ ವೇದಿಕೆ ಕಟ್ಟೋದ್ರಿಂದ ಶುರುವಾಗಿ 1.5 ತಿಂಗಳಲ್ಲಿ ಇದು ಬೇರೆ ಥರ ಇತ್ತು ಜಾಗ. ಈ ಪೋರ್ಷನ್ ಇರಲಿಲ್ಲ, ಕಾಡು ಥರ ಇತ್ತು. ಇದನ್ನು ಮಾಡಿ ಫ್ಲ್ಯಾಟ್ ಮಾಡಿ ಆಮೇಲೆ ಟೆಂಟ್ ಹಾಕಿ ಇಟ್ಸ್ ಎ ಲಾಂಗ್ ಜರ್ನಿ. ಇದರಲ್ಲಿ ಪರ್ಫಾರ್ಮೆಂಟ್ ಮಾಡೋ ಖುಷಿ ಇದೆಯಲ್ಲ ಒಂಥರ ಬೇರೆದು ಥರ ಇರುತ್ತೆ. ಥ್ಯಾಂಕ್ ಯು ಸಾಹಿಬ್. ಎಲ್ಲದಕ್ಕಿಂತ ಜಾಸ್ತಿ ಅಂದರೆ ನನಗೆ 3-4 ದಿವಸದ ನಿದ್ದೆ ಇಲ್ಲ. ಐ ಥಿಂಕ್ ಎಸ್ಟರ್ಡೇ ಅಪ್ ಟು 3 or 4 o'clock ಎಲ್ಲರೂ ಇದ್ದರು. ಮಲಗುವಾಗ ನೀನು ಇನ್ನೊಂದು ಶೋ ಇತ್ತು, ಸೊ ವಾಯ್ಸ್ ಟ್ರೈನ್ ಆಗಿದೆ. ಬೆಳಿಗ್ಗೆ ನಾನು ನಿಜವಾಗಿ ತಿಳ್ಕೊಂಡು ಹಾಡೋಕ್ಕಾಗಲ್ಲ ಅಂತ. ಐ ಥಿಂಕ್ ಗಾಡ್ಸ್ ಗ್ರೇಸ್. ಸ್ಟಿಲ್ ಗೋಯಿಂಗ್ ಆನ್. ಹೋಗೋಣ. ಒಂದೇನಂದರೆ
ಎಲ್ಲದಕ್ಕಿಂತ ಜಾಸ್ತಿ ಖುಷಿ ನಾವು ಬೆಂಗಳೂರಲ್ಲಿ ಇದ್ಕೊಂಡು ನನ್ನ ಊರಿನ ಸಂಸ್ಕೃತಿ ಅಥವಾ ನಮ್ಮ ಸಂಪ್ರದಾಯ ಕಂಬಳ ಇದು ಇಲ್ಲಿ ಮಾಡೋ ಖುಷಿ ಇದೆಯಲ್ಲ, ಅಂದರೆ ನಮ್ಮ ಟ್ಯಾಲೆಂಟನ್ನೇ ಯಾವುದೋ ಬೇರೆ ಊರಲ್ಲಿ ತೋರಿಸ್ದಂಗೆ ಆ ಒಂಥರ ಹೆರಿಗೆ ನೋವು ಅಂತಲ್ಲ, ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಜನ, ಇದನ್ನು ಎಕ್ಸೆಪ್ಟ್ ಮಾಡ್ತಾರ ಅಂತ ಬಂದು ಭಯ ಇತ್ತು. ಬಟ್ ಇವತ್ತು ಈ ಕ್ರೌಡ್ ನೋಡಿ ಜಸ್ಟ್ ಆಸಮ್. ಯಾಕೆಂದರೆ ನಾವೆಲ್ಲ ನಮ್ಮ ಊರು ಬಿಟ್ಟು ಇಲ್ಲಿ ಬಂದು ಇದು ಕರ್ಮಭೂಮಿ, ಅದು ಜನ್ಮದ ಭೂಮಿ ಅಂತ ಹೇಳ್ತೀವಿ. ನಮಗೆ ಇಲ್ಲಿ ಜನ ಪ್ರೀತಿ ಕೊಟ್ಟು ನಮಗೊಂದು ನೆಲೆ ಕೊಟ್ಟಿದ್ದಾರೆ. ಸೊ ಯಾವತ್ತು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಸೊ ನಮ್ಮ ರಾಜ್ಯ ಭಾಷೆ ಈ ತಿಂಗಳು ನವಂಬರ್ ನಾವೇ ಒಂದು ತಿಂಗಳು 2 ತಿಂಗಳು ನಮ್ಮ ಭಾಷೆನ ಆಚರಿಸ್ತೀವಿ. ಅದು ಯಾವತ್ತು ಹೇಳ್ತೀನಿ, ನಾವು ಬೆಳಕನ್ನು ಆಚರಿಸ್ತೀವಿ, ದೀಪಾವಳಿ, ಬಣ್ಣನ ಆಚರಿಸ್ತೀವಿ, ಹೋಲಿ. ಸೊ ಪ್ರತಿಯೊಂದು ನನ್ನ ಜೀವನವನ್ನೇ ನಾವು ಆಚರಿಸ್ತಾ ಇರ್ತೀವಿ. ಸೊ ಈ ತಿಂಗಳು ನಾವು ಭಾಷೆಗಂತ ಮುಡಿಪಿಟ್ಟಿದ್ದೀವಿ. ಸೊ ನಮ್ಮ ಮಾತೃಭಾಷೆ ತುಳುವಾಗಿದ್ದರೂ ನನಗೆ ಅನ್ನ ಕೊಟ್ಟ ಭಾಷೆ ಅಂತ ಹೇಳ್ಬೋದು, ಅಥವಾ ನಮ್ಮ ನಾಡಿನ ಭಾಷೆ ಕನ್ನಡ. ಎಷ್ಟು ಜನಕ್ಕೆ ಇಷ್ಟ? ಎಷ್ಟು ಜನಕ್ಕೆ ಇಷ್ಟ? ಜೋರಾಗಿ ಹೇಳೋಣ ಕನ್ನಡ ಅಂತ. ಜೋರಾಗಿ ಹೇಳ್ತೀರಾ ಕನ್ನಡ ಅಂತ? ಕನ್ನಡ ಕನ್ನಡ ಗೊತ್ತಿರುತ್ತೆ. One, two, ಕನ್ನಡ. 1, 2 ಜೋರಾಗಿ ಬರಬೇಕು. 1, 2 1, 2 1, 2 1, 2 1, 2 1, 2 ಓಕೆ, ದಮ್ಮಿದೆ. ನಾನು ಟಯರ್ಡ್ ಆಗಿದ್ದೀರಾ ಬೆಳಗಿಂದ ಸುತ್ಕೊಂಡು? ಊಟ ಎಲ್ಲಿ ಚೆನ್ನಾಗಿತ್ತು ಇಲ್ಲಿ? ಎಲ್ಲ ಚೆನ್ನಾಗಿದ್ದ? ಓಕೆ, ಕ್ರೆಡಿಟ್ಸ್. ಓಕೆ, ಈಗ ಕನ್ನಡ ಅಂತ ಬರೀ ಹೇಳ್ತೀನಿ. 1, 2 1, 2 ರೈಟ್ ಸೈಡ್ ಜಾಸ್ತಿ ಅಲ್ಲ ಸ್ಟ್ರೆಂತು? ಯುವರ್ ಆಲ್ವೇಸ್ ರೈಟ್ ಅಲ್ಲ? ಲೆಫ್ಟ್ ಇದ್ ನೋಡೋಣ. 1, 2 ಸಾರಿ ಅದಕ್ಕೆ ಮಿಸ್ ಮಾಡ್ಕೊಂಡೆ. ಒಂದು ಕಿವಿಯಲ್ಲಿ ಇನಿಯಸ್ ಇದೆ, ತೆಗೆದು ಬಿಡ್ತೀನಿ. 1, 2 ಓಕೆ, ಒಂದೊಂದು ಸೈಡ್ ಮಾಡೋಣ. ರೈಟ್ 1, 2 ಲೆಫ್ಟ್ 1, 2 ಸೊ ಲೆಫ್ಟ್ ಈಸ್ ಆಲ್ವೇಸ್ ರೈಟ್ and in right there's nothing left. 1, 2 1, 2 1 Kannada 1, 2 1, 2 ನಮ್ಮ ಹಬ್ಬ ಕಣ್ಣು, ಜೀವ ಕಣ್ಣು, ದೈವ ಕಣ್ಣು, ನಮ್ಮ ಗರ್ವ ಕಣ್ಣು, ಸಿದ್ಧ ಕಣ್ಣು, ಪ್ರಾಣ ಕೊಡುಗೆ ಈ ನೆಲ ಜಲ ನಾಡು ನುಡಿಗೆ, ಈ ನೆಲ ಜಲ ನಾಡು ನುಡಿಗೆ. ನಮ್ಮ ಹಬ್ಬ ಕಣ್ಣು, ಜೀವ ಕಣ್ಣು, ದೈವ ಕಣ್ಣು, ನಮ್ಮ ಗರ್ವ ಕಣ್ಣು. ಓ, ಲವ್ ದ ಸ್ಪಿರಿಟ್. ಗುಡ್ ಗೈಸ್. ಮೈಸೂರ ಮಲ್ಲಿಗೆ ಗಂಬಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಬ್ಬಲ್ಲಿ ಕನ್ನಡ, ಚಿನುಗೋ ಭಾಷೆಯು ಪ್ರೀತಿ ಸುರಿಸೋ ಚಿಲುಮೇನು, ಅನ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ, ಮಂಡ್ಯಾರ ಸಕ್ಕರೆ ನಗುವಲ್ಲು ಕನ್ನಡ, ನಮ್ಮ ನುಡಿಯೇ ಅಂದಾನು, ನಮ್ಮ ನುಡಿಯೇ ಚಂದಾನು.
1 2 1 2 1 2 ಜೀವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ನೀನೆಲ್ಲ ಛಲ ನಾಡು ನುಡಿಗೆ ನೀನೆಲ್ಲ ಛಲ ನಾಡು ನುಡಿಗೆ ಓ ಕನ್ನಡ ಕನ್ನಡ ಬೆಳಗಾವಿ ಮಣ್ಣಿನ ಮೈಯಲ್ಲಿ ಕನ್ನಡ ಹುಬ್ಬಳ್ಳಿ ಹೈದನ ಎದೆಯಲ್ಲಿ ಕನ್ನಡ ಅಮ್ಮನೆರೆಯ ಹಾಲೇನು ಸ್ವಚ್ಛ ಸುದೆಯ ಭಾಷೇನು ಮಂಗಳೂರು ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರು ಶಿಲ್ಪದ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೇನು ಅಣ್ಣ ನುಡಿವ ನುಡಿಗಾಣು 1 2 1 2 1 2 ದೈವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಈನೆಲ್ಲ ಜಲ ನಾಡು ನುಡಿಗೆ ಈನೆಲ್ಲ ಜಲ ನಾಡು ನುಡಿಗೆ ನಮ್ಮ ಅವ್ವ ಕಣ್ಣು ಜೀವ ಕಣ್ಣು ಜೋರಾಗಿ ಹೇಳಿ ಇನ್ನೊಮ್ಮೆ ಹೇಳಿ ಸಿದ್ಧ ಕಣ್ಣು ಪ್ರಾಣ ಕೊಡಗೆ ಒನ್ಸ್ ಮೋರ್ 1 2 1 2 ಅವ್ವ ಕಣ್ಣು ಜೀವ ಕಣ್ಣು ದೈವ ಕಣ್ಣು ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಈ ನೆಲ ಜಲ ನಾಡು ನುಡಿಯೇ ಈ ನೆಲ ಜಲ ನಾಡು ನುಡಿಯೇ ಓಕೆ ಇನ್ನೊಂದು ಯಾರೋ ಹೇಳಿದ್ ನನಗೆ ಪ್ಯಾಟೆ ಹುಡುಗಿರು ಹೆಂಗಿರ್ತಾರೆ ಅಂತ ಹೇಳಿದರು. ನಾನು ನಿಜ ಗೊತ್ತಿಲ್ಲ, ನನ್ನ ಸ್ನೇಹಿತರು ಹೇಳಿದ್ರು ಹುಡುಗಿರು ಹೆಂಗೆ ಅಂತ ನಾನು ನಿಜವಾಗಿ ಇವತ್ತಿಗೆ ಗೊತ್ತಿಲ್ಲ, ಅರ್ಥ ಮಾಡೋಕ್ಕೂ ಆಗಿಲ್ಲ. ಸೊ ಪ್ಯಾಟೆ ಹುಡುಗಿರು ಹೆಂಗಿರ್ತಾರೆ ಅಂತ ನಾನೇ ಬರ್ದಿದ್ದೆ, ಯಾವ್ದು ಹಾಡು ಯಾರೋ ಹೇಳಿದ್ದು, ನಂದಲ್ಲ. ಅದು ಸರಿಯಾ ತಪ್ಪ ಅಂತ ನೀವು ಜಜ್ಮೆಂಟ್ ಮಾಡ್ಬೇಕು, ಓಕೆನಾ? ಹುಡುಗಿರು ಹೆಂಗೆ ನಂಗೆ ಗೊತ್ತಿಲ್ಲ, ತುಂಬ ಜನ ಹೇಳಿದೆ, ನಂಗೆ ಗೊತ್ತಿಲ್ಲ, ಯಾರ ಬೇರೆ ಹೇಳಿದ್, ನನ್ನ ಮೇಲೆ ನನಗೆ ಬೈಬೇಡಿ. ಒಂದು ಟ್ರೈ ಮಾಡೋಣ.
ದಾವಣಿ ಮುಟ್ಟು ತುಂಡು ಜೀನ್ಸ್ ತೊಟ್ಟು ಮ್ಯಾಲೆ ಕುದುರು ಜುಟ್ಟು ಹಟ್ಟೆಯಲ್ಲಿ ಟಿಕ್ಕರ್ ಬೊಟ್ಟು ಟೈಟು ಬಿಟ್ಟು ಡ್ರೆಸ್ಸು ತೊಟ್ಟು ಇಟ್ಕೊಂಡ್ಬಿಟ್ಟು ಕೈಲಿ ಸಿಗರೇಟು ಕೆಟ್ಟೋದ್ರಪ್ಪೋ 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 ಅದೇನು ಅವ್ರು ಕೂತ್ಕೊಂಡು ಇದು ಹೌದಾದ್ರೆ ಜೋರಾಗಿ ಹಾ ಅನ್ನಿ, ಇಲ್ಲ ಅಂದ್ರೆ ಜೋರಾಗಿ ಹಾ ಅನ್ನಿ. ಇದೊಂದು ಟೆಸ್ಟ್ ಮಾಡೋಣ, ಸರಿಯಾ ತಪ್ಪ ಅಂತ. ಓಕೆ, ಇದು ಸರಿನಾ? ಇಲ್ಲಿಂದ ವಾಯ್ಸ್ ಬರ್ತಾ ಇದೆ. ತಪ್ಪ ಇದು? ಸರಿನಾ ತಪ್ಪ? ಹುಡುಗಿರಿ ಇಲ್ಲ ಅಂತಾರ? ನೀವೆಲ್ಲ ಪ್ಯಾಟೆ ಹುಡುಗಿರಾ? ತುಂಡು ಜೀನ್ಸ್ ಹರಿ ಜೀನ್ಸ್ ಹಾಕೋತೀರಾ? ಹಾಕೋದಿಲ್ಲಲ್ಲ? ಓಕೆ, ನಿಮ್ಗೆಲ್ಲ ಹೇಳಿದ್ದು, ಅದು ಯಾರಿಗೋ ಹೇಳಿದ್ದೀನಿ. ನಿನಗೆ ಹೇಳೋ ಧೈರ್ಯ ಇಲ್ಲ ನನಗೆ. ಓಕೆ, ಅನುಶ್ರೀ ಇವ್ರನ್ನ ನೋಡಿ ಹೇಳಿರ್ಬೇಕು. ನನ್ನ ಡೌಟು ಇರೋದ್ ನಾಲ್ಕೆ ಅಡಿ, ಅದು ಕಾಣ್ತಾ ಇಲ್ಲ. ಸ್ಲಿಪ್ಪರ್ ಅಲ್ಲ ದೇವರಾಡಿ, ಸ್ಲಿಪ್ಪರ್ ಅಲ್ಲ ಸ್ಟೂಲ್ ಅದು. ಗುರುಜಿ ಈ ಹಾಡು ಮಾಡಬೇಕಾದ್ರೆ ನಾನೇ ಇನ್ಸ್ಪೈರ್ ಮಾಡಿರೋದು, ಈ ಲಿರಿಕ್ಸ್ಗೆಲ್ಲ ನಾನೇ ಇನ್ಸ್ಪಿರೇಷನ್. ಇವರೇ ಹೇಳಿದ್ ನನಗೆ, ಹುಡುಗರೆಲ್ಲ ಹಿಂಗೆ ಇರೋದು ಅಂತ ಹೇಳ್ಕೊಟ್ಟವ್ರು ಇದೆ. ನಾನು ಹಳ್ಳಿ ಹುಡುಗಿ, ನಾನು ಪ್ಯಾಟೆ ಹುಡುಗಿನೇ ಅಲ್ಲ. ಹೌದು ಅಂತ ಹೇಳಿ ನೀವೆಲ್ಲ ಹೆಣ್ಮಕ್ಳು. ಗುರುಜಿ ಪಾಪ ಇಲ್ಲಿ ಹೆಣ್ಮಕ್ಳಿಗಿಂತ ಗಂಡ್ ಮಕ್ಳು ಪವರೇ ಜಾಸ್ತಿ ಇರೋದ್ರಿಂದ ಸ್ವಲ್ಪ, ಆದ್ರೆ ನಮ್ ಕಡೆ ತಕಡಿ ಸ್ವಲ್ಪ ಜಾಸ್ತಿ ಇದೆ. ಯಾಕೆ ಬಟ್ ಏನು ಹೇಳಿ, ನಮ್ ಕಡೆ ಪಲ್ಲವಿ ಮೇಡಮ್ ಇದಾರೆ ಇಲ್ಲಿ. ನೀವ್ ಇನ್ನೊಂದು ಮಾತಾಡಿದ್ರೆ ಕೇಳಿ. ಈಗ ಇಲ್ಲ, ಅಲ್ಲಿಂದ ಹಿಂಗೆ ಬಂತು. ಅದೇ ಅದಕ್ಕೆ ನಮ್ ಕಡೆ ಅವ್ರು ಇರೋವರೆಗೂ ನಮಗೆ ಭಯನೇ ಇಲ್ಲ. ಗುರುಜಿ ಹೆಂಗೆ ನಮ್ ಕ್ರೌಡು? ಹೆಣ್ಮಕ್ಳೇ ಹೆಂಗೆ? ಫಸ್ಟ್ ಆಫ್ ಆಲ್ ಗಂಡ್ ಮಕ್ಳೇ ಪರವಾಗಿಲ್ಲ, ನಮ್ ಬಾಯ್ಸ್ ಸೈಡ್ ಇವತ್ತು ಓಕೆನಾ? ಬಟ್ ಗುರು ಸರ್ಗೆ ವಿಸಿಲ್ ಹೊಡಿಬೇಕಪ್ಪ, ಯಾಕಂದ್ರೆ ಮೊನ್ನೆಯಿಂದ ಕಾರ್ಯಕ್ರಮ ಮಾಡಿ ಈ ಲೆವೆಲ್, ಈ ಪಾರ್ಟಿ ಆಯೋಜನೆ ಮಾಡಿ ಇಲ್ಲಿ ನಿಂತು ನಿಮ್ಗೋಸ್ಕರ ಹಾಡ್ತಾ ಇದಾರಲ್ಲ, ಬರ್ಲಿ ವಿಸಿಲ್. ಇಲ್ಲ, ಇದಕ್ಕೆ ಇದೆಲ್ಲ ಮಾಡಕ್ಕೆ ಕಾರಣ ಆ್ಯಕ್ಚುಲಿ ನನ್ನನ್ನು ಇನ್ಸ್ಪೈರ್ ಮಾಡಿದ್ದು ಮೊದಲು ಗುಣರಂಜನ್ ಶೆಟ್ಟಿ ನಾನು ಕರೆದು ಇನ್ಸ್ಪೈರ್ ಮಾಡಿ ಬನ್ನಿ ಜೊತೆಗೆ ಅಂತ ಕರ್ಕೊಂಡ್ರು. ಅಫ್ಕೋರ್ಸ್ ಅಶೋಕ್ ಶೆಟ್ಟಿಯವರ ನಾಯಕತ್ವ, ಆಮೇಲೆ ಪ್ರಕಾಶ್ ಶೆಟ್ಟಿ ಅವ್ರ ಹೋಗಿ ಕೇಳಿದ ತಕ್ಷಣ ಗೌರವದಕ್ಷಿಕೆ ಆಗಿ ಒಪ್ಪಿದ್ದು ಆ್ಯಕ್ಚುಲಿ ನಮ್ಮೆಲ್ಲ ಪುಣ್ಯ. ಐ ಥಿಂಕ್ ವಿ ಹ್ಯಾಡ್ ಎ ಗ್ರೇಟ್ ಟೀಮ್ ಗೋಯಿಂಗ್. ಥ್ಯಾಂಕ್ ಯು. ಬರ್ತೀನಿ ಮತ್ತೆ ಗುರುಜಿ ಮತ್ತೆ ವಾಪಸ್ ಬರ್ತಾರೆ. ನಾನೊಂದು ಪೇಮೆಂಟ್ ಬಗ್ಗೆ ಮಾತಾಡ್ಕೊಂಡ್ ಬರ್ತೀನಿ. ಈಗ ಪಬ್ಲಿಕ್ ಆಗಿ ಹೇಳ್ತೀನಿ, ನನ್ನ ಊರಿನವ್ರು ನಾನು ಬರ್ತೀನಿ ಅಂತ ಹೇಳಿದ್ರು, ಪೇಮೆಂಟ್ ಕೊಡ್ಬೇಕಾ? ಗುರುಜಿ ಪಬ್ಲಿಕ್ ಕಮಿಟ್ಮೆಂಟ್ 2 ದಿನದಿತ್ತು ಕಣ್ರೋ. ಹಬ್ಬ ಕನ್ಫರ್ಮ್ ಆಯ್ತು. ಅವ್ರು ಹೇಳಿದ್ರು 2 ದಿನದ ಮರ್ಜ್ ಮಾಡಿ ಹಾಫ್ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ. ಹಾಫ್ ಪೇಮೆಂಟ್ಗಿಂತ ಜಾಸ್ತಿ ನೀವು ಕೊಡೋಂಥ ಚಪ್ಪಾಳೆ ಅಭಿಮಾನನೇ ನಮಗೆ ದೊಡ್ಡ ಪೇಮೆಂಟ್ ಕಂಡ್ರಪ್ಪ. ಈಗ ಟೈಮ್ ಎಷ್ಟಾಗಿದೆ? 9 ಗಂಟೆನಾ? ಚಂದಮಾಮ ಬಂದ್ನಾ? ಚಂದ್ರ ಕಾಣಿಸ್ತಾ ಇದ್ದಾನ? ಈ ಚಂದ್ರ ಇದಾನಲ್ಲ ಅವನು ಒಂಥರ ನಮ್ಮ ಜನ್ಯಾಜಿ ಥರ ಕಳ್ಳ, ಬರ್ತಾನೆ ಬರಲ್ಲ, ಬರ್ತಾರೆ ಬರಲ್ಲ. ಆ್ಯಂಡ್ ಬೈ ದ ವೇ ನಾಳೆ ಅರ್ಜುನ್ ಜನ್ಯ ಸರ್ ಬರ್ತಾ ಇದಾರಮ್ಮ. ಓಕೆ, ತಾವೆಲ್ಲ ವಾಪಸ್ ಬನ್ನಿ, ಓಕೆನಾ? ಓಕೆ, ಈ ಕಳ್ಳ ಚಂದ ಮಾಮ ಇದಾನಲ್ಲ ಅವನ ಬಗ್ಗೆನೇ ಒಂದು ಹಾಡು ಕಟ್ಟಿ, ಆ ಹಾಡಿಗೆ ಈಗ ನಿಮ್ಮನ್ನ ಕುಣಿಸೋದಕ್ಕೆ ವೇದಿಕೆ ಮೇಲೆ ಒಬ್ರು ದಕ್ಷಿಣ ಭಾರತದ ಅತಿ ದೊಡ್ಡ ಹೆಸರನ್ನ ಪಡ್ಕೊಂಡಿರೋದ ಖ್ಯಾತ ಹಿನ್ನೆಲೆ ಗಾಯಕಿ ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅಣ್ಣ ನಿನ್ ಚೇರ್ ತಗೊಂಡು ಮನೆಗೆ ಎಲ್ಲೋಯ್ತಾ ಇದೆ ಹೇಳು?
ನಾವಿಲ್ಲಿ ಕಷ್ಟಪಟ್ಟು ಎಲ್ಲಿ ಹೋಗ್ತಾ ಇದ್ದೀರಾ ತಲೆ ಮೇಲೆ ಚೇರ್ ಇಟ್ಕೊಂಡು? ನೀವು ಬರ್ತೀರಾ, ಶೋ ನೋಡ್ತೀರಾ, ಹಂಗೆ ನಿಮ್ಮ ಸೀಟ್ ಜೊತೆ ಇನ್ನೊಂದು ಸೀಟು ತಗೊಂಡು ಹೋಗ್ಬಿಡ್ತೀರಾ. ಫ್ರೀ ಚೇರು ಬೇಕು, ಫ್ರೀ ಎಂಟರ್ಟೈನ್ಮೆಂಟು ಬೇಕು. ದಯವಿಟ್ಟು ಅಭಿಮಾನಿಗಳಲ್ಲಿ ಕೋರಿಕೆ, ಎಲ್ಲರೂ ಈ ಚೇರ್ನ ಇಲ್ಲಿಲ್ಲೇ ಬಿಟ್ಟೋಗ್ಬೇಕು. ಓಕೆನಾ? ಓಕೆ, ಈಗ ಸ್ವಲ್ಪ ಡಾನ್ಸ್ ಗೀನ್ಸ್ ಮಾಡ್ರಪ್ಪ. ಕುಂತ ಜಾಗದಲ್ಲಿ ಆ ಚೇರು ಬಿಸಿ ಆಗೋಯ್ತು. ಎಲ್ಲರೂ ರೈಟ್ ಹ್ಯಾಂಡ್ ಮೇಲೆ ಎತ್ತಿ ನೋಡೋಣ. ಹಿಂಗೆ ಅನ್ನಿರೋಣ. ಮೇಡಮ್ ಒಂಚೂರು ಬೀಟ್ಸ್ ಕೊಡಿ ಮೇಡಮ್. ಒಂಚೂರು ಬೀಟ್ಸ್ ಕೊಡಿ ಮೇಡಮ್. ಅವ್ರನ್ನ ಒಂಚೂರು ಎಪ್ಸೋಣ. ಹಂಗೆ ಎಲ್ಲರೂ ಅಲ್ಲಿ ಎಲ್ಲ ರೈಟ್ ಹ್ಯಾಂಡ್ ಮೇಲೆ. ಸೂಪರ್. ಈ ಕೈ ಇವಾಗ ಏನು ಎತ್ತಿ ಸ್ಟೆಪ್ ಹಾಕ್ತಿದ್ರಲ್ಲ, ಈ ಸ್ಟೆಪ್ ಕಾಲಲ್ಲೂ ಮಾಡಬೇಕು. ಆ ತರ ಹಾಡನ್ನ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಕಳ್ಳ ಚಂದಮಾಮ. ಹಾಡಿನ ಜೊತೆ ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ ಗಾಯಕಿ ಬರ್ಲಿ ಚಪ್ಪಾಳೆ ಬೋರ್ಡ್ ಮಾಲ್ಗಡೆ ಶುಭ ಮೇಡಮ್. ಅದು ನಾನು ಮಾತಾಡ್ಬೇಕಾರೆ ಬೇರೆ ಯಾರ ಮೈಕು ಆನ್ ಮಾಡಬೇಡಿ ಅಂತ ಪೇಮೆಂಟ್ ಕೊಟ್ಟು ಹೇಳಿದ್ದೆ ಮೇಡಮ್. ಸಾರಿ ಮ್ಯಾಮ್. ಹಾಯ್ ಮ್ಯಾಮ್. ಹಲೋ. Hello. How do you do? Okay, so it's wonderful to be here in Bangalore in front of you. Please have a fantastic time. Here comes a song. Everybody! Up on your feet, come on! Alla chanda mama, chanda and prema, ananda matan nambi lappal sikittu pannama, love khushi, ella khushi, love khushi, ella khushi. Alla chanda mama, chanda and prema, ananda matan nambi lappal sikittu pannama, love khushi, ella khushi, love khushi, ella khushi. ನಂದಿ ಬೆಟ್ಟದ ಸಂದಿ ಗೊಂದಿಗೆ ನನ್ನ ಒಯ್ದನೋ ಜನ್ನು, ಮುದ್ದು ಮಾಡುತ್ತಾ ತಿನ್ನು ಎನ್ನುತ್ತ ಒತ್ತ ಕೈಗೆ ಮೊನ ಮಣ್ಣು. ಭೀಮ ಭಿಕ್ಷೆಯ ಬೇಡಿ ಹೊದಲಿದ, ಭೀಮ ಭಿಕ್ಷೆಯ ಬೇಡಿ ಹೊದಲಿದ, ತಾನೇ ಅವನ ಗುಲ್ಕೊನ್ನು. ನನ್ನ ಸರಸ ಹೊತ್ತ ಬೆಲೋನಿಗೆ ಚುಚ್ಚಿ ಬಿಟ್ಟ ಗುಲ್ಕಿನ್ನು. ಅವನಂದ ಮಾತನ್ನ ನಂಬಿ ಲಪ್ಪಲ್ ಸಿಕ್ಕಿದ್ದು ಪನ್ನಾಮ. Everybody come on, sing. ಎಲ್ಲ ಖುಷಿ. Let me hear you. Love ಖುಷಿ, ಎಲ್ಲ ಖುಷಿ. ಕಳ್ಳ ಚಂದ ಮಮ್ಮ, ಚಂದ ಅಂದ ಪ್ರೇಮ, ಅವನಂದ ಮಾತನ್ನ ನಂಬಿ ಲಪ್ಪಲ್ ಸಿಕ್ಕಿದ್ದು ಪನ್ನಾಮ. Love ಖುಷಿ, ಎಲ್ಲ ಖುಷಿ, ಲವ್ ಖುಷಿ, ಎಲ್ಲ ಖುಷಿ. One, two, three, go! And every
ಖುಷಿ ಎಲ್ಲ ಖುಷಿ ಲವ್ವೇ ಖುಷಿ ಎಲ್ಲ ಖುಷಿ ರೇ ಕಲ್ಲ ಚಂದ ಮಾಮ ಚಂದ ಅಂದ ಪ್ರೇಮ ಆನಂದ ಮಾತ್ರ ನಂಬಿ ಲಂಬ ಸಿಕ್ಕಿತ್ತು ಪನ್ನಾಮ ಲವ್ವೇ ಖುಷಿ ಎಲ್ಲ ಖುಷಿ ಲವ್ವೇ ಖುಷಿ ಎಲ್ಲ ಖುಷಿ ಅರೆ ಎಲ್ಲ ಹುಸಿರೆ 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 ಮಾತಾಡಲ್ಲ ನಾನು. ಲವ್ ಎಲ್ಲ ಹುಸಿ ಅಂತ ಹೇಳ್ತಾ ಇದ್ದೀರಲ್ಲ, ಮನಸ್ಸಾಕ್ಷಿನೇ ಇಲ್ವೇನ್ರು ನಿಮ್ಗೆ? ಎಷ್ಟು ಜನ ಲವ್ ಮಾಡಿದ್ದೀರಾ ಇಲ್ಲಿ? ನೀನ್ ಏನೇನ್ ಮಾಡಿಲ್ಲ ನಂಗೆ ಹೇಳಮ್ಮ ನೀನು. ಎಷ್ಟು ಜನ ಲವ್ ಫೇಲಿಯರ್ಸ್ ಇದ್ದೀರಾ ಇಲ್ಲಿ? ಯಾಕೆ ಈಗ ಲವ್ ಫೇಲಿಯರ್ ಬಗ್ಗೆ ಎಲ್ಲ ಮಾತಾಡೋದು? ಬಟ್ ಎಷ್ಟು ಚೆನ್ನಾಗಿ ಹಾಡಾಡಿದ್ರಲ್ಲ, ಬರ್ಲಿ ಒಂದು ಚಪ್ಪಾಳೆ ಅವರಿಗೆ. ಈಗ ಸೋಷಿಯಲ್ ಮೀಡಿಯಾ ಅನ್ನೋದಿದೆಯಲ್ಲ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ ಅನ್ನೋ ವಿಷಯ ಏನಿದೆ, ಅದರಲ್ಲಿ ಒಳ್ಳೆ ಕಲೆ ಇದ್ದಲ್ಲಿ, ಒಳ್ಳೆ ಪ್ರತಿಭೆ ಇದ್ದಲ್ಲಿ ಆ ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆ ವೇದಿಕೆ ಆಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಏನಪ್ಪ ಅಂತಂದರೆ, ಈ ಒಂದು ಪ್ರತಿಭೆ ಯಾರೀಗ ಸ್ಟೇಜ್ ಮೇಲೆ ಬರ್ತಿದ್ದಾರೆ, ಐ ಆಮ್ ಶ್ಯೂರ್ ದಕ್ಷಿಣ ಕನ್ನಡದ ಎಲ್ಲರಿಗೂ ಇವರ ಪರಿಚಯ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನಮ್ಮ ತುಳು ಸ್ಟೈಲಲ್ಲಿ ಒಂದಷ್ಟು ಅದ್ಭುತವಾದಂಥ ಕಾಂಟೆಂಟನ್ನು ಕ್ರಿಯೇಟ್ ಮಾಡೋದ ಕಾಂಟೆಂಟ್ ಕ್ರಿಯೇಟರ್ ಧೀರಪ್ಪನವ್ರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಊರಿದ ಧೀರಪ್ಪಣ್ಣ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನಗೆ ಕನ್ನಡ ಬರುವುದಿಲ್ಲ, ಈತ್ ಮಾತ್ರ ಗೊತ್ತುಂಡು ಎಂಕ್. ಆ್ಯಂಡ್ ಎಂಕ್ ಮಸ್ತ್ ಬೇಜಾರ ಒಂದುಂಡು ಎಂಕ್ ಕನ್ನಡ ಬರ್ಪೂಜಿ ಬಂದು ಯಾನ್ ಪನ್ನಗ ಐ ಆಮ್ ನಾಟ್ born and brought up in Karnataka, I am born and brought up in Mumbai. ಈತ್ ಮಲ್ಲ ಒಂಜಿ ಫಂಕ್ಷನ್ ಗೆಪ್ಪುನ ದಾಲಗೆ ಎಲ್ಲಿಯ ವಿಷಯ ಅತ್ತು ದಯಪನ್ನಗ ಗುರುಗಿರಣ್ ಸರ್ ಒಂಜಿ 20 ವರ್ಷದ ಲೆಕ್ಕ ನಲ್ತೊಂದಿತ್ತೇರು ಮುಲ್ಪ ಪದಪನ ಹೊಂದಿತ್ತೇರು. ಎಂಕ್ ಏರ್ಲ ಮೀನು ಒಂಜಿ 10 ಕೋಟಿ ಕೊರ್ಪೆ ಇರು ನಲ್ಪ್ಲೆ ಪಂಡಲ ಎಂಕ್ ಮಲ್ಪೆರೆ ಆವಂದು ಏತು ಪ್ರಾಕ್ಟೀಸ್ ಮಲ್ಪೆರೆ ಪಂಡಲ ಆವಂದು ಪಲ್ಲವಿ ಮೇಡಮ್ ಒಲ್ಲೇರು ಈರೊಂದು ಯಾರನ್ನ ತೊರದ್ದೆಪ್ಪಲೇನಿ ಇಲ್ಲಡೆಬೋದು ಇಜಿಂದ ಆರು. ಆ್ಯಂಡ್ ಒನ್ ಮೋರ್ ಥಿಂಗ್, ಅರೆಗೆ ಇನಿ ಸೌಕೆತ್ತಜಿ ಅರೆಗೆ ಸೋರ್ ಥ್ರೋಟ್ ಇತ್ತು, ಹಿ ಹ್ಯಾಡ್ ಫೀವರ್. ಐ ಡೋಂಟ್ ನೋ ವೆದರ್ ಹಿ ಮೆನ್ಷನ್ ದ್ಯಾಟ್ ಆರ್ ನಾಟ್, ಬಟ್ ಸ್ಟಿಲ್ ಆರೊಂಜಿ ಈತ್ ಶೋಕ್ದ ಒಂಜಿ ಪರ್ಫಾರ್ಮೆನ್ಸ್ ಮಲ್ತಿನೆಕ್ ಪ್ಲೀಸ್ ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಒನ್ಸ್ ಅಗೇನ್. Because Yenkatra first the singing sensation of Karnataka, which I know, staying in Mumbai, was Gurugiran sir, and I know about him, and of course I am very obliged to share the stage with one and only Anushri. So thank you so much. Thank you so. I can see the hoots that you people are giving for Anushri and Gurugiran sir. Thank you so much. And next time when I come, Barpi Varsha Bannaga yan 100% Kannada kaltad barpe, and all ಸರ್ ಇತ್ತೆ ಯಾನ್ ಈರೆಗೆ ಫಸ್ಟ್ ಪಾಠ ಕಲ್ಪದ ಕೊರಡ ಅತಿ ಅನ್ ತುಳುಟು ಕೆಲವು ಪಾಠ ಕಲ್ಪದೆ ಅಂಚ ಕಲ್ಪೋದು ಅದ ಕನ್ನಡದ ಹೆಜ್ಜಪ್ಪ ಅಂಚಿನ ತುಂಡು ಬಾರಿ ಅಡ್ಡೆ. ಓಕೆ. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಆತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಅಷ್ಟೇ. Thank you so much, and next year we'll see you again. Thank you so much Gurugiran sir, and all the best to all of you all for tomorrow's event. nanonji vishaya ಮಾತೆರೆಗ್ಲ ಒಂಜಿ ಥ್ಯಾಂಕ್ಸ್ ಸ್ಟಾಫ್ ಹಿಡ್ದು ಬತ್ತಿನ, ಸೆಕ್ಯೂರಿಟಿ ಸ್ಟಾಫ್ ಹಿಡ್ದು ಬತ್ತಿನ ಮಾತ ಸ್ಟೇಜ್ ಇಡು ಏತ್ ಜನಕ್ಕುಲ್ ಮಾತ ಒಳ್ಳೆರ ಪನ್ನಗ ಒಂಜಿ ಮಾತರ್ನಲ್ಲ ಎಫರ್ಟೆಡ್ ಆಪಿನೊಂದು ಒಂದು ಪನ್ನಗ ಪಾತ್ರನದಲ್ಲ ಅದು ಸುಲಭತ್ ಬಯ್ಯಡ್ದಿಂಚ ಪಾತ್ರ ಒಂದು ನನ್ನ ಎಲ್ಲ ಬೇರೆ ಪಾತ್ರ ಎಂಡು ಗಿತ್ತ ಕೆಲವು ಜನ ಮೂಲ್ ಕುಲ್ದಿನಕುಲ್ ಪನ್ವೇರು ಮಾತಾಡಲ್ಲ ಮುಕುಲ್ಡ ಕಾಸು ಉಂಡು ಅಂಚ ಮಲ್ತೊಂದುಲ್ಲೇರು ಕಾಸು ಇತ್ತಂಡು ಆಪುಜಿ ದೇವರನ ಆಶೀರ್ವಾದ ಬೂಟ್ನೆಕ್ಕಿ ದೇವರನ ಆಶೀರ್ವಾದ ಇತ್ತಿನೆಟ್ಟು ಮಾತ್ರ ಆಪಿನಿ ಇಜಿಂಡ ಸಾಧ್ಯ ಜಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್, ಅಂಡ್ ಥ್ಯಾಂಕ್ ಯು ಅನುಶ್ರೀ, ಥ್ಯಾಂಕ್ ಯು ಗುರುಗಿರಣ್ ಸರ್, ಆಲ್ ದ ಬೆಸ್ಟ್ ಟು ಎವ್ರಿವನ್. ಥ್ಯಾಂಕ್ ಯು. ಧೀರಪ್ಪನ್ ಸರ್ ಇಸ್ ಅನ್ ಅಮೇಸಿಂಗ್ ಟ್ಯಾಲೆಂಟ್. ಅದ್ಭುತವಾದಂತಹ ಕ್ವಾಲಿಟಿ ಕಾಂಟೆಂಟ್ನ ಅವ್ರು ಕ್ರಿಯೇಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಸೀಟ್ ಯಾರು ಕಿತ್ಕೊಳ್ಳಲ್ಲ. ನೋಡೋಣ ಎಷ್ಟು ಜನ ಕನ್ನಡಿಗರಿದ್ದಾರೆ, ಎದ್ದು ನಿಂತ್ಕೊಳ್ಳಿ ಒಮ್ಮೆ ನೋಡೋಣ.
ಅದು ಈಗ ನಿಮ್ಮನ್ನ ಕುಣಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ರಾರ ರಕ್ಕಮ್ಮ ಹಾಡಿನ ಜೊತೆ. ಬರ್ಲಿ ಚಪ್ಪಾಳೆ. ಸಂತೋಷ್, ವೆಂಕಿ ಅಂಡ್ ಚೈತ್ರ. ಕಟಂಕ ರಕ್ಕಮ್ಮ ಕಟಂಕ ರಕ್ಕಮ್ಮ ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಹೊತ್ತ ಇದ್ದ ಹೊಂಟ ಈ ಐನಾದಿ ಸೊಂಟ, ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ. ಸೋಟಾನ ಬೇಡ ಹೊಡಿ ಸುಕ್ಕ ರಕ್ಕಮ್ಮ ರಕ್ಕಮ್ಮ ರಕ್ಕಮ್ಮ. ನಾಟಿ ಕೋಳಿ ನಾನು ತುಂಬೋ ಗುಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ. ನಾನು ಹೇಳಿ ಕೇಳಿ ಮುದ್ದಾಗಿದ್ದ ಬೋಲಿ ಹೋದ್ರೆ ಹೊತ್ತಾಗುತ್ತೆ ನಾ ವಾಪಸ್ ಬರಕ್ಕಮ್ಮ. ಹೊಂಟೋದ್ರೆ ಬರ್ತೀಯ ದುಃಖ ರಕ್ಕಮ್ಮ ರಕ್ಕಮ್ಮ ರಕ್ಕಮ್ಮ. ಸರಿ ಮಾಡಿ ಮಾಡಿ ಮ್ಯೂಸಿಕ್ ಮ್ಯೂಸಿಕ್. ಓಕೆ, ಇಷ್ಟು ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಚೆನ್ನಾಗಿ ನಡಿಬೇಕು ಅಂತಂದರೆ ಮ್ಯೂಸಿಷಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆಗಿಂದ ನೋಡಿ ನಿಂತ್ಕೊಂಡು ಪಾಪ ನಮಗೋಸ್ಕರ ಮ್ಯೂಸಿಕನ್ನು ನುಡಿಸ್ತಾ ಇರುವಂಥ ನಮ್ಮ ಮ್ಯೂಸಿಷಿಯನ್ಸ್ಗೆ ಬರಲಿ ಒಂದು ಚಪ್ಪಾಳೆ. ಈಗ ನೋಡಿ, ನಾವು ಕನ್ನಡದವರು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಿಂಚ್ತಾ ಇದ್ದೀವಿ. ಓಕೆನಾ? KGF ತಗೊಳ್ಳಿ, ಕಾಂತಾರ ತಗೊಳ್ಳಿ, ಚಾರ್ಲಿ ತಗೊಳ್ಳಿ, ಎಲ್ಲ ಸಿನಿಮಾಗಳ ಮೂಲಕ ನಾವು ಪ್ಯಾನ್ ಇಂಡಿಯಾ ಅಷ್ಟೇ ಈಗ ಪ್ಯಾನ್ ವರ್ಲ್ಡಲ್ಲಿ ಕನ್ನಡ ಸಿನಿಮಾ ಎಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದೆ ಅಂದಮೇಲೆ ಕನ್ನಡಿಗರ ಬಗ್ಗೆ ನಮ್ಗೆ ಎಷ್ಟು ಹೆಮ್ಮೆ ಇದೆ. ಸೊ ಈ ನಮ್ಮ ವೇದಿಕೆಯಲ್ಲೂ ಕೂಡ ಪ್ಯಾನ್
ಪ್ಯಾನ್ ಇಂಡಿಯಾದಲ್ಲಿ ಹೆಸರು ಮಾಡಿರುವಂಥ ಒಂದು ಅದ್ಭುತವಾದಂತಹ ಟ್ಯಾಲೆಂಟೆಡ್ ತಂಡ ಕೋಲ್ಕತ್ತಾಯಿಂದ ಬಂದಿದ್ದಾರೆ ನಮ್ಮ ಕಂಬಳದಲ್ಲಿ ಅವರ ಪ್ರತಿಭೆನ ತೋರಿಸೋದಕ್ಕೆ. ಆ ಎಲ್ಲ ಪ್ರತಿಭೆಗಳಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಪ್ಲೀಸ್ ಬರ್ಲಿ ಚಪ್ಪಾಳೆ. ಪ್ಯಾಡ್ ಸಾಲ್ಸಾ, ಬ್ಯಾಡ್ ಸಾಲ್ಸಾ. ವಾವ್, ನವಿಲ್ಗರಿ ಹಿಡ್ಕೊಂಡು ಬಂದಿದ್ದಾರೆ. It's 9. ಮ್ಯೂಸಿಕ್ ಸಾಂಗ್ ಹಾಕ್ತೀರಾ ಸರ್? ಸ್ಟೇಜ್ ಚೆನ್ನಾಗಿದೆ ಅಂತ ನಿದ್ದೆನೆ ಮಾಡಿಬಿಟ್ರು ಎಲ್ಲ ಹೆಣ್ಮಕ್ಳು. ಸರ್, ಬನ್ ಕೆ ತಿತಿಲಿ ಅಂತ ಒಂದು ಸಾಂಗ್ ಇದೆ, ಆ ಸಾಂಗ್ನ ಹಾಕ್ತೀರಾ ಸರ್? ಹಾಡು ಸಿಕ್ಕಿಲ್ಲ ಅಂದರೆ ನಾನು ಹಾಡ್ತೀನಿ ಬೇಕಾರೆ. ಅಭಿಮಾನಿಗಳೇ, ಶಾಂತರಿಂತಿಂದ ವರ್ತಿಸ್ಬೇಕು.
ಥ್ಯಾಂಕ್ ಯು ಆಲ್ ಲವ್ಲಿ ಗರ್ಲ್ಸ್. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ, ಹೆಣ್ಮಕ್ಳಿಗೆ ಒಂದು ಚಪ್ಪಾಳೆ ಹೊಡಿರಪ್ಪ ಪಾಪ. ಅವ್ರದ್ದು ಏನೋ CD-ಯಲ್ಲಿ ಪ್ರಾಬ್ಲಮ್ ಆಗಿತ್ತು. ನಾನು ಇನ್ನೂ ಅವರು ಎದ್ದೇಳ್ತಾನೆ ಇಲ್ಲ. ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಡ್ಯಾನ್ಸ್ ಶುರು ಮಾಡಿಬಿಟ್ರು. ಈಗ ಆಗಿಂದ ನಮ್ಮ ಬಾಯ್ಸು ಒಂದು ಸ್ಪೆಷಲ್ ಡ್ಯಾನ್ಸ್ ಕೇಳ್ತಾ ಇದ್ದಾರೆ. ಏನು? ಪಿಲಿಯೇಸ, ಪಿಲಿ ಡ್ಯಾನ್ಸ್, ಹುಲಿನಲಿಕೆ, ಟೈಗರ್ ಡ್ಯಾನ್ಸ್. ರೆಡಿಯಾ? ಬಾಳ್ಳೆ ರೆಡಿಯಾ? ನಿಜವಾಗ್ಲೂ ಹುಲಿ ವೇಷದ ಬೀಟಲ್ಲಿರೋಂಥ ರಿದಮನ್ನ ನಮಗಾಗಿ ಇಂಟ್ರೊಡ್ಯೂಸ್ ಮಾಡಿದಂಥ, ಅಂದರೆ ಕನ್ನಡಿಗರಿಗೆ ವಿಶೇಷವಾಗಿ ಇಂಟ್ರೊಡ್ಯೂಸ್ ಮಾಡಿದಂಥ ರಕ್ಷಿತ್ ಶೆಟ್ಟಿಗೆ ಬರಲಿ ಚಪ್ಪಾಳೆ.
ಒಂದು 20 ರಿಂದ 25 ನಿಮಿಷ ಕುಡ್ದಿಲ್ವಾ ಇವರೆಲ್ಲರೂ ಸೇರಿ? ಪ್ರತಿ ಊರಲ್ಲಿ, ಪ್ರತಿ ಹಳ್ಳಿಲಿ, ಪ್ರತಿ ರಾಜ್ಯದಲ್ಲಿ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಉಳಿತಾ ಇದೆ ಅಂದರೆ ಅದಕ್ಕೆ ಕಾರಣ ಇಂಥ ಕಲಾವಿದರು. ಇವತ್ತಿಗೂ ಆ ಜನಪದ ಕಲೆಯನ್ನ ಮೆರೆಸ್ತಾ ಇರುವಂತಹ ಕಲಾವಿದರಿಗೆ ಒಂದು ದೊಡ್ಡ ಚಪ್ಪಾಳೆ. ಆ ಮೈಯೆಲ್ಲ ಪೇಂಟ್ ಹಾಕೊಂಡು ಇಷ್ಟೊತ್ತು ಡ್ಯಾನ್ಸ್ ಮಾಡಿ ನಿಮ್ಮನ್ನ ರಂಜಿಸಿದಾರಲ್ಲ, ಹ್ಯಾಟ್ಸ್ ಆಫ್. ನಮ್ಮ ಮಂಗಳೂರಿನಿಂದ ಬಂದಿರೋಂಥ ಎಲ್ಲ ಪಿಲಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹುಲಿಗಳು ಈ ಥರ ಡ್ಯಾನ್ಸ್ ಮಾಡೋದಕ್ಕೆ ಮೇನ್ ಬೇಕಾಗಿರೋದೆ ಬೀಟ್ಸು. ಆ ಬೀಟ್ಸ್ನ ಕೊಟ್ಟಂತ ಎಲ್ಲ ಮ್ಯೂಸಿಷಿಯನ್ಸ್ಗೆ ಬರಡೆ ಚಪ್ಪಾಳೆ. ನಿಮ್ಗೆಲ್ಲರಿಗೂ ಆಸೆ ಇದೆಯಾ ಥರ ಡ್ಯಾನ್ಸ್ ಮಾಡಬೇಕು ಅಂತ? ಎಷ್ಟು ಜನಕ್ಕೆ ಡ್ಯಾನ್ಸ್ ಆಸೆ ಇದೆ? ಕೈ ಎತ್ತಿ. ಆಗ್ಲೇ ನೀವು ಕಾಲಿ ಆ ಮಂಡೆ ಆಳ ಒಂದ್ಸರಿ ಇಂಚ ಕಲ್ಪಲ್ಲಿ ತುಕ ಎಂಚ ಎಲ್ಲರೂ ಸೇರಿ ಮಾಡ್ತೀರಾ? ಎಲ್ಲರೂ ಒಂದ್ಸಲಿ ರೆಡಿ? ಎರಡೂ ಕೈ ಹಿಂಗಿರ್ಬೇಕು, ಗುದ್ಬೇಡಿ ಇನ್ನೊಬ್ರಿಗೆ ಅಲ್ಲಿ ಪಕ್ಕದಲ್ಲಿ. ರೆಡಿ? 3, 2, 1 ಸ್ಟಾರ್ಟ್. ಅಲ್ಲಡಿ, ಅದು ಸೂಪರ್. ಎಲ್ಲ ಇಲ್ಲಿ ನೋಡು, ವಾವ್ ಸೂಪರ್ ಮಗ, ನಿಂಗೆ ಸ್ಪೆಷಲ್ ಟ್ರೈನಿಂಗ್ ಕೊಡಿಸ್ತೀವಿ, ಓಕೆನಾ? ಥ್ಯಾಂಕ್ ಯು. ಆ್ಯಂಡ್ ಒನ್ಸ್ ಅಗೇನ್ ಮಾತಾಪಲ್ಲಿಲ್ಲ ಅಂಕಲಿಲ್ಲ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಡ್ಡ ಅವಡು, ಥ್ಯಾಂಕ್ ಯು. ಬರಲಿ ಚಪ್ಪಾಳೆ ನಮ್ಮ ಇಡೀ ತಂಡಕ್ಕೆ. Oh
ದಾರಿ ಒಂದು ತಯಾರಿ. Thank you. ವಿದೌಟ್ ಮ್ಯೂಸಿಕ್ ಇನ್ನೊಮ್ಮೆ ಹಾಡು ಕೇಳೋಣ. ತುಳು ಅವ್ರು ಎಷ್ಟು ಜನ ಇದ್ದಾರೆ? ಕನ್ನಡದವರು ತುಳು ಕಲ್ತು ಹಾಡ್ಬೋದು. ತುಳುವರು ಹೇಗೆ ಕನ್ನಡ ಕಲ್ತು ಮಾತಾಡ್ದಂಗೆ. ಓಕೆ, ಜಸ್ಟ್ ವಾಯ್ಸ್ ಒಮ್ಮೆ ಕೇಳೋಣ. 1 2 3 4 ಮೋಕೆದ ಸಿಂಗ್ ಯಾಯ್ಜಿ ಸಿಂಗಾರಿ ಬರ್ಪುಜಾದೆ ಬದಿಟ್ಟು ಸಿಂಗಾರಿಂದ ಇದು ಇರ್ದಾರೆ ಬಂದ ಭಾಷೆ ಬೇಡ. ಯಾನ ಮೂಲೆ ತಂಗುಲ್ಲೆ ಮದತೆ ಪೋಪನ പൊന്നെ എന്ന മോനെ തൂതു തായേ കോപന. ಸ್ಪೀಚ್ ಇಲ್ಲದೆ ಟೈಮ್ ಹೋಗಿ ನನ್ನ ಕೋಪ ಮಾಡ್ಕೊಂಡಿದ್ದ. ಓಕೆ ಕೂಡ ತುಳುಬೋಯ ಪಿಲಿವೇಶ ಇಷ್ಟ ತಾನಿಗ್ಲಿಗೆ ಒಂಚು ಪ್ಯಾಟರ್ನ್ ಪಾಡಗನ ತೂಕ ಪದ್ಯ ಪಂಡ್ರೆ ಅಪ್ಪಣ ತೂಪ ಆ ಸೌಂಡ್ ದೊಡ್ಡಗು. ಹಾಂ ಓ ಎಂಜಾಯ್ ಮಾಡ್ತಾ ಇದ್ದೀರಾ ಕಾರ್ಯಕ್ರಮನ? ಶೋ ಎಂಜಾಯ್ ಮಾಡ್ತಾ ಇದ್ದೀರಾ? ಇಷ್ಟ ಆಯ್ತಾ? ಹೂನಾ ಹೂನಾ ನಿಜ ಹೇಳಿ, ಎಲ್ಲ ಹುಡುಗಿರ್ ನಂಬರ್ ಕೇಳಕ್ ತಾನೆ ಬಂದಿರೋದಿಲ್ಲಿ ಕಳ್ಳ. ಓಕೆ, ಇವಾಗ ನಾನು ಒಂದು ಅರ್ಜೆಂಟ್ ಅನೌನ್ಸ್ಮೆಂಟ್ ಮಾಡಕ್ ಬಂದಿರೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಂದು ಯಾರು ಖಾಲಿ ಹೋಗಂಗಿಲ್ಲ. ಆದರೂ ಒಬ್ರು ಫ್ಯಾಮಿಲಿ ತಮ್ಮ ಕಿಯಾ ಕಾರ್ನ ಕೀನ ಇಲ್ಲೇ ಕಳ್ಕೊಂಡ್ಬಿಟ್ಟಿದಾರಂತೆ. ಯಾರಿಗಾದ್ರೂ ಆ ಕಾರ್ ಕೀ ಸಿಕ್ಕಿದ್ರೆ ಅವ್ರಿಗೆ ಕೊಟ್ಬಿಟ್ರಪ್ಪ, ಸ್ಟೇಜಿಗೆ ತಂದು ಕೊಡಿ, 2,000 ರೂಪಾಯಿ ಕೊಡ್ತಾರಂತೆ ಕೊಡ್ರು ಕೀ ಕೊಟ್ರೆ. ನಿಜ? ಅಯ್ಯೋ ನಂಬ್ತಾನೆ ಇಲ್ಲ. 2000 ಎಲ್ಲಿದೆ? ಯಾರಿಗೆ ಸಿಕ್ತು? ಅವರು ಒಳ್ಳೆ ಮ್ಯಾನರ್ಸ್, ಗುಡ್ ಮ್ಯಾನರ್ಸ್. ಕಿಯಾ ಕಾರ್ ಕೀ ಕಾರೇ ಎತ್ಕೊಂಡು ಹೋಗ್ಬಿಡ್ತೀರಾ? ಅಯ್ಯೋ ನಿಮ್ಗಿಲ್ದಿರೋ ಕಾರ ಸರ್. ನೀವು ಕಾರ್ ಎತ್ಕೊಂಡು ಹೋದ್ರೆ ಅವರೇ 2000 ಕೊಡ್ತಾರೆ ನಿಮಗೆ. ಸೂಪರ್ ಅಭಿಷೇಕ್ ಅವ್ರು ನಮ್ಮ ಕಾರ್ ತಗೊಂಡು ಹೋದ್ರು ಅಂತ ಹೇಳಿ. ಬಟ್ ಆನ್ ಅ ವೆರಿ ಸೀರಿಯಸ್ ನೋಟ್, ಅಕಸ್ಮಾತ್ ಇಲ್ಲೆಲ್ಲಾದ್ರೂ ನಿಮಗೆ ಆ ಕಾರ್ದು ಕೀ ಸಿಕ್ಕಿದ್ರೆ ಬ್ಯಾಕ್ ಸ್ಟೇಜ್ಗೆ ತಂದ್ಕೊಡ್ಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಏನು ಅಂತ ನೋಡೋಣ. ಬರಡು
பொருள் இக்குழு நாடே நம்ம பாச ಮಲ್ಲಿಗೆ ಕಮ್ಮಿಣಗೆ ತುಳುವೆ ಬಂಗಾರ ಮನಸ್ಸು ನಮ್ಮಲ ತುಲೆ ಪೊಲ್ಲು 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 ಇದುಳು ನಾಡು ಸಾರಯ ಸಡದ Thank you, all the village Mokulu. They have come from all the way from Mangalore to entertain us, and this is supposed to be the best team in Mangalore, who usually wins. We've got something called Pilinalike, and these are the usual winners, always on the top of the list. Mangalore favorites, Polali Appana Jokulu. ಥ್ಯಾಂಕ್ ಯು ಗುರೂಜಿ, ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲ ನಮ್ಮ ಕಲಾವಿದರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರೂಜಿ. ಈಗ ಎಲ್ಲೆಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋಂಥ ಗುಡ್ ಮ್ಯಾನರ್ಸ್ ಇರೋಂಥ ಹುಡುಗ, ಎಲ್ಲರ ಪ್ರೀತಿಯ ಒನ್ ಆ್ಯಂಡ್ ಓನ್ಲಿ ಅಭಿಷೇಕ್ ಅಂಬರೀಷ್ ಅವರನ್ನ ವೇದಿಕೆ ಮೇಲೆ ಕರೆಯೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಭಿಷೇಕ್ ಅಂಬರೀಷ್, the young rebel star. ಬರಡು ಚಲಿ ಸ್ವಲ್ಪ ಚಪ್ಪಾಳೆ. ನಮ್ಮೆಲ್ಲರ ಪ್ರೀತಿಯ ರೆಬಲ್ ಸ್ಟಾರ್, ಮಂಡ್ಯದ ಗಂಡು ಅಂಬರೀಷ್ ಸರ್ ಅಂತ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಅವರ ಹೆಮ್ಮೆಯ ಕುಡಿ. ಈಗ ಎಲ್ಲೆಡೆ ಬ್ಯಾಡ್ ಮ್ಯಾನಸ್ ಚಿತ್ರದ ಮೂಲಕ ಮತ್ತೊಮ್ಮೆ ಯಶಸ್ಸನ್ನ ಕಾಣ್ತಾ ಇರುವಂತಹ ನಾಯಕ ನಟ ಅಭಿಷೇಕ್ ಅಂಬರೀಷ್ ಸರ್ ಅವರು ಇವತ್ತು ಬೆಂಗಳೂರು ಕಂಬಳ ನಮ್ಮ ಕಂಬಳ ವೇದಿಕೆಗೆ ಆಗಮಿಸ್ತಿದ್ದಾರೆ. ಬರ್ಪೇರು ಮೆಲೋಡಿ ಮ್ಯೂಸಿಕ್ ಬೇಡ ಅವರಿಗೆ, ಒಂಚೂರು ರೆಬಲ್ ಮ್ಯೂಸಿಕ್ ಒಂದು ಕೊಡಿ ಮೇಡಮ್. ಮಂಡ್ಯದ ಗಂಡು ಬಾಯ್ಸು ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳ ವೇದಿಕೆಗೆ ಅಭಿಷೇಕ್ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇಷ್ಟೊತ್ತು ಅವ್ರು ಕೂತ್ಕೊಂಡು ನಮ್ಮ ಹುಲಿವೇಷ ಪಿಲಿನಲಿಕೆನೆಲ್ಲ ನೋಡಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ನಮ್ಮೆಲ್ಲರ ಪರವಾಗಿ ಕಂಗ್ರ್ಯಾಚುಲೇಷನ್ಸ್ ಬ್ಯಾಡ್ ಮ್ಯಾನರ್ಸ್ಗೆ. ಹೇಗೆ ಅನಿಸ್ತಾ ಇದೆ ನಮ್ಮ ವೇದಿಕೆಗೆ ಬಂದಿರೋದು? ಒಂದು ಬ್ಯಾಡ್ ಮ್ಯಾನರ್ಸ್ಗೆ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ, ಅದ್ರ ಬಗ್ಗೆ ಮಾತರೆಗ್ಲ ನಮಸ್ಕಾರ. ಎಂಚೂಲಾರ ಸೌಖ್ಯ. ನಾನ್ ನಿಕ್ಲನ ಅಭಿಷೇಕ್ ಅಂಬರೀಷ್. ಅರೆ ವಾ ಪೊರ್ಲು ಎಂಕ್ ಬೆಂಗಳೂರು ಕಂಬಳ ತೂತ್ ಮಸ್ತ್ ಖುಷಿ ಆಂಡ್ ತೂದು 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 ಅಣ್ಣ ಸೈಡಲ್ಲಿ ಕರ್ಕೊಂಡು ಕರೆಕ್ಷನ್ ಕೊಡ್ಬೇಕು ತಾನೆ, ಎಲ್ಲರ ಮುಂದೆ ಕೊಟ್ರೆ ಹೆಂಗೆ? ಬೇಕಾದ್ರೆ ತಪ್ಪು ಕಲ್ಸ್ಕೊಟ್ಟು ಇಲ್ಲಿ ಸ್ಟೇಜಲ್ಲಿ ಮರ್ಯಾದೆಗೆ ಎಲ್ರಿಗೂ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ?
ಅಷ್ಟೇ, ಅದು ಸ್ವಲ್ಪ ಸ್ವಲ್ಪ ಬರುತ್ತೆ. ಏನೋ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಗುರುನ ಹೇಳ್ದಂಗೆ ಮೋಸ್ಟ್ಲಿ ಇದು ನಾಳೆ ಟ್ರೋಲ್ ಆಗುತ್ತೆ. ಇಲ್ಲ ಸರ್, ಭಾಷೆಯ ಅಭಿಮಾನ ಖಂಡಿತವಾಗ್ಲೂ ಎಲ್ಲರೂ ಪ್ರೀತಿಸ್ತಾರೆ. ಒಂದೇನಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಹೋದ ವರ್ಷ ನಾನು ಮಂಗಳೂರು ಕಂಬಳ ಕಾರ್ಯಕ್ರಮ ನೋಡಿದ್ದೆ. ನಿಜವಾಗ್ಲೂ ಆ ಭಾಗದ ಒಂದು ಸಂಪ್ರದಾಯ, ಪದ್ಧತಿ, ಸಂಸ್ಕೃತಿ ನೋಡಿದಾಗ ನಮಗೊಂದು ಹೆಮ್ಮೆ ಆಗುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದ ಒಂದು ಮುಖ್ಯ ಭಾಗ ನಮ್ಮ ತುಳುನಾಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಚಿತ್ರರಂಗ ಅಂತ ಬಂದಾಗ ನಮಗೆ ಹಲವಾರು ಪ್ರತಿಭೆಗಳು ಕೊಟ್ಟಿದ್ದೀರಾ. ಹೆಸರು ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಾಗುತ್ತೆ. ಆದ್ರೂ ಒಂದು ಕೆಲವು ಹೆಸರು ಹೇಳ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ನಮ್ಮ ತಂದೆಯವರ ಆತ್ಮೀಯರಾದಂಥ ನಮ್ಮ ಗುರು ಕಿರಣ್ ಅವರು, ಹಾಗೆ ಇನ್ನೊಬ್ಬರು ಇದ್ದಾರೆ ನನ್ನ ಪಕ್ಕದಲ್ಲೇ ನಿಂತಿದ್ದಾರೆ. ಕೋಸ್ಟಲ್ಲಿಂದ ವೆಸ್ಟ್ವರೆಗೂ, ನಾರ್ತಿಂದ ಸೌತ್ವರೆಗೂ ಮೋಸ್ಟ್ ಫೇಮಸ್ ಆಂಕರ್ ಅನುಶ್ರೀ ಅವರಿಗೆ ಆವಾಗಲೇ ಅವ್ರು ನಿಂತ್ಕೊಂಡು ಒಂದು ಡೈಲಾಗ್ ಹೊಡೆದ್ರು, ಹುಡುಗರೆಲ್ಲ ಕಂಬಳ ನೋಡಕ್ ಬಂದ್ರ ನಂಬರ್ ಇಸ್ಕೊಳಕ್ ಬಂದ್ರ ಅಂತ. ಅವ್ರು ಯಾರ ನಂಬರು ಅಲ್ಲ, ನಿಮ್ಮ ನಂಬರ್ ಇಸ್ಕೊಂಬರಕ್ ಬಂದವ್ರು ಅಷ್ಟೇ. ಕರೆಕ್ಟಾ ಇಲ್ವಾ? ದಯವಿಟ್ಟು ನಂಬರ್ ಕೊಟ್ಬಿಡಿ. ಇದೆ ಸರ್ ಆಲ್ರೆಡಿ ಅವ್ರ ಹತ್ರ ವಾಟ್ಸಪ್ ಅಲ್ಲಿ ಟಚ್ ಅಲ್ಲಿ ಇದ್ದಾರೆ. ಹೌದಮ್ಮ? ಅನುಶ್ರೀ ಮೇಡಮ್ ಅವರ ಅಭಿಮಾನಿಗಳ ಬಲಗಕ್ಕೆ ನಮಸ್ಕಾರ. ಇಲ್ಲ ಸರ್, ಇಲ್ಲಿ ತುಂಬಾ ಜನ ಆಗಿಂದ ಎಲ್ಲರೂ ಪ್ರೀತಿಯಿಂದ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಅವರ ಆತ್ಮೀಯ ಅಂತ ಇಲ್ಲಿ ನಿಂತಿದ್ದಾರೆ. ಸೊ ಆ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೂ ನಿಮ್ಮ ಪರವಾಗಿ ಒಂದೆರಡು ಮಾತು ಸರ್ ಪ್ಲೀಸ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಂಗಳೂರು ಟು ಬೆಂಗಳೂರು, ಇಂಡಿಯಾ ಟು ಮಂಡ್ಯ, ಆ ಸೌಂಡು ಯಾವತ್ತು ಜೋರಾಗಿದ್ದೇ ಇರುತ್ತೆ, ಇರಲೇಬೇಕು, ಮುಂದುವರಿಬೇಕು. ಏನಂದ್ರೆ ನನಗೆ ಗೊತ್ತು ಅವ್ರು ಮೈಸೂರಲ್ಲಿದ್ದಾರೆ ಅಂತ. ಅವ್ರ ಕೂಗು ಎಷ್ಟು ಜೋರಾಗಿದೆ ಅಂದರೆ ಬಹುಶಃ ಫೋನ್ ಮಾಡಿ ಕೇಳ್ಬೋದೇನೋ, ಎಲ್ಲೋಗಿದೆಯೋ ನನ್ನ ಹೆಸರು ಕೂಗ್ತಾರಲ್ಲ ಅಂತ. ಆದರೆ ನಮ್ಮ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನನ್ನು ಹಾಗೂ ನನ್ನ ಸಿನಿಮಾನ ಅವ್ರ ಸ್ವಂತ ಮನೆ ಮಗನ ಸಿನಿಮಾ ಅಂತ ಅಂದ್ಕೊಂಡು ಆ ರೀತಿ ನಮಗೆ ಸಹಕರಿಸಿದ್ದಾರೆ. ಇಲ್ಲಿಂದಾನೇ ನಿಮ್ಮೆಲ್ಲರಿಗೂ ಪಾದಕ್ಕೆ ನಮಸ್ಕರಿಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಪಿಕ್ಚರ್ ಹೆಸರು ಬ್ಯಾಡ್ ಮ್ಯಾನರ್ಸು, ಬಟ್ ನನಗೆ ಅಭಿ ಚಿಕ್ಕನಿಲ್ ಪರಿಚಯ. ನನಗೆ ಅವ್ರ ತಂದೆ ಆ್ಯಕ್ಚುಲಿ ಐ ಥಿಂಕ್ ಐ ಆಮ್ ಎ ಗ್ರೇಟ್ ಫ್ಯಾನ್ ಆಫ್ ಹಿಸ್. ಅಂಡ್ ನಾನು ಹೇಳೋದು ಹೆಂಗೆ ಅಂತ ಹೇಳೋಕ್ಕಾಗಲ್ಲ, ಐ ಥಿಂಕ್ ತಮ್ಮ ಅಂತ ಹೇಳಬೇಕು. ನಾನು ಫಸ್ಟ್ ಟೈಮ್ ಅಭಿನ ಇಂಟ್ರೊಡ್ಯೂಸ್ ಮಾಡುವಾಗ ಇವನಿಗೆ ಕೀಬೋರ್ಡನ್ನು ಕಲಿಸ್ಕೊಡು, ಮ್ಯೂಸಿಷಿಯನ್ ಆಗಬೇಕು ಅಂದಿದ್ರು. ಅದೇ ದಿವಸ ಲಾಸ್ಟ್, ಆಮೇಲೆ ಕೀಬೋರ್ಡ್ ಕಡೆ ನೋಡೇ ಇಲ್ಲ. ಬಟ್ ಡೆಫಿನೆಟ್ ಆಗಿ ಬ್ಯಾಡ್ ಮ್ಯಾನರ್ಸ್ ಅಂತ ಪಿಕ್ಚರ್ ಇವನ ಗುಡ್ ಮ್ಯಾನರ್ಸ್ ತೋರಿಸ್ತಾ ಇದೆ. ಬಿಕಾಸ್ ಐ ನೋ ಹಿಮ್ ಆಸ್ ಎ ಕಿಡ್. ನೋಡೋಕೆ ಸ್ವಲ್ಪ ರಫ್ ಆ್ಯಂಡ್ ಟಫು, ಬಟ್ ಒಳಗೆ ಅಷ್ಟೇ ಮೃದು, ತಂದೆ ಥರ. ಸೊ ಆಲ್ ದ ಬೆಸ್ಟ್ ಯು ಫಿಲ್ಮು. ಎಲ್ಲರೂ ಪಿಕ್ಚರ್ ನೋಡ್ತೀರಾ? ಯಾಕೆ ಅವರ ಡೈಲಾಗ್ ಅಂತೆ, ಡೈಲಾಗ್ ಹೇಳ್ಬೇಕು ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ. ಅಂಬರೀಷ್ ಅಣ್ಣನ ಡೈಲಾಗ್ ಅಂತ ತಾನೆ? ಹೌದು. ಅಂಬರೀಷ್ ಅಣ್ಣನ ಅಭಿಮಾನಿಗಳು ಎಷ್ಟು ಜನ ಇದ್ದೀರಿ ದಯವಿಟ್ಟು ಕೈ ಮಾಡಿ. ಸರ್ ತಪ್ಪು ಪ್ರಶ್ನೆ, ಯಾರಿಲ್ಲ ಯಾರಿಲ್ಲ. ಸರಿ, ಡೈಲಾಗ್ ಹೇಳಕ್ ಮುಂಚೆ ಗುರುನ ಹೇಳ್ದಂಗೆ ನಮ್ಮ ಚಿತ್ರ ಇವರೆಲ್ಲರೂ ಪಾಪ ತುಂಬ ಕಷ್ಟಪಟ್ಟು 15-16 ವರ್ಷ ಪ್ರಯಾಣ ಇದೆ ಜರ್ನಿ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ನಾವೆಲ್ಲರೂ ಸೇರಿ ಈ ಸಿನಿಮಾ ಮಾಡಿದ್ದೀವಿ. ನಮ್ಮ ಸಿನಿಮಾ ಮೇಲೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಿಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಈಗ ನೆಕ್ಸ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನಾನು ಅಂಬರೀಷ್ ಅಣ್ಣನ ಡೈಲಾಗಾ? ಓಕೆ. ಅಂತ ಸಿನಿಮಾ ನೋಡಿದಿರ ನೀವೆಲ್ಲ? ಹೌದು ಅಮ್ಮ, ಅವ್ರನ್ನ ಕೇಳ್ತಾ ಇದ್ದೀನಮ್ಮ. ನಾನು ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ. ಓಕೆ, ಡೈಲಾಗ್ ಗೊತ್ತಿದ್ರೆ ಜೊತೆಲಿ ಹೇಳಬೇಕು. ಹೆಲ್ಪ್ ಮಾಡ್ತೀರಾ? ಗುರುಣನು ಹೇಳ್ತಾರಂತೆ ಜೊತೆಲಿ, ಬನ್ನಿ. ಅವರು ಅಮೇಝಿಂಗ್ ಆಕ್ಟರ್ ಅವರು. ಕುತ್ತೆ कन्वर नहीं, कन्वर लाल बोलो. गुड बॉयज नहीं, ಬ್ಯಾಡ್ ಮ್ಯಾನರ್ಸ್ ಬೋಲೋ. ಇಲ್ಲ, ಅದು ಆ್ಯಕ್ಚುಲಿ ಚೆನ್ನಾಗಿತ್ತು. ಅದು ಹೇಳಿದ ಸ್ಟೈಲ್ ಇದೆಯಲ್ಲ, ಪವರ್ ಚೆನ್ನಾಗಿತ್ತು.
ಐ ಥಿಂಕ್ ನಮ್ಮ ಆಡಿಯನ್ಸು ನಿಮಗಿಂತ ಸ್ವಲ್ಪ ಜಾಸ್ತಿ ಪವರ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೊಮ್ಮೆ ಹೇಳಿ ಅವರು ಅದೇ ಥರ ಕಾಪಿ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ಬೇಕಾ? ಜೊತೆಲಿ ಹೇಳ್ತೀರಣ್ಣ? ಜೊತೆಲಿ ಬೇಡ, ನೀವು ಹೇಳಿದ ನಂತರ ನೀವು ಕಾಂಪಿಟಿಷನ್ ಥರ ಹೇಳ್ತಾರೆ. ಓಕೆ, ಸಿಂಪಲ್ ಅಣ್ಣ. ಫಸ್ಟ್ ಎರಡು ಲೈನ್, ಥೂ ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ. ಸೂಪರ್ ಅಣ್ಣ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಆ ತೂ ಅನ್ಬೇಕಾರೆ ಯಾರ ಮೇಲೆ ಏನೇನು ಉಗಿದ್ರು ಒಟ್ಟಿನಲ್ಲಿ, ಆದರೆ ಪವರ್ ಮಾತ್ರ ಸಖತ್ತಾಗಿತ್ತು ಸರ್. ಅಭಿಷೇಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬ್ಯಾಡ್ ಮ್ಯಾನರ್ಸ್ ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಚಿತ್ರಗಳಿಗೆ ಆಲ್ ದ ವೆರಿ ಬೆಸ್ಟ್. ನಿಮಗಾಗಿ ನಾವು ಯಾವಾಗಲೂ ಸಾಥ್ ಕೊಡ್ತೀವಿ, ನಿಮ್ಮ ಚಿತ್ರಗಳಿಗೆ ಯಾವಾಗಲೂ ಸಾಥ್ ಕೊಡ್ತೀವಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಅತಿ ಶೀಘ್ರದಲ್ಲಿ ಅನುಶ್ರಂಕರ್ ಯೂಟ್ಯೂಬ್ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಸೆಲ್ಫ್ ಪ್ರಮೋಷನ್. ಥ್ಯಾಂಕ್ ಯು ಸರ್. ಒಳ್ಳೆ ಚಪ್ಪಾಳೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಶಿ. ಥ್ಯಾಂಕ್ ಯು ಇಡೀ ತಂಡಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಂದು ಹಾಡಾಡೋಣ. ಮೈ ಫೇವರಿಟ್ ಹೀರೋ. ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ಬೆಳೆದು, ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ಬೆಳೆದು, ಕನ್ನಡ ನುಡಿಯನ್ನು ನುಡಿದು ಈ ಮಣ್ಣಲ್ಲಿ ಮುತ್ತಂತೆಗೆ ಬಾ ಕಂಡು, ಈ ಮಂಡ್ಯದ ಕಂಡು ಮುತ್ತಿನ ಚೆಂಡು ನಮ್ಮೋರ ಬಂಧು ನಿಮ್ಮ ಮರೆಯಲ್ಲ ಎಂದು. ಹರಿಯುವ ಕಾವೇರಿಯು ಭೂಮಿಗೆ ಪ್ರಾಣವು, ಬೆಳೆದಿಹ ಈ ಪೈರಿದು ರೈತರ ಸೌಭಾಗ್ಯವು. ಕಬ್ಬಿನಂತೆ ಸಕ್ಕರೆ ನಮ್ಮ ನಿಮ್ಮ ಅಲ್ಕರೆ, ಬಂದರೇನು ತೊಂದರೆ ನಿಂದರೆ ಸೇರಿ ಹೋರಾಡುವ ಈ ಮಂಡ್ಯದ ಗಂಡು ಮುತ್ತಿನ ಚೆಂಡು ನಮ್ಮೋರ ಬಂಧು ನಿಮ್ಮ ಮರೆಯಲ್ಲ ಎಂದು. ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ. ಇವನು ಯಾರು? ನಾನು ಯಾರು? ಯಾವ ಹುಟ್ಟು? ಇಲ್ಲಿ ಯಾರು ಬಲ್ಲೋರಿಲ್ಲ. ನಿನ್ನ ಹೆಜ್ಜೆ ಕಂಡೋರು ಬಾಣ ಎಲ್ಲೆ ಬಲ್ಲೋರು, ನನ್ನ ಬಣ್ಣ ಕಂಡೋರಿಲ್ಲ. ನನ್ನ ಹೆಸರಲ್ಲೇ ಕಮ್ಮಾಲ್, ನನ್ನ ಹೆಸರಲ್ಲೇ ಕಮ್ಮಾಲ್. ಇವರು ಇಲ್ಲಿ ಯಾರು ಬಲ್ಲೋರಿಲ್ಲ. ನಿನ್ನ ಹೆಜ್ಜೆ ಕಂಡೋರು ಬಾಣ ಎಲ್ಲೆ ಬಲ್ಲೋರು, ನನ್ನ ಬಣ್ಣ ಕಂಡೋರಿಲ್ಲ. ನನ್ನ ಹೆಸರಲ್ಲೇ ಕಮ್ಮಾಲ್, ನನ್ನ ಹೆಸರಲ್ಲೇ ಕಮ್ಮಾಲ್. ನಾನೇ ಕನ್ವರ್ ಲಾಲ್
ಬಲ್ಲೆ ನನ್ನ ಹಿಂದೆ ಶೂರಿ ಹಾಕೋ ಜನಗಳ ಗುರುತಿಸಬಲ್ಲೆ ನನ್ನ ದಾರಿ ಅಡ್ಡ ಬಾರೋ ವೈರಿ ವಿನಾಶ ಇಲ್ಲೇ ಯಾರ ಗುರಿ ಯಾರು ನನ್ನ ಗುರಿವೇ ನನ್ನಲ್ಲಿ ಡ್ಯಾನ್ಸ್ ಮಾಡೋಕ್ಕಲ್ಲ ನನ್ನ ಹೆಸರಲ್ಲೇ ಕಮ್ಮಾಲ್ ನನ್ನ ಹೆಸರಲ್ಲೇ ಕಮ್ಮಾಲ್ ಅಂಬರೀಷ್ ಅವರ ಸಖತ್ ಡ್ಯಾನ್ಸ್ ಮಾಡ್ತಾರೆ ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲವರಿಲ್ಲ ಮೀನ ಹೆಚ್ಚೆ ಕಂಡೋರು ಪಾನ ಎಲ್ಲಿ ಬಲ್ಲೋರು ನನ್ನ ಬಣ್ಣ ಕಂಡೋರಿಲ್ಲ ಇವರು ಯಾರು A big round of applause for ಅಂಬರೀಷ್ ಸರ್. ನಾವೀಗ ಅವರನ್ನು ಇವರಲ್ಲಿ ನೋಡ್ತಾ ಇದ್ದೀವಿ. ಸೊ ಅವರ ಪ್ರೀತಿನ ನಾನು ಪರ್ಸ್ನಲಿ ನನ್ನ ಫ್ಯಾಮಿಲಿ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರು ನಮ್ಮ ಜೊತೆ ಯಾವತ್ತಿರ್ತಾರೆ. ಅದು ಸ್ವಲ್ಪ ಜೋರಾಗೆ ಬರಬೇಕು. ರೆಬಲ್ ಸ್ಟಾರ್ ಅಂಬರೀಷ್ ಸರ್ಗೆ, ರೆಬಲ್ ಸ್ಟಾರ್ ಅಂಬರೀಷ್ ಸರ್ಗೆ. ನಿಜ ಅಲ್ಲ, ಯಾರಾದರೂ ಬೈದ್ರೆ ಅಷ್ಟು ಖುಷಿ ಪಡೋದಂದ್ರೆ ಅದು ಅಂಬರೀಷ್ ಸರ್ ಬೈದ್ರೆ ಮಾತ್ರ. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೊ ಮಚ್. ಬಾಯ್. ಅವ್ರು ಬೈದ್ರೇನೆ ನಾವು ವಿಸಿಲ್ ಹೊಡ್ತಾ ಇದ್ವಿ, ಅಣ್ಣ ಇನ್ನೊಂದ್ಸಲಿ ಬೈರಿ ಅಣ್ಣ ಅಂತ ಹೇಳಿ. ಅವ್ರ ಬೈಗಳನ್ನ ನಿಜವಾಗ್ಲೂ ನಾವು ಮಿಸ್ ಮಾಡ್ತಿದ್ವಿ. ಸದ್ಯಕ್ಕೆ ನಾನು ನೆಕ್ಸ್ಟ್ ಏನು ಹೇಳ್ಬೇಕಂತ ಅನ್ನೋದು ಮಿಸ್ ಮಾಡಿದ್ದೀನಿ. ಟೀಮ್ ಯೋಗಿ ಗುರುಜಿ ಕೀ ಸಿಗ್ತೇನ್ರಪ್ಪ. ಈ ಹುಡುಗಿ ಪಾಪ ನಂಗೆ ಅವಾಗಿಂದ ಏನೋ ಚಾಕ್ಲೇಟ್ ಕೊಡಬೇಕು ಅಂತ ಇತ್ತು. ಕಾಯಿ ತಿನ್ಬಿಟ್ಟಿಯ ನೀನೇ. ಥ್ಯಾಂಕ್ ಯು. ನಿಮ್ಮ ಅಪ್ಪ ಕೊಟ್ಟು ಕಳಿಸಿದ್ದ? ಇಲ್ಲ, ಜನರೇ ಹೆಂಗೆ ಮಾಡ್ತಾರೆ, ಅಮ್ಮಂಗೆ ಗೊತ್ತಿಲ್ಲದೆ ಹೋಗು ಹೋಗು ಅನುಶ್ರೀ ಮೇಡಮ್ ಚಾಕ್ಲೇಟ್ ಕೊಟ್ಟು ಕಳಿಸು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನೇನು ಇದ ಚಿಟ್ಟೆನಾ ಬಾಬಾ ಬಾಬಾ ಅಂತ ಕರೀದಂಗೆ. ಎಂಜಾಯ್ ಮಾಡ್ತಿದ್ದೀರಾ ಪ್ರೋಗ್ರಾಮು? ಖುಷಿ ಆಯಿತು ಅಣ್ಣ. ನೀವು ಈ ಕನ್ನಡಕ್ಕೆ ಹಾಕೊಂಡು ರಾತ್ರಿ ಟೈಮಲ್ಲಿ ಕರೆಕ್ಟಾಗಿ ಕಾಣುತ್ತೆ. ಸೂಪರ್, ವೆರಿ ಗುಡ್. ಓಕೆ, ಶುಭಾ ಮ್ಯಾಮ್ ಬರ್ತಿದ್ದಾರೆ. ಶುಭಾ ಮ್ಯಾಮ್ ಹತ್ರನೇ ಕೇಳೋಣ ಯಾವ ಸಾಂಗ್ ಹಾಡ್ತಿದ್ದಾರೆ ನೆಕ್ಸ್ಟು ಅಂತ ಹೇಳಿ. ಮೇಡಮ್, ನಿಮ್ಮ ಕಡೆ ಸಾಂಬಾರಾದರೆ ನಮ್ಮ ಕಡೆ ತಿಳಿಯಂಗಿಲ್ಲ, ನಮ್ಮ ಕಡೆ ಡಮರ್ ಅಂದರೆ ನಿಮ್ಮ ಕಡೆ ತಿಳಿಯಂಗಿಲ್ಲ. ಮೇಡಮ್ ಕಡೆ ಸಾಂಬಾರಿಗೆ ಏನು ಹೇಳ್ತಾರೆ ನಮಗೆ ಗೊತ್ತಿಲ್ಲ, ಆದರೆ ಹಾಡು ಮಾತ್ರ ನಮಗೋಸ್ಕರ ಹಾಡ್ತಾರೆ. ಈಗ ಈ ಹಾಡು ಎಷ್ಟು ಇಷ್ಟ ಅಲ್ವಾ ಎಲ್ಲರಿಗೂ? ನಿಮ್ಮ ಕಡೆ ಸಾಂಬಾರ್ ಅಂದರೆ ನಮಗೂ ತಿಳಿಯಂಗಿಲ್ಲ. ಈ ಹಾಡನ್ನು ಹಾಡ್ತಿದ್ದಾರೆ ಮಾಲ್ಗಡೆ ಶುಭಾ ಮ್ಯಾಮ್ ಅವರು. ಬರಲಿ ಚಪ್ಪಾಳೆ ಮೇಡಮ್ಗೆ ಪ್ಲೀಸ್. ಅಪ್ಪ ತಂದೆ, ಸ್ಟೇಜ್ ಮೇಲಿರೋ ಲೈಟ್ಸ್ನ ಆಫ್ ಮಾಡಬೇಡಿ, ಲೈಟ್ಸ್ ಆನ್ ಇರಲಿ.
ಆಡೋದ್ಯಾಂಗ ಕೂಡೋದ್ಯಾಂಗ ಕುಣಿಯೋದ್ಯಾಂಗ ಬೆಳಗಾವಿಗಾದರೇನು ಬೆಂಗಳೂರು ಆದರೇನು ನಗಬೇಕು ನಾವು ಮೊದಲು ಮಾತಾಡಲು ಬೇರೆ ಭಾಷೆಯ ಅರಿವಾಗಲು ಹುಬ್ಬಳ್ಳಿಗಾದರೇನು ಭದ್ರಾವತಿಗಾದರೇನು ಬರಿಬೇಕು ನಾವು ಮೊದಲು ನಲಿದಾಡಲು ನಾವೆಲ್ಲರೂ ಸರಿ ಹೋಗಲು ಬೆಂಗಳೂರಲ್ಲಿ ಬೋಂಡ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ ಬೆಂಗಳೂರಲ್ಲಿ ಬೋಂಡ ಅಂದ್ರೆ ಎಲೆನೀರೆ ಕಾಯಂತೆ ಗಕ್ಕಿನಲ್ಲಿ ಬೂರಿ ಜೊತೆ ಬಾಜಿ ಕೊಟ್ಟಾನೆ ಮೈಸೂರಲ್ಲಿ ಗೊತ್ತಿ ಗೊತ್ತಿ ಬಾಜಿ ಕೊಟ್ಟಾನೆ ಹೊಲಗದ್ದೆಗೆ ಭೂತಾಯಿ ಅಂತಾರೆ ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ನಿಮ್ ಕಡೆ ಅಂಗಿ ಅಂತ ಹೊಕ್ಕಿ ಸೊಪ್ಪು ಹಚ್ಚುವುದು ಸೇದುವುದು ನಮ್ ಕಡೆ ಅಂಗಿ ಅಂದ್ರ ಚೊಕ್ಕ ಮಾಡು ಮಾನವರ ನಾಮವದು ಸಾವಿರ ಹೂವ ಎದೆ ಹನಿಬೇಕು ಜೇನಿನ ಗೂಡಾಗದು ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು ಹುಡುಗೇರಿಗಾದರೇನು ಮಡಿಕೇರಿಗಾದರೇನು ದುಡಿಬೇಕು ನಾವು ಮೊದಲು ನುಡಿಗಾಗಲು ಬಂಗಾರದ ಗಣಿಗಾಗಲು ಯಾವ ಭಾಷೆ ದೊಡ್ಡದು ಯಾವತ್ತು ಕೆಟ್ಟದ್ದು ಯಾವತ್ ಭಾಷೆ ಕಲಿಯೋದು ಯಾವತ್ ಬಿಡೋದು ನೂರಾರು ಭಾಷೆಗಳು ನೂರಾರು ಗುರಿಯಿಲ್ಲದ ನೂರಾರು ಕಮಲಗಳು ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು ಕನ್ನಡಕ್ಕೆ ಅಲ್ಲಿ ಉಂಟು 4ನೇ ದೊಡ್ಡ ಸ್ಥಾನಮಾನಗಳು ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆಯಿದೆ ಭೂಪಟದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆಗಿದೆ ಲಾ 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 ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಗಣೇಶ್. ಈಗ ಒಂದೆರಡು ಸ್ಟೆಪ್ ಹಾಕುವಂತಹ ಸಮಯ. ನಿಮ್ ಕೈಲಿ ಚುಟ್ಟು ಚುಟ್ಟು ಅಂತ ಸ್ಟೆಪ್ ಹಾಕಿಸೋದಕ್ಕೆ ವೇದಿಕೆ ಮೇಲೆ ಮತ್ತೊಮ್ಮೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಸಂತೋಷ್ ವೆಂಕಿ ಹಾಗೂ ಚೈತ್ರ. ಲೇಟ್ ಆಯ್ತಾ? ಮನೆಗೆ ಹೋಗ್ಬೇಕಾ? ಹಸ್ವಾಗ್ತಾ ಇದೆಯಾ? ನೀವು ಮನೆಗೆ ಹೋಗೋದಿಲ್ವಾ? ನಿಮ್ಗೆ ಬಾಗಿಲ್ ತೆಗಿಯೋರಿಲ್ವಾ? ಪೊಲೀಸ್ ನಮ್ಮ ಹಿಂದೆನೆ ನಿಂತಿದ್ದಾರೆ. ಆಲ್ರೆಡಿ ಮನೆಗೆ ಹೋಗ್ತಾ ಇದ್ದಾರೆ ಬಸ್ ಹಿಡಿಯಕ್ಕೆ. ಆಂಟೀಸ್ ಬಾಯ್, ಅಕ್ಕ ಬಾಯ್ಸ್ ಇದ್ದೀರಾ?
ನೀವು ಕಂಡ್ರಪ್ಪ ರಿಯಲ್ ಫ್ರೆಂಡ್ಸ್ ಅಂದ್ರೆ ನೀವು. ಎಷ್ಟು ಕತ್ಲಾಗಿ ಲೇಟ್ ಆದ್ರು, ಮಳೆ ಬಂದ್ರು, ಬಿರುಗಾಳಿ ಬಂದ್ರು, ಸುಂಟ್ರಗಾಳಿ ಬಂದ್ರು ಇರೋಂಥ ಹುಡುಗರು ನಮ್ಮ ಬಾಯ್ಸ್. ನಿಮಗೋಸ್ಕರನೇ ಈ ಪರ್ಫಾರ್ಮೆನ್ಸ್. ಇನ್ನೊಂದು 10 ನಿಮಿಷ ಆದ್ಮೇಲೆ ನೀವು ಹೊರಡ್ತಿರಲ್ಲ, ಬಾಯಾರಿಕೆ ಆಯ್ತು ಅಂತ ಸೈಡ್ ಶಾಪ್ಗೆ. ಹಂಗೂ ಮಾಡಬೇಡ, ಹೋಗ್ಬೇಕು, ನಾಳೆ ಮತ್ತೆ ಶೋ ಇದೆ. ಇಲ್ಲೇ ಇರ್ತೀರಾ ನಾಳೆವರೆಗೂ? ಹುಡುಗಿ ಯಾಕೆ ಹಿಂಗಾಡ್ತಿ, ಮಾತಲ್ಲೇ ಮುಳ್ಳ ಮಾಡ್ತಿ, ವರ್ಷ ತೂ ಹಿಂಗಾಡ್ತಿ ಸಿಗದಲ್ಲಿ ಕೈಗೆ. ನಿನ್ನ ನಡುವು ಸಣ್ಣೈತಿ, ನಡಿಗೆ ಕಣ್ಣು ಕುಕ್ಕೈತಿ, ನಿನ್ನ ಗುಂಗ ಏರೈತಿ, ಮನಸ್ಸು ಮಗ್ಯ ಆಗೈತಿ, ನನ್ನ ತಲೆಯ ಕೆಡಿಸೈತಿ. ಏ ಹುಡುಗಿ ಚುಟ್ಟು 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 ಅಂತೈತಿ, ನನಗ ಚುಮ್ಮು ಚುಮ್ಮು ಆಗ್ತೈತಿ. ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮ್ಮು ಚುಮ್ಮು ಆಗ್ತೈತಿ. ಮನಸ್ಸಿದ್ರು ಇಲ್ದಂಗ ನುಲಿದಿ, ಇದನ್ನ ಮಸಾಲೆ ಆಗ ಕಲಿದಿ. ನಿನ್ನ ನೋಟಕ ಮೈ ಮಾಡಕ ಬ್ಯಾಲೆ ಸುತ್ತಪ್ಪೈತಿ. ಏ ಹುಡುಗಿ ಅಂತೈತಿ, ನನಗ ಚುಮ್ಮು ಚುಮ್ಮು ಆಗ್ತೈತಿ. ಚುಪ್ಪು ಚುಪ್ಪು ಅಂತೈತಿ, ನನಗ ಚುಮ್ಮು ಚುಮ್ಮು ಆಗ್ತೈತಿ.
ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು ಸಂತೋಷ್. ವೆಂಕಿ, ಏನು ನಿಮ್ಗೇನು ಹೊಟ್ಟೆ ಹಸಿತಾ ಇಲ್ವಾ? ಸುಸ್ತು? ಏನ್ ಎನರ್ಜಿನಪ್ಪ ಆಡಿಯನ್ಸ್ಗೆ. ಸೂಪರ್. ಆಕ್ಚುಲಿ ಎಲ್ಲ ಕಲಾವಿದರಿಗೆ ಚಪ್ಪಾಳೆ ಅಲ್ಲ, ನಿಮ್ಮ ಎನರ್ಜಿಗೆ ನನ್ನ ಪರವಾಗಿ ನೀವೇ ಚಪ್ಪಾಳೆ ಹೊಡಿರುವಾಗ. ಸೂಪರ್. ಇಷ್ಟ ಆಯ್ತಾ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ರಿಗೂ? ಓಕೆ, ನಾಳೆ ಸಾಕಷ್ಟು ಕಾರ್ಯಕ್ರಮಗಳು, ಸಾಕಷ್ಟು ಕಲಾವಿದರು ಇದೇ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡ್ತಿರ್ತಾರೆ. ನಾಳೆ ಕೂಡ ಕಂಬಳ ಮುಂದುವರಿತೆ. ನಾಳೆನೂ ನೀವೆಲ್ಲರೂ ಬರಬೇಕು. ಆ್ಯಂಡ್ ನಾಳೆ ಸಾಯಂಕಾಲ ಇಲ್ಲಿ ಖ್ಯಾತ ಹಿನ್ನೆಲೆ ಗಾಯಕಿಯಾದಂತಹ ಶಮಿತಾ ಮಲ್ನಾಡ್ ಅವರು, ಇಂದು ನಾಗರಾಜ್ ಹಾಗೂ ದ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಸರ್ ಅವರ ಪ್ರೋಗ್ರಾಮ್ ಕೂಡ ಇರುತ್ತೆ. ಜನ್ಯಾಜಿ ಬರ್ತಾರೆ ಅಂದರೆ ನಾನು ಬರ್ಬೇಕು ತಾನೆ? ನಾನು ಬರ್ತೀನಿ ಅಂದರೆ ನೀವೆಲ್ಲರೂ ಬರ್ತಿರ್ತಾನೆ? ಬಂದೇ ಬರ್ತೀರಾ? ಓಕೆ ಆಂಟಿ, ನೀವು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕಾ? ಆಯಿತು, ಸೆಲ್ಫಿನಾ? ಓಕೆ, ಸೆಲ್ಫಿ ಒಂದು ಕುಲ್ಫಿ ಕೊಡಿಸ್ತೀನಿ ನಿಮಗೆ. ಓಕೆ, ಬರ್ತೀನಿ. ಈಗ ಸದ್ಯಕ್ಕೆ ವೇದಿಕೆ ಮೇಲೆ ಒಂದು ಸಾಕತ್ತಾಗಿರೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಮತ್ತೊಮ್ಮೆ ಬ್ಯಾಟ್ ಸಾಲ್ಸಾ ತಂಡದವರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಇರಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ಲೀಸ್ ಇನ್ನೊಮ್ಮೆ ಒಂದು ದೊಡ್ಡ ಚಪ್ಪಾಳೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಗುರು ಕಿರಣ್ ಸರ್ಗೆ ಬ್ಯಾಟ್ ಸಾಲ್ಸಾ.